ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಇಂಡಿಯಾ ಫಾರ್ ಐಎಸ್. ಇದೀಗ ತಾನೇ KPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ ರಿಸಲ್ಟ್ ಬಂದಿದೆ. ಸೊ ಇಷ್ಟು ದಿನ ನಮಗೊಂದು ಡೈಲಮಾದಲ್ಲಿ ಇದ್ರಿ, ಎಷ್ಟೋ ಜನಕ್ಕೆ ಡೌಟ್ನಲ್ಲಿ ಇದ್ರಿ, ನನ್ನ ಮಾರ್ಕ್ಸ್ ಎಡ್ಜ್ನಲ್ಲಿ ಇದೆ, ನಂದು ಆಗುತ್ತಾ ಇಲ್ವಾ, ನಾನು ಕ್ಲಿಯರ್ ಮಾಡ್ತೀನೋ ಇಲ್ವಾ ಅಂತ ಎಷ್ಟೋ ಜನ ಡೈಲಮಾದಲ್ಲಿ ಇದ್ರಿ. ಸೊ ನಿಮಗೆ ಅದೊಂದು ಕನ್ಫರ್ಮೇಷನ್ ಸಿಕ್ಕಿದೆ, ಅಂದ್ರೆ ಯಾರು ಗೇಮ್ ಇನ್ನಲ್ಲಿ ಇದ್ದೀರಾ ಅಥವಾ ಗೇಮ್ ಔಟ್ ಆಗಿದ್ದೀರೋ ಅಂತ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ. ಯಾರೆಲ್ಲ ಕ್ಲಿಯರ್ ಮಾಡೋದಕ್ಕಾಗಿಲ್ಲ, ನಾನು ಇಲ್ಲಿ ಫೇಲ್ಯೂರ್ ಅನ್ನುವಂತಹ ಪದವನ್ನು ಬಳಸ್ತಾ ಇಲ್ಲ, ಯಾರೆಲ್ಲ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡೋದಕ್ಕಾಗಿಲ್ವೋ ಅವರು ನಾನು ಇದೇ ಕೊನೆ ಅವಕಾಶ ಅಥವಾ ಇಲ್ಲೇ ಎಲ್ಲ ಮುಗ್ದೋಯ್ತು ಅನ್ನುವಂತಹ ಮನೋಭಾವದ ಬದಲು ಸೊ ಇನ್ನು ಪಾಸಿಟಿವ್ ಆಗಿ ನೋಡ್ತಾ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳಿದೆ. KPSC ಯಾಕೆಂದ್ರೆ KPSC ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬೇರೆ ಬೇರೆ ಎಕ್ಸಾಮಿನೇಷನ್ ಕಾಲ್ಫಾರ್ ಮಾಡ್ತಿದ್ದಾನೆ. ಅದ್ರ ಜೊತೆಗೆ UPSC ಕೂಡ ನಿಮಗೆ ಒಂದು ವೀಕ್ ಅಥವಾ ಇನ್ನು ಮುಂದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನು ಡೇಟ್ ಎಕ್ಸ್ಟೆನ್ಷನ್ ಮಾಡಿದ್ದಾನೆ. ಸೊ ಈ ಅವಕಾಶಗಳನ್ನ ಬಳಸ್ಕೊತಾ ನಿಮ್ಗೆ ಏನು ವ್ಯಾಲ್ಯೂಬಲ್ ಟೈಮ್ ನ ಇನ್ವೆಸ್ಟ್ ಮಾಡಿದ್ರಿ ಈ UPSC ಅಥವಾ KPSC ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ ಟೈಮ್ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಸೊ ಅದನ್ನ ನೀವು ವೇಸ್ಟ್ ಮಾಡ್ದಲೇ ಇರೋ ರೀತಿನಲ್ಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ನಮ್ಮೊಂದು ಅಭಿಲಾಷೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಯಾರೆಲ್ಲ ಗೇಮ್ ನ ಯಾರೆಲ್ಲ ಈ ಕ್ಲಿಯರ್ ಮಾಡಿದ್ರ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾರೆಲ್ಲ ಕ್ಲಿಯರ್ ಮಾಡಿದ್ರ, ಗೇಮ್ ಇನ್ ಮಾಡಿದ್ರ, ನಿಮ್ಗೆಲ್ಲ ಒಂದು ಡೈಲಮಾ ಇರುತ್ತೆ, ಇನ್ನು ನೆಕ್ಸ್ಟ್ ಡೌಟ್ ಇರುತ್ತೆ. ಈ ಒಂದು ಡೈಲಮಾ ಮುಗಿದ್ರೆ ಇನ್ನೊಂದು ಡೌಟ್ ಬರುತ್ತೆ. ಅಂದ್ರೆ ಈ ಸಿಲೆಬಸ್ ಏನು ತುಂಬಾ ವಾಸ್ಟ್ ಇದೆ. ಅಂದ್ರೆ KPSC ಮೇನ್ಸ್ ಸಿಲೆಬಸ್ ಬಂದಾಗ ನಿಮ್ಗೆ ಒಂದು ಸಮುದ್ರದ ನೀರಿದ್ದ ಹಾಗೆ, ಅಂದ್ರೆ ಎಷ್ಟು ಮುಗಿದ್ರು ಕೂಡ ಖಾಲಿ ಆಗೋದಿಲ್ಲ. ಆ ರೀತಿನಲ್ಲಿ KPSC ಸಿಲೆಬಸ್ 4 ಮೇನ್ಸ್ ಪೇಪರ್ GS ಪೇಪರ್ಗಳೇನಿದೆ ಅದು ಸಿಲೆಬಸ್ ತೆಗಿತಾ ಹೋದಾಗ ನಿಮ್ಗೆ ತುಂಬಾ ವಾಸ್ಟ್ ಆಗಿರುತ್ತೆ. ಅದ್ರಲ್ಲಿ ಹೇಗೆ ನನ್ನ ಸಿಲೆಬಸ್ ನ ಡಿಕೋಡ್ ಮಾಡೋದು ಹೇಗೆ, ಅಥವಾ ಫೋಕಸ್ ಏರಿಯಾಸ್ ಏನು, ಅಥವಾ ಟ್ರೆಂಡ್ ಅನಾಲಿಸಿಸ್ ಏನು, ಅಥವಾ ಅಪ್ರೋಚಸ್ ಹೆಂಗಿರಬೇಕು, ಈ ರೀತಿಯಾದಂತಹ ನಿಮ್ಮ ಡೌಟ್ಗಳು ಏನಿರುತ್ತೆ ಅದನ್ನ ಕ್ಲಾರಿಫೈಡ್ ಮಾಡೋದಕ್ಕೆ ಅಥವಾ ಕ್ಲಿಯರ್ ಮಾಡೋದಕ್ಕೆ KPSC ಪ್ರಿಪರೇಷನ್ ನ ಈಸಿ ಮಾಡೋದಕ್ಕೋಸ್ಕರ ಇಂಡಿಯಾ ಫಾರ್ ಐಎಸ್ ಮೇನ್ಸ್ ಪ್ರಿಪರೇಷನ್ ಹೇಗಿರಬೇಕು ಅನ್ನೋದಕ್ಕೋಸ್ಕರ ಮೇನ್ಸ್ ಸ್ಟ್ರಾಟಜಿ ವಿಡಿಯೋ ಅಥವಾ ಸ್ಟ್ರಾಟಜಿ ಡಿಸ್ಕಷನ್ ಅನ್ನುವಂತ ಒಂದು ಸೀರೀಸ್ ನ ಶುರು ಮಾಡ್ತಾ ಇದೀವಿ. ಸೊ ಅದರ ಮೊದಲ ಭಾಗವಾಗಿ ಹಿಸ್ಟ್ರಿ ಸಬ್ಜೆಕ್ಟ್ ಅನ್ನ ನಾವು ಇದರಲ್ಲಿ ನಿಮ್ಗೆ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಸೊ ಹಿಸ್ಟ್ರಿ ಅನ್ನುವಂತ ಬಂದಾಗ ನಿಮ್ಗೆಲ್ಲ ಸ್ಟಾಟಿಕ್ ಸಬ್ಜೆಕ್ಟ್ ಅಪ್ಪ, ತುಂಬಾ ವಾಸ್ಟ್ ಇದೆ. ಏನ್ಷಿಯಂಟ್ ಹಿಸ್ಟ್ರಿ ಆಗಿರ್ಬೋದು, ಮಿಡಿವಲ್ ಹಿಸ್ಟ್ರಿ ಆಗಿರ್ಬೋದು, ಮಾಡರ್ನ್ ಹಿಸ್ಟ್ರಿ ಆಗಿರ್ಬೋದು, ಅದ್ರ ಜೊತೆಗೆ ಕರ್ನಾಟಕ ಹಿಸ್ಟ್ರಿ ಮತ್ತೆ ಆರ್ಟ್ ಅಂಡ್ ಕಲ್ಚರ್ ಆಗಿರ್ಬೋದು, ಇಷ್ಟೊಂದು ಸಿಲೆಬಸ್ ಇದೆ. ಯಾವ್ದನ್ನ ಕವರ್ ಮಾಡಬೇಕು, ಫೋಕಸ್ ಏರಿಯಾಸ್ ಏನು, ಟ್ರೆಂಡ್ ಅನಾಲಿಸಿಸ್ ಏನು, ಓವರ್ ದ ಇಯರ್ಸ್ KPSC ನಲ್ಲಿ ಯಾವ ಒಂದು ಕ್ವಶನ್ಸ್ ಅಥವಾ ಯಾವ ಏರಿಯಾ ಮೇಲೆ ತುಂಬಾನೇ ಫೋಕಸ್ ಮಾಡ್ತಿದ್ದಾನೆ, ಸೊ ನಾವು ಹೇಗೆ ಅದನ್ನ ಅಧ್ಯಯನ ಮಾಡೋದು ಹೇಗೆ, ಸ್ಟಡಿ ಮಾಡೋದು ಹೇಗೆ, ಅಥವಾ PYQs ಹೆಂಗಿರುತ್ತೆ, ಇಂದಿನ ವರ್ಷದ ಪ್ರಶ್ನೆಗಳು ಯಾವಾಗೆಲ್ಲ ರೈಸ್ ಆಗಿದೆ ಅದಕ್ಕೆ ಅಪ್ರೋಚ್ ಹೇಗೆ ಮಾಡಬೇಕು, ಸೊ ಅನ್ನುವಂತಹ ನಿಮ್ಗೆ ತುಂಬಾನೇ ವಿಷಯಗಳು ನಿಮ್ ತಲೆನಲ್ಲಿ ಸುತ್ತಾ ಇರ್ತವೆ. ಸೊ ಅದನ್ನ ಈಸಿ ಮಾಡೋದಕ್ಕೋಸ್ಕರನೇ ಇಂಡಿಯಾ ಫಾರ್ ಐಎಸ್ ನಿಮ್ಗೆ ಮೇನ್ಸ್ ಸ್ಟ್ರಾಟಜಿ ಡಿಸ್ಕಷನ್ ವಿಡಿಯೋ ಅನ್ನುವಂತ ಸೀರೀಸ್ ನ ಶುರು ಮಾಡಿದೀವಿ. ಸೊ ಅದರ ಮೊದಲ ಭಾಗವಾಗಿ ನಾವು ಹಿಸ್ಟ್ರಿ ವಿಡಿಯೋಸ್ ಅಥವಾ ಹಿಸ್ಟ್ರಿ ಸಬ್ಜೆಕ್ಟ್ ಅನ್ನು ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಸೊ ನಾವು ಈ ವಿಡಿಯೋದಲ್ಲಿ ಅಥವಾ ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಬಂದಾಗ ನಿಮ್ಗೆ ಯೂಶಲಿ ಏನ್ ನಮ್ಗೆ ಟ್ರೆಂಡ್ ಅನಾಲಿಸಿಸ್ ಏನು, ಓವರ್ ದ ಇಯರ್ಸ್ ನಿಮ್ಗೆ ಹೇಗೆ ಕ್ವಶನ್ಸ್ ರೈಸ್ ಆಗ್ತಾ ಇದೆ, ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನಾದ್ರು ಇದ್ವಾವು ಅಥವಾ ಹಿಸ್ಟ್ರಿ ಸ್ಟಾಟಿಕ್ ಆಗಿರೋದ್ರಿಂದ ಹೇಗೆ ಕ್ವಶನ್ಸ್ ಅಥವಾ ಯಾವ ಯೂನಿಟ್ಗಳ ಮೇಲೆ ಯಾವ ಟಾಪಿಕ್ ಮೇಲೆ ಅವರು ಜಾಸ್ತಿ ಕ್ವಶನ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ, ಅಂಡ್ ಫೋಕಸ್ ಏರಿಯಾಸ್ ಏನು, ನೆಕ್ಸ್ಟ್ ಎಕ್ಸಾಮಿನೇಷನ್ಗೆ ಅಥವಾ ನೆಕ್ಸ್ಟ್ ನಿಮ್ಮ ಈ ಕೇಳುವಂತಹ ಮೇನ್ಸ್ ಎಕ್ಸಾಮ್ಗೆ ಫೋಕಸ್ ಏರಿಯಾಸ್ ಏನು, ಅಂಡ್ ಅಪ್ರೋಚಸ್ ಹೇಗಿರಬೇಕು. ಸೊ ನಾನು ಅದನ್ನ ಹೇಗೆ ಅಪ್ರೋಚಸ್ ಮಾಡಬೇಕು, ಅಂದ್ರೆ ಕ್ವಶನ್ ಈ ರೀತಿ ಬಂದಾಗ ಅಪ್ರೋಚ್ ಮಾಡೋದು ಹೇಗೆ, ಆನ್ಸರ್ ನಾನು ಹೇಗೆ ಒಂದೊಳ್ಳೆ ಅರೈವ್ ಆನ್ಸರ್ ಮಾಡೋದು ಹೇಗೆ ಅನ್ನುವಂತಹ ನಿಮ್ಗೆಲ್ಲನು ಸೊ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ಅದ್ರ ಜೊತೆಗೆ ನಿಮ್ಗೆ ಸಿಲೆಬಸ್ ನಿಮ್ಗೆ ಗೊತ್ತಿದ್ರೆ, ಅಂದ್ರೆ ನಿಮ್ಗೆಲ್ಲ ಯೂಶಲಿ ಒಂದು ಏನ್ ಟಾಪರ್ಸ್ ಇದಾರೆ ಇಲ್ಲಿವರೆಗೂ ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ ಟಾಪರ್ಸ್ ಕೂಡ ಹೇಳಿದಂಗೆ ಸಿಲೆಬಸ್ ನ ನೀವು ಇನ್ ಡೀಟೇಲ್ ಆಗಿ ಅರ್ಧ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಅರ್ಧ ಪ್ರಿಪರೇಷನ್ ಮುಗಿಸ್ತಾ ಹಾಗೆ ಅನ್ನುವಂಥದ್ದು. ಅಂದ್ರೆ KPSC ಮೇನ್ಸ್ ಏನ್ ಸಿಲೆಬಸ್ ಇದೆಯಲ್ಲ ಅದು ನಿಮ್ಗೆ ಮೇನ್ಸ್ ಪ್ರಿಪರೇಷನ್ ಆ ಸಿಲೆಬಸ್ ನ ಒಂದ್ಸಲಿ ಗೋತ್ರು ಮಾಡಿದ್ರೆ ತರೋ ಮಾಡ್ಕೊಂಡ್ರೆ ನಿಮ್ಗೆ ಅರ್ಧಕ್ಕರ್ಧ ಮೇನ್ಸ್ ಪ್ರಿಪರೇಷನ್ ಮಾಡ್ಕೊಂಡಾಗೆ ಅನ್ನುವಂತ ಮಾತಿದೆ. ಸೊ ಅಂದ್ರೆ ಸಿಲೆಬಸ್ ಮೇಲೆ ಅಷ್ಟು ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ನನಗೆ ಯಾವ ಮಧ್ಯರಾತ್ರಿನಲ್ಲಿ ಎಬ್ಸಿದ್ ಕೇಳಿದ್ರು ಕೂಡ ನನಗೆ ಈ ಪಾರ್ಟ್ ಅಲ್ಲಿ ಅಥವಾ ಈ ಸಬ್ಜೆಕ್ಟ್ ನಲ್ಲಿ ಹಿಂಗ್ ಸೆಕ್ಷನ್ಸ್ ಇದೆ, ಈ ಸೆಕ್ಷನ್ ಅಲ್ಲಿ ಈ ಸಬ್ಜೆಕ್ಟ್ ನ ಕೇಳ್ತಾ ಬಂದಿದ್ದಾನೆ, ಸೊ ಅದ್ರಲ್ಲಿ ಈ ಯೂನಿಟ್ಗಳಿದಾವೆ, ಇದು ತುಂಬಾ ಇಂಪಾರ್ಟೆಂಟ್ ಏರಿಯಾಸ್, ಇದ್ರ ಮೇಲೆ ನಾನು ಪ್ರಿಪರೇಷನ್ ಮಾಡಿದ್ರೆ ನಾನು ಈಸಿ ಆಗುತ್ತೆ. ಸೊ ಈ ರೀತಿ ನಿಮ್ಗೆ ಹೆಲ್ಪ್ ಆಗ್ತಾ ಬರಬೇಕು. ಅಂಡ್ ಸಿಲೆಬಸ್ ನೋಡ್ತಾ ಬಂದಾಗ ಯೂಶಲಿ ನಿಮ್ಗೆ ಒಂದು ಕ್ವಾಲಿಫೈ ಪೇಪರ್ಸ್ ಅಂತ ಇರುತ್ತೆ, ಇನ್ನೊಂದು ಕಂಪಲ್ಸರಿ ಪೇಪರ್ಸ್ ಅಂತ ಇರುತ್ತೆ. ಕ್ವಾಲಿಫೈ ಪೇಪರ್ ಬಂದಾಗ ಕನ್ನಡ ಅಂಡ್ ಇಂಗ್ಲಿಷ್ ಇರುತ್ತೆ, 150 ಮಾರ್ಕ್ಸ್ ಯೂಶಲಿ ಇರುತ್ತೆ. ಅಂಡ್ ಕ್ವಾಲಿಫೈಡ್ ಆಗುವಂಥದ್ದು ಜಸ್ಟ್ ನಿಮ್ 25% ಮಾರ್ಕ್ಸ್ ನ ತೆಗೆದುಕೊಂಡು ಸ್ಕೋರ್ ಮಾಡಿದ್ರೆ ಸಾಕಾಗಲ್ಲ, ನಿಮ್ಗೆ 2 hour ಎಕ್ಸಾಮಿನೇಷನ್ಸ್. ಇನ್ ಕಂಪಲ್ಸರಿ ಪೇಪರ್ಸ್ ಅಂತ ನಾವೇನ್ ಕರಿತೀವಿ, ಇವತ್ತು ಕಡ್ಡಾಯ ಪೇಪರ್ ಅಂತ ನಾವೇನ್ ಕರಿತೀವಿ, ನಿಮ್ಗೆ ಬಂದಾಗ 5 ಪೇಪರ್ಗಳನ್ನ ನೋಡ್ತಾ ಬರ್ಬೋದು. ಪೇಪರ್ 1, 2, 3, 4, 5 ಅದರಲ್ಲಿ 1 ಎಸ್ಎ ಪೇಪರ್ ಇರುತ್ತೆ, 4 GS ಪೇಪರ್ಗಳಿರುತ್ತೆ. ಎಸ್ಎ ಬಂದು ನಿಮ್ಗೆ ಸೆಕ್ಷನ್ ಎ ಸೆಕ್ಷನ್ ಬಿ ಅಂತ ಕರಿತೀವಿ. ನಿಮ್ಗೆ ಯೂಶಲಿ 125 ಹಂಗೆ 250 ಮಾರ್ಕ್ಸ್ ಹಂಗೆ 3 hour ಎಕ್ಸಾಮಿನೇಷನ್ ಆಗಿರುತ್ತೆ. ಇನ್ನು GS 1 ಬಂದಾಗ ನಿಮ್ಗೆ ಇಲ್ಲಿ ನಿಮ್ಗೆ 250 ಮಾರ್ಕ್ಸ್
ಆಗಿರ್ಬೋದು, GS2 and 3 and 4 ಬಂದಾಗ 4 ಪೇಪರ್ಗಳು 3 ಅವರ್ ಎಕ್ಸಾಮಿನೇಷನ್ಸ್ ಆಗಿರುತ್ತೆ ಅಂಡ್ 250 ಮಾರ್ಕ್ಸ್ ನ ಈಚ್ ಆಗಿ ನಿಮಗೆ ಅದರಲ್ಲಿ ಸ್ಕೋರ್ ಮಾಡ್ತಾ ಬರ್ಬೋದು. ಅಂಡ್ ಇನ್ ಡೀಟೇಲ್ ಆಗಿ ಬಂದಾಗ ಫಸ್ಟ್ ಎಸ್ಸೆ ಬಂದಾಗ ನಿಮ್ಗೆ ಯೂಶಲಿ ನಿಮಗೆ ಕಂಪಲ್ಸರಿ 2 ಎಸ್ಸೆ ಇರುತ್ತೆ, ಕಂಪಲ್ಸರಿ ಆಗಿರುತ್ತೆ, 125 ಈಚ್ ಆಗಿರುತ್ತೆ, 250 ಮಾರ್ಕ್ಸ್. ಅಂಡ್ ಪೇಪರ್ 1 ಬಂದಾಗ ನಿಮಗೆ ಅಥವಾ ಲೈಕ್ GS1 ಅಂತ ಕರಿತೀವಿ ಅಥವಾ ಪೇಪರ್ 2 ಅಂತ ಬರೀತೀವಿ, ಅದರಲ್ಲಿ ನಿಮಗೆ ಜನರಲ್ ಸ್ಟಡೀಸ್ 1 ಅಂತ ಕರಿತೀವಿ. ಇಲ್ಲಿ ನಿಮಗೆ ಹಿಸ್ಟ್ರಿ ಅಂಡ್ ಆರ್ಟ್ ಅಂಡ್ ಕಲ್ಚರ್ ಹೆರಿಟೇಜ್ ಆಗಿರ್ಬೋದು, ಇಂಡಿಯಾ ಅಂಡ್ ಕರ್ನಾಟಕ ಎರಡೂ ಕೇಳ್ತಾ ಇದ್ದಾನೆ. ಸೆಕ್ಷನ್ ಯೂಶಲಿ ನಿಮ್ಗೆಲ್ಲಾನು GS1, 2, 3 ನಲ್ಲಿ ಒಂದೊಂದ್ರಲ್ಲೂ ಕೂಡ 3 ಸೆಕ್ಷನ್ ಗಳನ್ನ ನೋಡ್ತಾ ಬರ್ಬೋದು. ಆ 3 ಸೆಕ್ಷನ್ ನ ಈಕ್ವಲ್ ಆಗಿ ಮಾರ್ಕ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾನೆ. 80 to 85 ಮಾರ್ಕ್ಸ್ ಯೂಶಲಿ ಒಂದೊಂದು ಸೆಕ್ಷನ್ ಇಂದ ನಿಮ್ಗೆ ಕೇಳ್ತಾ ಬಂದಿರ್ತಾನೆ. ಹಿಸ್ಟ್ರಿನಲ್ಲಿ ಅಥವಾ GS1 ನಲ್ಲಿ ಫಸ್ಟ್ ಸೆಕ್ಷನ್ ಬಂದು ನಿಮ್ಗೆ ಹಿಸ್ಟ್ರಿ ಅಂಡ್ ಆರ್ಟ್ ಅಂಡ್ ಕಲ್ಚರ್ ಆಗಿರುತ್ತೆ. ಇಲ್ಲಿ ಇಂಡಿಯಾ ಮತ್ತೆ ಏನು ಕರ್ನಾಟಕ ಎರಡೂ ಟಾಪಿಕ್ ನಿಮಗೆ ಕವರ್ ಆಗ್ತಾ ಬರುತ್ತೆ. ಅಂಡ್ ಸೆಕೆಂಡ್ ಸೆಕ್ಷನ್ ಬಂದಾಗ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ನ ಕೇಳ್ತಾನೆ. ಅಂಡ್ ಥರ್ಡ್ ಸೆಕ್ಷನ್ ಬಂದು ಇಂಡಿಯನ್ ಎಕಾನಮಿ ಅಂಡ್ ಲೈಕ್ R&D ಅಥವಾ ರೂರಲ್ ಡೆವಲಪ್ಮೆಂಟ್ ಅಂತ ನಾವೇನ್ ಕರಿತೀವಿ, ಅಂಡ್ ಡೇಟಾ ಲೈಕ್ ಕಲೆಕ್ಷನ್ ಅಂಡ್ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಇದು ನಿಮಗೆ GS ಪೇಪರ್ 1 ನಲ್ಲಿ 3 ಸೆಕ್ಷನ್ ಗಳಿರುತ್ತೆ. ಸೊ ಹಿಸ್ಟ್ರಿ ಆಗಿರ್ಬೋದು, ಸೋಷಿಯೋ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂಡ್ ಎಕಾನಮಿ ಅಂತ ನಾವು ಕರಿತಾ ಬರ್ತೀವಿ. ಸೊ ನೆಕ್ಸ್ಟ್ GS2 ಬಂದಾಗ, GS2 ನಲ್ಲಿ ಬಂದಾಗ ಫಿಸಿಕಲ್ ಜಿಯೋಗ್ರಫಿ ಏನಿರುತ್ತೆ, ನ್ಯಾಚುರಲ್ ರಿಸೋರ್ಸಸ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಕರ್ನಾಟಕ ಅಂಡ್ ಇಂಡಿಯಾ ಅಂಡ್ ವರ್ಲ್ಡ್ 3 ಕೂಡ ಕವರ್ ಆಗ್ತಾ ಬರುತ್ತೆ. ದೆನ್ ಪಾಲಿಟಿ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಏನು ಕರಿತೀವಿ, ಸೆಕ್ಷನ್ 2 ನಿಮ್ಗೆ ಅಲ್ಲಿ ಕವರ್ ಆಗ್ತಾ ಬರುತ್ತೆ. ಅಂಡ್ ಸೆಕ್ಷನ್ 3 ಬಂದು ಪಬ್ಯಾಡ್ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವೇನ್ ಕರಿತೀವಿ, ಅಥವಾ ಸಾರ್ವಜನಿಕ ನಿರ್ವಹಣೆ ಎನ್ನುವಂತಹ ಸಬ್ಜೆಕ್ಟ್ ಅನ್ನ ನೋಡ್ತಾ ಬರ್ತೀವಿ. ಇನ್ನ ಪೇಪರ್ 4 ಅಥವಾ ಲೈಕ್ GS3 ಅನ್ನೋದ್ರಲ್ಲಿ ನಿಮ್ಗೆ ಲೈಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂಶಲಿ ಇಲ್ಲಿ ನಿಮ್ಗೆ ಸೆಕ್ಷನ್ A ನಲ್ಲಿ ಇರುತ್ತೆ. ಸೆಕ್ಷನ್ B ಬಂದಾಗ ಲೈಕ್ ಅಡ್ವಾನ್ಸ್ ಅಂಡ್ ಮಾಡರ್ನ್ ಟ್ರೆಂಡ್ ಇನ್ ನ್ಯಾಚುರಲ್ ಸೈನ್ಸ್ ಆಗಿರ್ಬೋದು, ಲೈಫ್ ಸೈನ್ಸ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಆಗಿರ್ಬೋದು, ಅಂಡ್ ಹೆಲ್ತ್ ಅಂಡ್ ಹೈಜೀನ್ ಅನ್ನುವಂತಹ ಲೈಕ್ ಬೇಸಿಕ್ ಆಗಿ ನಿಮ್ಗೆ ಸೈನ್ಸ್ ಅನ್ನು ಇಲ್ಲಿ ಕೇಳ್ತಾ ಬಂದಿರ್ತಾನೆ. ಅಂಡ್ ಸೆಕ್ಷನ್ 3 ಬಂದಾಗ ಲೈಕ್ ಯೂಶಲಿ ನಿಮ್ಗೆ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಥವಾ ಹೇಗೇನೆಂದು ಎನ್ವೈರನ್ಮೆಂಟ್ ಎಕಾಲಜಿ ಟಾಪಿಕ್ ನಿಮ್ಗೆ ಇರುತ್ತೆ. ಅಂಡ್ ಪೇಪರ್ 5 ಅಥವಾ GS4 ಏನಿರುತ್ತೆ, ಇಲ್ಲಿ ನಿಮ್ಗೆ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ನಲ್ಲಿ ನಿಮ್ಗೆ ಕ್ವಶನ್ಸ್ಗಳು ರೈಸ್ ಆಗ್ತಾ ಬರುತ್ತೆ. ಇದಿಷ್ಟು ನಿಮ್ಗೆ ಲೈಕ್ 5 ಪೇಪರ್ಗಳು ಅಥವಾ 1 ಎಸ್ಸೆ ಮತ್ತು 4 GS ಪೇಪರ್ನ ಒಂದು ಸಿಲೆಬಸ್ ಆಗಿರುತ್ತೆ. ಸೊ ನಾವು ಹಿಸ್ಟ್ರಿ ಅಂಡ್ ಲೈಕ್ ಇದನ್ನ ನೋಡ್ತಾ ಬಂದಾಗ ನಮ್ಗೆ ಈಗ ಟ್ರೆಂಡ್ ಅನಾಲಿಸಿಸ್ ನೋಡ್ತಾ ಬರೋಣ. ಅಂದ್ರೆ ಹಿಸ್ಟ್ರಿ ಸಬ್ಜೆಕ್ಟ್ ಬಂದಾಗ ನಿಮ್ಗೆ ಸೆಕ್ಷನ್ ಅಂದ್ರೆ GS1 ಸೆಕ್ಷನ್ 1 ಇರುತ್ತೆ. ಸೆಕ್ಷನ್ 1 ನಲ್ಲಿ ಹಿಸ್ಟ್ರಿ ಇನ್ಕ್ಲೂಡಿಂಗ್ ಇಂಡಿಯಾ ಅಂಡ್ ಕರ್ನಾಟಕ ಎರಡೂ ಆಸ್ಪೆಕ್ಟ್ ಇಂದ ಕೇಳ್ತಾ ಬಂದಿರ್ತಾನೆ. ಸೊ ಅದರಲ್ಲಿ ನಿಮ್ಗೆ ಲೈಕ್ ಸೆಕ್ಷನ್ A ನಲ್ಲಿ ನಿಮ್ಗೆ 6 ಯೂನಿಟ್ಗಳು ಇರ್ತವೆ. ಅಂದ್ರೆ ಹಿಸ್ಟ್ರಿನಲ್ಲಿ 6 ಯೂನಿಟ್ಗಳಿರುತ್ತೆ. ಯೂನಿಟ್ 1, 2, 3, 4 and 5, 6 ಇರುತ್ತೆ. ಸೊ ಯೂನಿಟ್ 1 ನಲ್ಲಿ ಫಸ್ಟ್ನೇ ಯೂನಿಟ್ ಅಲ್ಲಿ ನಿಮಗೆ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಟಾಪಿಕ್ ಅನ್ನ ಇರುತ್ತೆ. ಸೊ ಇಲ್ಲಿ ನಮಗೆ ಯಾವ್ಯಾವ ಲೈಕ್ ಟ್ರೆಂಡ್ ಅನಾಲಿಸಿಸ್ ಅಂತ ಬಂದಾಗ ಓವರ್ ದ ಇಯರ್ಸ್ ಯಾವ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ ಅನ್ನ ಕೇಳ್ತಾ ಬಂದಿದ್ದಾನೆ, ಅದು ಯಾವ ಯೂನಿಟ್ ಮೇಲೆ ಜಾಸ್ತಿ ಕ್ವಶನ್ ಅನ್ನ ಕೇಳ್ತಾ ಬಂದಿದ್ದಾನೆ. ನೀವೊಂದು ಸಿಲೆಬಸ್ ನ ನೀವು ಇಟ್ಕೊಂಡು ನಿಮ್ ಕೈನಲ್ಲಿ ಇಟ್ಕೊಂಡು ನೋಡ್ತಾ ಬಂದಾಗ GS1 ನಲ್ಲಿ ಸೆಕ್ಷನ್ 1 ಹಿಸ್ಟ್ರಿ, ಅದು ಇಂಡಿಯಾ ಮತ್ತು ಕರ್ನಾಟಕದ ಇರುತ್ತೆ. ಅದರಲ್ಲಿ ಯೂನಿಟ್ ವೈಸ್ 6 ಯೂನಿಟ್ ಗಳನ್ನ ಕೊಟ್ಟಿರ್ತಾನೆ. ಮೊದಲನೇ ಯೂನಿಟ್ ಅಲ್ಲಿ ನಿಮ್ಗೆ ನೋಡ್ತಾ ಬಂದಾಗ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ ಇರುತ್ತೆ. ನಿಮ್ಗೆ ಯೂಶಲಿ ಅಂಡ್ ನಿಮ್ಗೆ ಪ್ರಿಲಿಮ್ಸ್ ಪ್ರಿಪರೇಷನ್, ಮೇನ್ಸ್ ಪ್ರಿಪರೇಷನ್ ಮಾಡ್ತಾ ಬಂದಾಗ ಓವರ್ ದ ಇಯರ್ಸ್ ಅಂತ ನಾನು ಹೇಳ್ತಾ ಬಂದಾಗ ನಿಮ್ಗೆ 3 ಇಲ್ಲಿವರೆಗೂ ಆಗಿರುವಂತಹ ಮೇನ್ಸ್ ಪೇಪರ್ಗಳು ಸಿಗ್ತಾ ಬಂದವೆ. ಅಂದ್ರೆ 14, 17 and 2021 ನಲ್ಲಿ ಆಗಿರುವಂತಹ 3 ಪ್ರೀವಿಯಸ್ ಇಯರ್ ಪೇಪರ್ಗಳು ಸಿಗ್ತಾ ಬಂದಿರ್ತವೆ. ನಾವು ಅದನ್ನ ಅನಾಲಿಸಿಸ್ ಮಾಡಿದಾಗ ಅಂದ್ರೆ ಓವರ್ ದ 3 ಇಯರ್ಸ್ ಅಂದ್ರೆ ಲೈಕ್ ಇಲ್ಲೂ ಆಗಿರುವಂತಹ 3 ಮೇನ್ಸ್ ಪೇಪರ್ಗಳನ್ನ ತೆಗಿತಾ ಬಂದಾಗ ಯಾವ್ಯಾವ ಇಯರಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಅಥವಾ ಯಾವ ಯೂನಿಟ್ ಮೇಲೆ ಜಾಸ್ತಿ ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾ ಬಂದಿದ್ದಾನೆ ಅಂತ ನೋಡ್ತಾ ಬಂದಾಗ ಯೂನಿಟ್ 1 ನಲ್ಲಿ ನಮ್ಗೆ ಯೂಶಲಿ 14 ನಲ್ಲಿ ನಮ್ಗೆ ಸತ್ಯಶೋಧಕ ಸಮಾಜ ಆಗಿರ್ಬೋದು ಅಥವಾ ಸೂಫಿಸಂ ಇನ್ ಕರ್ನಾಟಕ ಅಂದ್ರೆ ನಿಮ್ಗೆಲ್ಲ ಗೊತ್ತಿದ್ದಾಗ ಯೂಶಲಿ ನಿಮ್ಗೆ ಸೂಫಿಸಂ ಅಂತ ಬಂದಾಗ ಲೈಕ್ ಮುಸ್ಲಿಮ್ಸ್ ಕೊಡುಗೆಗಳು ಏನು ಅಂದ್ರೆ ಕರ್ನಾಟಕ ಆಗಿರ್ಬೋದು, ಇಂಡಿಯಾಗೆ ಏನು ಆಗಿರ್ಬೋದು ಅಂತ ಒಂದು ಟಾಪಿಕ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಸತ್ಯಶೋಧಕ ಸಮಾಜ ಆಗಿರ್ಬೋದು ಅಂಡ್ ಸೂಫಿಸಂ ಇನ್ ಕರ್ನಾಟಕ ಅನ್ನುವಂತಹ 2 ವಿಷಯಗಳ ಮೇಲೆ ಅಂದ್ರೆ ಯೂನಿಟ್ 1 ಇಂದ 2 ಕ್ವಶನ್ ಅನ್ನ 14 ನಲ್ಲಿ ನಿಮ್ಗೆ ಕೇಳ್ತಾ ಬಂದಿದ್ರು. ಸೊ 14 ನಲ್ಲಿ 2 ಕ್ವಶನ್ ಅನ್ನ ನಿಮ್ಗೆ ಕೇಳ್ತಾ ಬಂದಿದ್ರು. ದೆನ್ ಇನ್ ನೆಕ್ಸ್ಟ್ 17 ಬಂದಾಗ 2017 ನಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತೆ ಲೈಕ್ ವೇದಿಕ್ ಸಿವಿಲೈಸೇಷನ್ ಡಿಫ್ರೆನ್ಸಸ್ ಏನು ಅನ್ನುವಂತಹ ಎರಡನ್ನೂ ಮರ್ಜ್ ಮಾಡಿ ನಿಮ್ಗೆ ಒಂದು ಕ್ವಶನ್ ರೈಸ್ ಆಗಿತ್ತು. ಅದು ಒಂದೇ ಕ್ವಶನ್ 2017 ನಲ್ಲಿ ಬಂದಿದ್ದು. ಅಂಡ್ 2021 ನಲ್ಲಿ ಲೈಕ್ ಅಶೋಕ ಕಾನ್ಸೆಪ್ಟ್ ಆಫ್ ದಮ್ಮ ಬಗ್ಗೆ ಯೂಶಲಿ ನಿಮ್ಗೆ ಒಂದು ಕ್ವಶನ್ ಅನ್ನ ಕೇಳಲಾಗಿದೆ. ಅಂಡ್ ಏನ್ಷಿಯಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು ಅದೊಂದು ಕ್ವಶನ್ ಅನ್ನ ಕೇಳಲಾಗಿದ್ದು. ಅಂಡ್ 3ನೇ ಕ್ವಶನ್ ಆಗಿ ಬಂದು ನಿಮ್ಗೆ ಮೊಘಲ್ ಅಂಡ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಮೇಲೆ 3 ಕ್ವಶನ್ ಗಳನ್ನ 2021 ನಲ್ಲಿ 3 ಕೇಳಲಾಗಿತ್ತು. ಅಂಡ್ ಯೂನಿಟ್ 2 ಬಂದಾಗ ಟುವರ್ಡ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ ಅಂತ ಬರ್ತವೆ. ಇಲ್ಲಿ ನಮ್ಗೆ ರಿಫಾರ್ಮ್ಸ್ ಅಂಡ್ ರಿಫಾರ್ಮರ್ಸ್ ಗಳು ಯೂಶಲಿ ಕೇಳುವಂತದ್ದು. ಸೊ ಇಲ್ಲಿ ನಮ್ಗೆ ಸರ್ ಸೈಯದ್ ಅಹಮದ್ ಖಾನ್ 2017 ನಲ್ಲಿ ಅವ್ರ ಬಗ್ಗೆ ಒಂದು ಕ್ವಶನ್ ಅನ್ನ ಅರೈಸ್ ಆಗಿರುತ್ತೆ. ದೆನ್ ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಆಗಿರ್ಬೋದು ಅಥವಾ ರಾಜಾರಾಮ್ ಮೋಹನ್ ರಾಯ್ ನಿಮ್ಗೆ
2021 ನಲ್ಲಿ ಕ್ವಶನ್ಸ್ 2 ಕ್ವಶನ್ಸ್ ರೈಸ್ ಆಗಿರುತ್ತೆ. ಇನ್ನು ಯೂನಿಟ್ 3 ಬಂದಾಗ ಕದಂಬಾಸ್ ಟು ಹೊಯ್ಸಳಾಸ್ ಅನ್ನುವಂತಹ ಇದಿರುತ್ತೆ. ನಿಮ್ಗೆ ಇಲ್ಲಿ ಕದಂಬರ, ನಮ್ಗೆ ಕನ್ನಡದ ಮೊದಲ ಮನೆತನ ಯಾವುದು ಅಥವಾ ಸಾಮ್ರಾಜ್ಯ ಯಾವುದು ಅಂತ ಬಂದಾಗ ಕದಂಬರು ಅಂತ ನಾವು ಕರಿತೀವಿ. ಸೊ ಆ ಕದಂಬರಿಂದ ಹೊಯ್ಸಳರವರೆಗೆ ಒಂದು ಯೂನಿಟ್ ಇರುತ್ತೆ. ಸೊ ಈ ನಡುವಿನಲ್ಲಿ ನಿಮ್ಗೆ ಸ್ಕಲ್ಪ್ಚರ್ ಆರ್ಟ್ ಆಫ್ ರಾಷ್ಟ್ರಕೂಟಸ್ ಅಂದ್ರೆ ರಾಷ್ಟ್ರಕೂಟರ ಒಂದು ಏನು ಲೈಕ್ ಆರ್ಟ್ ಅಂಡ್ ಕಲೆ ಅಂಡ್ ವಾಸ್ತುಶಿಲ್ಪ ಇದೆ, ಅದ್ರ ಬಗ್ಗೆ ನಿಮ್ಗೆ 2014 ಅಲ್ಲಿ ಒಂದು ಕ್ವಶನ್ ಅನ್ನು ಕೇಳಲಾಗಿತ್ತು. ಸೊ ಅದೇ ರೀತಿ ತಿರ್ಗಿ ಆರ್ಕಿಟೆಕ್ಚರ್ ಆಫ್ ರಾಷ್ಟ್ರಕೂಟಸ್ 2017 ಅಲ್ಲಿ ಒಂದು ಕ್ವಶನ್ ರೈಸ್ ಆಗಿರುತ್ತೆ. ಅಂಡ್ 2021 ಅಲ್ಲಿ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಟು ದ ಪಲ್ಲವಾಸ್ ಬಗ್ಗೆ ನಮಗೆ ಒಂದು ಕ್ವಶನ್ ಅನ್ನ ಕೇಳಲಾಗುತ್ತೆ. ಅಂದ್ರೆ ಒಂದು ಓವರ್ ದ 3 ಇಯರ್ಗಳಲ್ಲಿ 14, 17, 21 3 ಇಯರ್ಗಳಲ್ಲಿ ಕದಂಬಾಸ್ ಟು ಹೊಯ್ಸಳಾಸ್ ನಲ್ಲಿ ಒಂದು ಕ್ವಶನ್ ಕನ್ಫರ್ಮ್ ಆಗಿ ಕೇಳ್ತಾ ಇದ್ದಾರೆ. ಮುಂದಿನ ಕ್ವಶನ್ ಅಲ್ಲೂ ಕೂಡ ನಮಗೆ ಕನ್ಫರ್ಮ್ ಆಗಿ ಕೇಳುವಂತಹ, ಅದು ಮುಂದಿನ ಪೇಪರ್ ಅಲ್ಲಿ ಕೂಡ ಕನ್ಫರ್ಮ್ ಆಗಿ ಕೇಳುವಂತ ಎಲ್ಲಾ ಚಾನ್ಸಸ್ ಇರುತ್ತೆ. ಇನ್ನು ಯೂನಿಟ್ 4 ಬಂದಾಗ ವಿಜಯನಗರ ಎಂಪೈರ್ ಅಂಡ್ ದೇರ್ ಆಫ್ಟರ್ ಅಂತ ಇರುತ್ತೆ. ಅಂದ್ರೆ ಯೂಶಲಿ ನಮ್ಗೆ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿಗೆ ಬಂದಾಗ 2 ಪಾರ್ಟ್ ಸ್ಪ್ಲಿಟ್ ಮಾಡಿದ್ದಾನೆ. ಒಂದು ಕದಂಬಾಸ್ ಟು ಹೊಯ್ಸಳರು, ಒಂದು ದೆನ್ ವಿಜಯನಗರ, ಅದಾದ್ಮೇಲೆ ಏನೇನಾಯ್ತು ಅನ್ನುವಂತಹ ಒಂದು. ಸೊ ಇಲ್ಲಿ ನಮಗೆ 2017 ಅಲ್ಲಿ ಅಳಿಯ ರಾಮರಾಯನ ಫಾರಿನ್ ಪಾಲಿಸಿ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಲಾಗಿರುತ್ತೆ. 2017 ಅಲ್ಲಿ ಇಲ್ಲಿವರೆಗೂ ಒಂದು ಸಲ ಮಾತ್ರ ಕೇಳಲಾಗಿದೆ. ಅಂಡ್ ಯೂನಿಟ್ 5 ಬಂದಾಗ ಮಾಡರ್ನ್ ಮೈಸೂರು, ಅಂದ್ರೆ ಯೂಶಲಿ ನಿಮ್ಗೆ ಮೈಸೂರು ಅಂತ ಸ್ಟೇಟ್ ಏನಿರುತ್ತೆ ಅದನ್ನು ಯೂಶಲಿ ಮಾಡರ್ನ್ ಮೈಸೂರು ಅಂತ ಕರಿತೀವಿ. ಅಂದ್ರೆ ಸ್ವತಂತ್ರ ನಂತರ ಯೂಶಲಿ ಅದು 1973 ನಲ್ಲಿ ಕರ್ನಾಟಕ ರಾಜ್ಯ ಅಂತ ಆಗುತ್ತೆ. ಅದು ಮುಂಚೆ ನಮ್ಮ ಮೈಸೂರು ಸ್ಟೇಟ್ ಅಂತಾನೆ ಕರಿತಾ ಇದ್ದು. ಸೊ ಮೈಸೂರು, ಮಾಡರ್ನ್ ಮೈಸೂರು ಏನಿದೆ ಅಲ್ಲಿ ಕ್ವಶನ್ ಲೈಕ್ ಟಾಪಿಕ್ ನ ಕವರ್ ಮಾಡ್ತಾ ಬರ್ತಾರೆ. ಸೊ ಅಲ್ಲಿ ನಮ್ಗೆ 2017 ಅಲ್ಲಿ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಅಥವಾ ಅವರ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಹೇಗೆ ಪ್ರಾಸ್ಪರ್ ಆಯ್ತು ಮೈಸೂರು ಅನ್ನುವಂತಹ ಒಂದು ಕ್ವಶನ್ ಅನ್ನ ರೈಸ್ ಆಗಿರುತ್ತೆ. ಇನ್ನು ಯೂನಿಟ್ 6 ಬಂದಾಗ ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಆಗಿರ್ಬೋದು ಅಂಡ್ ಯೂನಿಫಿಕೇಶನ್ಸ್, ಅಂದ್ರೆ ಕರ್ನಾಟಕ ಏಕೀಕರಣ ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ಚಳುವಳಿಯಲ್ಲಿ ಕರ್ನಾಟಕದ ಕೊಡುಗೆ ಅನ್ನುವಂತಹ ಒಂದು ಟಾಪಿಕ್ ಇರುತ್ತೆ. ಇಲ್ಲಿ ಬಂದಾಗ ನಮಗೆ 2014 ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟ್ರಗಲ್ ಆಗಿರ್ಬೋದು ಅಥವಾ ಯೂನಿಫಿಕೇಶನ್ ಆಫ್ ಕರ್ನಾಟಕ ಯೂನಿಫಿಕೇಶನ್ ಇರುತ್ತೆ, ಅದರ ಸ್ಟೇಜಸ್ ಗಳು ಏನೇನು ಅನ್ನೋ ಒಂದು ಕ್ವಶನ್ ಇರುತ್ತೆ. ಅಂಡ್ 2017 ಅಲ್ಲಿ 1946 ಅಲ್ಲಿ ಆದಂತಹ ಕರ್ನಾಟಕ ಏಕೀಕರಣ ಸಮ್ಮೇಳನದ ಬಗ್ಗೆ ಒಂದು ಕ್ವಶನ್ ಅನ್ನು ಕೇಳಲಾಗಿರುತ್ತೆ. ಅದ್ರ ಜೊತೆಗೆ ಬೆಳಗಾಂ ಕಾಂಗ್ರೆಸ್ ಸೆಷನ್ ಒಂದು ಪ್ರಾಮುಖ್ಯತೆ ಏನು ಅನ್ನುವಂತಹ ಒಂದು ಟಾಪಿಕ್ ಅನ್ನ 17 ಅಲ್ಲಿ 2 ಕ್ವಶನ್ ಅನ್ನ ಕೇಳಲಾಗಿರುತ್ತೆ. ಇನ್ನು 2021 ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕರ್ನಾಟಕ ಅದು ಕೊಡುಗೆಗಳೇನೇನು ಅನ್ನುವಂತಹ ಒಂದು ಕ್ವಶನ್ ಅನ್ನ 2021 ನಲ್ಲಿ ಕ್ವಶನ್ ಅನ್ನ ಕೇಳಲಾಗಿದೆ. ಸೊ ಇದಿಷ್ಟು ನಮಗೆ ಓವರ್ ದ ಇಯರ್ಸ್ ಅಂದ್ರೆ 14, 17, 21 ನಲ್ಲಿ ಹಿಸ್ಟ್ರಿಯಿಂದ KPSC ಮೇನ್ಸ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ನಮಗೆ. ಸೊ ಇಲ್ಲಿ ನಿಮ್ಗೆ ನೋಡ್ತಾ ಬಂದಾಗ ನಮಗೆ ತುಂಬಾನೇ ಯೂನಿಟ್ 1 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯೂನಿಟ್ 3 ನಲ್ಲೂ ಕೂಡ ಕ್ವಶನ್ಸ್ ಯಾವಾಗ್ಲೂ ಕೇಳ್ತಾ ಬಂದಿದ್ದಾನೆ. ಯೂನಿಟ್ 6 ಅಲ್ಲೂ ಕೂಡ ಯಾವಾಗ್ಲೂ ಕ್ವಶನ್ಸ್ 3 ವರ್ಷದಲ್ಲಿ ಅದು ಒಂದಲ್ಲ 2 ಕ್ವಶನ್ಸ್ ನ ಯೂಶಲಿ ಕೇಳ್ತಾ ಬಂದಿದ್ದಾನೆ. ಸೊ ನಮ್ಗೆ ಇಲ್ಲಿ ಟ್ರೆಂಡ್ ಅನಾಲಿಸಿಸ್ ಅಂತ ಅಂದಾಗ ಇಲ್ಲಿ ನಮ್ಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಯಾವ ಯೂನಿಟ್ ಗಳಿಗೆ ನಾವು ಜಾಸ್ತಿ ಎಷ್ಟು ಪ್ರಿಫರೆನ್ಸ್ ಅನ್ನ ಕೊಡಬೇಕಾಗತ್ತೆ, ಯೂನಿಟ್ 1 ಆಗಿರ್ಬೋದು, ಯೂನಿಟ್ 3 ಆಗಿರ್ಬೋದು, ಯೂನಿಟ್ 6 ಆಗಿರ್ಬೋದು, ಇವಕ್ಕೆ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಅನ್ನ ಕೊಡುವಂತದ್ದು. ಅದಾದ್ಮೇಲೆ ಯೂನಿಟ್ 4 ಆಗಿರ್ಬೋದು, ಯಾಕಂದ್ರೆ ವಿಜಯನಗರ ಬಂದಾಗ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವಿಜಯನಗರಕ್ಕೆ ಇನ್ನೊಂದಷ್ಟು ಪ್ರಿಫರೆನ್ಸ್ ಕೊಡುವಂತದ್ದು. ದೆನ್ ಮೈಸೂರು, ದೆನ್ ಏನು ಟುವರ್ಡ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ ಅನ್ನುವಂತಹ ಯೂನಿಟ್ 2ಗೆ ನಾವು ಲೈಕ್ ಪ್ರಿಫರೆನ್ಸ್ ಆರ್ಡರ್ ನ ಕೊಡ್ತಾ ಬರ್ಬೋದು, ನಾವು ಪ್ರಿಫರೆನ್ಸ್ ಮಾಡ್ತಾ ಬರ್ಬೋದು. ಓಕೆ, ನೆಕ್ಸ್ಟ್ ನಿಮಗೆ ಯೂನಿಟ್ ವೈಸ್ ಸಿಲೆಬಸ್ ಕೂಡ ನೋಡ್ತಾ ಹೋಗೋಣ. ಅಂದ್ರೆ ಯೂನಿಟ್ ವೈಸ್ ನಲ್ಲೂ ಕೂಡ ಏನನ್ನ ಕೇಳ್ತಾ ಬಂದಿದ್ದಾನೆ, ಏನ್ ಸಿಲೆಬಸ್ ಇದೆ. ಫಸ್ಟ್ ನಿಮ್ಗೆಲ್ಲ ಬಂದಾಗ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅನ್ನುವಂತಹ ನಿಮ್ಗೆ ಯೂಶಲಿ ನಿಮ್ಗೆ ಇಲ್ಲಿ ಕೇಳ್ತಾ ಬಂದಿರೋದು ಸೆಲೆಕ್ಟೆಡ್ ಏರಿಯಾಸ್ ಅಂಡ್ ಟಾಪಿಕ್ಸ್ ಅಂತಾನೆ ನಿಮ್ಗೆ ಯೂಶಲಿ ಸಿಲೆಬಸ್ ಕಾಪಿನಲ್ಲಿ ಇರುತ್ತೆ. ಇಲ್ಲಿ ಬಂದಾಗ ಇಂಡಿಯನ್ ಸಿವಿಲೈಸೇಷನ್ ಬಗ್ಗೆ ಕೇಳಿದಾರೆ, ಇಂಡಸ್ ಸಿವಿಲೈಸೇಷನ್ ಬಗ್ಗೆ ಕೇಳಿದಾನೆ. ಅಂದ್ರೆ ಇಂಡಿಯಾದ ಅತಿ ಪುರಾತನ ಓಲ್ಡೆಸ್ಟ್ ಸಿವಿಲೈಸೇಷನ್ ಅಂತ ನಾವೇನ್ ಕರಿತೀವಿ, ಅಥವಾ ಪ್ರಪಂಚದ ಪುರಾತನವಾದಂತಹ ಮತ್ತು ಲೈಕ್ ನಗರ ಯೋಜನೆಯಲ್ಲೆಲ್ಲ ಅತ್ಯುತ್ತಮವಾದ ಸಾಧನೆಯನ್ನ ಮಾಡಿದಂತಹ ಏಕೈಕ ಅಥವಾ ಒನ್ ಆಫ್ ದ ಅನ್ನುವಂತಹ ಏನು ನಮ್ಮ ನಾಗರಿಕತೆ ಅಂತ ಕರಿತೀವಿ, ಇಂಡಸ್ ಸಿವಿಲೈಸೇಷನ್ ಬಗ್ಗೆ ಕೇಳಿದಾನೆ. ಇಲ್ಲಿ ಇಂಡಸ್ ಸಿವಿಲೈಸೇಷನ್ ಅಲ್ಲಿ ನಾವು ಯೂಶಲಿ ನಮ್ಗೆ ಫೋಕಸ್ ಏರಿಯಾಸ್ ಬಂದಾಗ ಅದು ತುಂಬಾ ಇಂಪಾರ್ಟೆಂಟ್ ಏನು ಅಂತ ಬಂದಾಗ ನಮಗೆ ಇಂಡಸ್ ಸಿವಿಲೈಸೇಷನ್ ಲೈಕ್ ಹೇಗೆ ಅವ್ರದೊಂದು ಲೈಕ್ ಕಲ್ಚರ್ ಹೇಗಿತ್ತು, ಸೊ ಅದನ್ನ ಹೇಗೆ ಮುಂದಕ್ಕೆ ನಾವು ಅದನ್ನ ಮುಂದುವರ್ಸ್ಕೊಂಡ್ ಬಂದಿದ್ದೀವಿ ಅನ್ನುವಂಥದ್ದು, ಅಥವಾ ಇಂಡಿಯನ್ ಸಿವಿಲೈಸೇಷನ್ಗೂ ಅಥವಾ ವೇದಿಕ್ ಸಿವಿಲೈಸೇಷನ್ಗೂ ಏನ್ ಡಿಫ್ರೆನ್ಸಸ್ ಇದ್ದು ಅಥವಾ ಏನ್ ಸಾಮ್ಯತೆಗಳಿದ್ದು ಅನ್ನುವಂತಹ ಟಾಪಿಕ್ಗಳಾಗಿರ್ಬೋದು, ಅಥವಾ ಅವರ ಕಲೆ ಅಂಡ್ ಸಂಸ್ಕೃತಿ ಅದು ಇಂದಿಗೂ ಹೇಗೆ ನಮ್ಮ ಆಧುನಿಕ ಭಾರತದಲ್ಲಿ ಕೂಡ ಅದು ಹಾದು ಬಂದಿದೆ ಅನ್ನುವಂತಹ ಟಾಪಿಕ್ಗಳಾಗಿರ್ಬೋದು. ದೆನ್ ಲಿಟರೇಚರ್ ಬಂದಾಗ ಸ್ಯಾನ್ಸ್ಕ್ರಿಟ್ ಲಿಟರೇಚರ್ ಅಂದ್ರೆ ನಿಮ್ಗೆ ಸ್ಯಾನ್ಸ್ಕ್ರಿಟ್ ಲಿಟರೇಚರ್ ಹೇಗಿತ್ತು, ಸೊ ಏನ್ಷಿಯಂಟ್ ಅಲ್ಲಿ ನಿಮ್ಗೆಲ್ಲ ಬಂದಾಗ ಸೊ ಸ್ಯಾನ್ಸ್ಕ್ರಿಟ್ ಲಿಟರೇಚರ್ ಹೇಗೆಲ್ಲ ಇತ್ತು, ಸೊ ಅದ್ ಲೈಕ್ ಅಂದ್ರೆ ಅದು ಸೈನ್ಸ್ ಆಗಿರ್ಬೋದು ಅಥವಾ ಲೈಕ್ ಇದಾಗಿರ್ಬೋದು, ಹೇಗೆಲ್ಲ ನಿಮ್ಗೆ ಲಿಟರೇಚರ್ ಕೇಳ್ತಾ ಬಂದಿದ್ರು ಅನ್ನೋಂಥದ್ದು. ಅದ್ರ ಮುಂದುವರೆದ ಭಾಗವಾಗೇನೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದಾಗ ನಿಮ್ಗೆ ಸೊ ಏನ್ಷಿಯಂಟ್ ಅಲ್ಲಿ ನಮ್ಗೆ ಏನು ಪ್ರಾಚೀನ ಭಾರತ ಅಂತ ಕರಿತೀವಿ, ಒಂದು ಲೈಕ್ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಲೈಕ್ ವಿಜ್ಞಾನ ತಂತ್ರಜ್ಞಾನದಲ್ಲಿ ತುಂಬಾನೇ ಮಹತ್ ಸಾಧನೆಯನ್ನ ಮಾಡಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಆ ಸೈನ್ಸ್ ಅಂಡ್ ಟೆಕ್ನಾಲಜಿನ ನಿಮ್ಗೆ ಯೂಶಲಿ ಇಲ್ಲಿ ಒಂದು ಸಿಲೆಬಸ್ ಇರುತ್ತೆ. ದೆನ್ ಆರ್ಟ್ಸ್ ಇರುತ್ತೆ.
ಎಕ್ಸ್ಕ್ಲೂಡಿಂಗ್ ಕರ್ನಾಟಕವನ್ನು ಹೊರತುಪಡಿಸಿ ಭಾರತದಲ್ಲಿ ಕಂಡು ಬರುವಂತಹ ಲೈಕ್ ಗುಪ್ತರಾಗಿರ್ಬೋದು, ಮೌರ್ಯರಾಗಿರ್ಬೋದು, ಮೊಘಲರಾಗಿರ್ಬೋದು, ಇವರ ಒಂದು ಕಲೆಯ ಬಗ್ಗೆ ಯೂಶಲಿ ಇಲ್ಲಿ ನಿಮಗೆ ಅಧ್ಯಯನ ಮಾಡ್ತಾ ಬರಬೇಕಾಗತ್ತೆ. ಅಂಡ್ ಇಂಡಿಯಾಸ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಟು ದ ಔಟ್ಸೈಡ್ ದ ವರ್ಲ್ಡ್ ಅಂತ ಕೇಳ್ತಾ ಬಂದಿದ್ದಾನೆ. ಅಂದ್ರೆ ಭಾರತವನ್ನ ಹೊರತುಪಡಿಸಿ ಮಧ್ಯ ಏಷ್ಯಾ ಆಗಿರ್ಬೋದು, ಅಥವಾ ಯುರೋಪ್ ಆಗಿರ್ಬೋದು, ಅಥವಾ ಲೈಕ್ ಇತರೆ ಏಷ್ಯಾಗಳಿಗಾಗಿರ್ಬೋದು, ಮಧ್ಯಪ್ರಾಚ್ಯಗಾಗಿರ್ಬೋದು, ಇಲ್ಲೆಲ್ಲ ಭಾರತದ ಒಂದು ಹೇಗೆ ಕೊಡುಗೆ ಆಗಿದೆ ಅನ್ನುವಂಥದ್ದು, ಅಂದ್ರೆ ಅದು ಧಾರ್ಮಿಕವಾಗಿ ಆಗಿರ್ಬೋದು ಅಥವಾ ಸೈದ್ಧಾಂತಿಕವಾಗಿ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನ ಇದನ್ನ ನಾವು ನೋಡ್ತಾ ಬರ್ಬೋದು. ಇನ್ನೊಂದು ರಿಲಿಜಿಯನ್ ಆಫ್ ಇಂಡಿಯಾ ಅಂತ ಕೇಳಿದ್ದಾನೆ. ಅಂದ್ರೆ ಇಲ್ಲಿ ಹಿಂದೂ ಧರ್ಮ ಆಗಿರ್ಬೋದು, ಜೈನಿಸಮು, ಬೌದ್ಧಿಸಮು, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಅಂಡ್ ಸಿಖಿಸಮ್ ಭಾರತದಲ್ಲಿ ಮುಖ್ಯವಾಗಿ ಕಂಡು ಬರುವಂತಹ 6 ಧರ್ಮ ಬಗೆಗಳ ಕೇಳಿದ್ದಾನೆ. ಅಂಡ್ ಹಿಂದೂ ಧರ್ಮಕ್ಕೆ ಬಂದಾಗ ಯೂಶಲಿ ನಮಗೆ ಲೈಕ್ ಏನು ನಾವು ಸೆಕ್ಟ್ ಅಂತ ಕರಿತೀವಿ ಅಥವಾ ಪಂಥಗಳು ಅಂತ ಕರಿತೀವಿ, ಆ ಪಂಥಗಳ ಬಗ್ಗೆ. ಜೈನಿಸಂ ಬಂದಾಗ ಅಲ್ಲಿರುವಂತಹ ಪಂಥಗಳ ಬಗ್ಗೆ ಅಥವಾ ಅವರ ತತ್ವಗಳ ಬಗ್ಗೆ, ರತ್ನತ್ರಯ ನಾವು ಏನ್ ಕರಿತೀವಿ ಅದಾಗಿರ್ಬೋದು. ಅಂಡ್ ಬುದ್ಧಿಸಮ್ ಅಲ್ಲೂ ಕೂಡ ಲೈಕ್ ಅಷ್ಟಾಂಗ ಮಾರ್ಗಗಳಾಗಿರ್ಬೋದು ಅಥವಾ ಬುದ್ಧನ ಧಮ್ಮ ಅನ್ನೋ ಒಂದು ಕಾನ್ಸೆಪ್ಟ್ ಆಗಿರ್ಬೋದು. ಇನ್ನು ಕ್ರಿಶ್ಚಿಯಾನಿಟಿಗೆ ಬಂದಾಗ ಹೇಗೆ ಕ್ರಿಶ್ಚಿಯಾನಿಟಿ ಇಲ್ಲಿನ ಒಂದು ಸೋಶಿಯೋ ಎಕನಾಮಿಕ್ ಅಥವಾ ಎಜುಕೇಶನಲ್ ಮೇಲೆ ಎಫೆಕ್ಟ್ ಮಾಡ್ತು ಅಥವಾ ವುಮೆನ್ ಎಂಪವರ್ಮೆಂಟ್ಗೆ ಸಹಾಯ ಮಾಡ್ತು, ಅಥವಾ ಕ್ರೈಸ್ತ ಮಿಷನರಿಗಳ ಪಾತ್ರ ಇನ್ನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನು ಎಜುಕೇಶನ್ ಸೆಕ್ಟರ್ ಆಗಿರ್ಬೋದು, ಅಥವಾ ವುಮೆನ್ ಎಂಪವರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಅಥವಾ ಲೈಕ್ ಬ್ಯಾಕ್ವರ್ಡ್ ಎಂಪವರ್ಮೆಂಟ್ ಆಗಿರ್ಬೋದು, ಇಲ್ಲಿ ನಮ್ಗೆ ಹೇಗೆ ಅವರ ಮಿಷನರೀಸ್ ಹೆಲ್ಪ್ ಮಾಡ್ತು ಅನ್ನೋಂಥದ್ದು. ಅಂಡ್ ಇಸ್ಲಾಂ ಬಂದಾಗ ನಿಮಗೆ 5 ಲೈಕ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಸೂಫಿಸಮ್ ಆಗಿರ್ಬೋದು, ಅಥವಾ ಅವ್ರ ಶರಿಯಾ ಲಾ ಆಗಿರ್ಬೋದು, ಈ ರೀತಿಯಾದಂತಹ ಕ್ವಶನ್ಗಳು ನಮ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಸಿಖಿಸಮ್ ಬಂದಾಗ ಹೇಗೆ ನಿಮ್ ಸಿಖಿಸಮ್ ಯೂಶಲಿ ನಮ್ಗೆ ಇಂಡಿಯಾ ಲೈಕ್ ಹೇಗೆ ನಿರ್ಗುಣ ಸೆಕ್ಟ್ ಆಗಿರ್ಬೋದು ಅವ್ರದಂತಹ, ಅಥವಾ ಕಲ್ಸಾ ಅನ್ನುವಂತಹ, ಅಥವಾ ಅವ್ರ ಕಲ್ಚರಲ್ ಆಸ್ಪೆಕ್ಟ್ಗಳು ನಮ್ಗೆ ಯೂಶಲಿ ಇಲ್ಲಿ ಜಾಸ್ತಿ ಕ್ವಶನ್ ಅನ್ನ ನೋಡ್ತಾ ಬರ್ಬೋದು. ಸೊ ಲಾಸ್ಟ್ ಯೂನಿಟ್ 1 ಅಲ್ಲಿ ಲಾಸ್ಟ್ 3 ವರ್ಷದಲ್ಲಿ ಯಾವೆಲ್ಲ ಕ್ವಶನ್ಸ್ ಬಂದಿದೆ, ಅದನ್ನ ಹೇಗೆ ಅಪ್ರೋಚಸ್ ಮಾಡ್ಬೇಕು ನಾವು ಅಂತ ನೋಡ್ತಾ ಬಂದಾಗ, ಫಸ್ಟ್ ಕ್ವಶನ್ ಬಂದಾಗ ವಾಟ್ ಯು ಥಿಂಕ್ ವರ್ ದ ಲೈಕ್ ಕಾಸಸ್ ಆಫ್ ದ ರೈಸ್ ಆಫ್ ಸೂಫಿಸಮ್ ಇನ್ ಕರ್ನಾಟಕ ಅಂತ ಕೇಳಿದಾನೆ. ಅಂದ್ರೆ ಯೂಶಲಿ ಕರ್ನಾಟಕದಲ್ಲಿ ಸೂಫಿಸಮ್ನ ಬೆಳವಣಿಗೆಗೆ ಲೈಕ್ ಕಾರಣಗಳೇನೇನು ಅನ್ನುವಂತಹ ಒಂದು ಇದು ಬಂದಾಗ, ಇಂಟ್ರೊಡಕ್ಷನ್ ಬಂದಾಗ ನಿಮ್ಗೆ ಯೂಶಲಿ ಯಾವಾಗಲೂ ಆನ್ಸರ್ ಅನ್ನು ಬರೀತಾ ಬಂದಾಗ 3 ಪಾರ್ಟ್ಗಳಂತ ನಾವು ಡಿವೈಡ್ ಮಾಡ್ತೀವಿ. ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ, ಇನ್ನೊಂದು ಬಾಡಿ ಪಾರ್ಟ್, ಇನ್ನೊಂದು ಕನ್ಕ್ಲೂಷನ್ ಅಂತ ಕರಿತೀವಿ. ಇಂಟ್ರೊಡಕ್ಷನ್ ಅಲ್ಲಿ ಬಂದಾಗ ನಮ್ಗೆ ಕೇಳ್ತಿರೋದೇನು, ನಮ್ಗೆ ಯೂಶಲಿ ಇಲ್ಲಿ ನಮ್ಗೆ ವಾಟ್ ಯು ಥಿಂಕ್ ಓವರ್ ದ ಕಾಸಸ್ ಅಂದ್ರೆ ಯೂಶಲಿ ನಮ್ಗೆ ಈ ಸೂಫಿಸಮ್ನ ಹರಡೋದಿಕ್ಕೆ ಏನು ಕಾಸಸ್, ನಮ್ಗೆ ಇಲ್ಲಿ ಕ್ವಶನ್ ಅಲ್ಲಿ ನಾವು ಆನ್ಸರ್ ಮಾಡ್ಬೇಕಾಗಿರೋದು ಇದು ನಮ್ಗೆ ಅಂದ್ರೆ ಮೇನ್ ಪಾರ್ಟ್. ಅಂದ್ರೆ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದ್ದಾನೆ, ಕರ್ನಾಟಕದಲ್ಲಿ ಸೂಫಿಸಮ್ ಹರಡೋದಿಕ್ಕೆ ಕಾರಣಗಳೇನೇನು, ಕಾಸಸ್ ಏನೇನು ಅನ್ನೋದ್ರ ನಾವು ಮೇನ್ಸ್ ಬಾಡಿ ಪಾರ್ಟ್ ಅಲ್ಲಿ ನಾವು ಇಲ್ಲಿ ಬರಿಬೇಕಾಗತ್ತೆ. ಅಂಡ್ ಸೂಫಿಸಮ್ ಬಗ್ಗೆ ಇಂಟ್ರೊಡಕ್ಷನ್ ಬಗ್ಗೆ ಬರಿಬೇಕಾಗತ್ತೆ. ಇಂಟ್ರೊಡಕ್ಷನ್ ಬಂದಾಗ ಸೂಫಿಸಮ್ ಅಂದ್ರೆ ಏನು, ಕರ್ನಾಟಕದಲ್ಲಿ ಹೆಂಗ್ ಕಂಡು ಬರುತ್ತೆ ಅಥವಾ ಇಲ್ಲಿ ಕಂಡು ಬರುತ್ತೆ, ಯಾರು ತುಂಬಾ ಪ್ರಸಿದ್ಧರಾದಂತಹ ಸೂಫಿಗಳು ಯಾರ್ಯಾರು, ಇದ್ರ ಬಗ್ಗೆ ನಾವು ಯೂಶಲಿ ನಮ್ಗೆ ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಬರಿತಾ ಬರಬೇಕಾಗತ್ತೆ. ಇನ್ ಕನ್ಕ್ಲೂಷನ್ ಬಂದಾಗ ನೀವು ಒಂದು ಪಾಸಿಟಿವ್ ನೋಟ್ ನಲ್ಲಿ ಅದನ್ನ ಇನ್ ಮಾಡ್ತಾ ಬರ್ಬೇಕಂದ್ರೆ ನೀವು ಇಂಟ್ರೊಡಕ್ಷನ್ಸ್ ಮತ್ತೆ ಬಾಡಿನಲ್ಲಿ ಏನ್ ಬರ್ದಿದ್ರಿ, ಅಂದ್ರೆ ಬಾಡಿ ಪಾರ್ಟ್ಸ್ ಅಲ್ಲಿ ಏನ್ ಆನ್ಸರ್ ಅನ್ನ ಬರ್ದಿದ್ರಿ, ಏನ್ ಅಪ್ರೋಚಸ್ ನ ಮಾಡಿದ್ರಿ, ಅದನ್ನ ಎಂಡ್ ಆಗೋ ರೀತಿನಲ್ಲಿ ನೀವು ಆನ್ಸರ್ ಅನ್ನ ಎಂಡ್ ಮಾಡ್ತೀರಾ, ಅದುವೇ ಕನ್ಕ್ಲೂಷನ್ ಆಗಿರುತ್ತೆ. ಸೊ ಇಂಟ್ರೊಡಕ್ಷನ್ ಬಂದಾಗ ಸೂಫಿಸಮ್ ಬಗ್ಗೆ, ಅಂದ್ರೆ ಸೂಫಿಸಮ್ ಕರ್ನಾಟಕದಲ್ಲಿ ಹೇಗೆ ಹರಡಿತು, ಅಥವಾ ಲೈಕ್ ಸೂಫಿ ಸೈನ್ಸ್ ಅಂದ್ರೆ ಏನು, ಅದೇರು ಎಲ್ಲಿಂದ ಬಂದ್ರು ಅನ್ನೋದಕ್ಕೆ ಒಂದು ಲೈಕ್ ಇಲ್ಲಿ ನೋಡ್ತಾ ಬರ್ಬೋದು ನಾವು ಇಮೇಜ್ ಅಲ್ಲಿ ಹೇಗೆ ಹಾಕಿದೀವಿ ಅಂತ. ಅಂಡ್ ಕೀ ಸೂಫಿ ಸೈನ್ಸ್ ಇನ್ ಕರ್ನಾಟಕ ಯಾರು ಇದ್ದಾರೆ ಅಂದ್ರೆ ಶೇಖ್ ಸಿರಾಜುನ್ ದಿಲ್ ಜನೈದಿ ಅಂತ ಕರಿತೀವಿ, ಅಥವಾ ಗೇಸು ದರಾಜ್ ಅಂತ ಕರಿತೀವಿ, ಅಥವಾ ಬಂದೆ ನವಾಜ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗುಲ್ಬರ್ಗಾದಲ್ಲಿ ಬಂದೆ ನವಾಜ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅವರಾಗಿರ್ತಾರೆ. ಅಥವಾ ಸೈಯದ್ ತಜುದ್ದೀನ್ ಇನ್ ಬೀದರ್ ನಲ್ಲಿ ಇರುವಂತಹ ಈ ಸೈಯದ್ ಬಗ್ಗೆ ಆಗಿರ್ಬೋದು, ಇವರು ನಮಗೆ ಪ್ರಾಮಿನೆಂಟ್ ಸೂಫಿಗಳು ಅಂತ ನೋಡ್ತಾ ಬಂದಿದ್ದು. ಅಂದ್ರೆ ಸೂಫಿಸಮ್ ಬಗ್ಗೆ ಇಂಟ್ರೊಡಕ್ಷನ್ ಅಲ್ಲಿ ನೀವು ಒಂದು ಆನ್ಸರ್ ಅನ್ನ ಬರಿತಾ ಬರ್ಬೇಕಾಗತ್ತೆ. ಇನ್ ಬಾಡಿ ಪಾರ್ಟ್ ಬಂದಾಗ ಕಾಸಸ್ ಏನು ಲೈಕ್ ಅಂದ್ರೆ ಸೂಫಿಸಮ್ ರೈಸ್ ಆಗೋದಿಕ್ಕೆ, ಸೂಫಿಸಮ್ ಭಾರತದಲ್ಲಿ ಹರಡೋದಿಕ್ಕೆ ಅಥವಾ ಕರ್ನಾಟಕದಲ್ಲಿ ಹರಡೋದಿಕ್ಕೆ ಏನು ಕಾಸಸ್ಗಳು, ಏನು ನಮ್ಗೆ ತುಂಬವಾದಂತಹ ಅಂಶಗಳು ಏನೇನು ಅಂತ ಬಂದಾಗ, ಸೂಫಿಸಮ್ ಕೇಮ್ ಟು ಇಂಡಿಯಾ ಆಸ್ ಎ 17th century, ಅಂದ್ರೆ ಕ್ರಿಸ್ತಶಕ 7ರ ಒಂದು ಲೈಕ್ ಶತಮಾನದಲ್ಲಿ ಕರ್ನಾಟಕಕ್ಕೆ ಬರ್ತಾರೆ. ಸೊ ಅದಾದ್ಮೇಲೆ ಏನು ಅಂತ ಬಂದಾಗ ಟ್ರೇಡ್ ಅನ್ನುವಂಥದ್ದು ನಾವು ನೋಡುವಂಥದ್ದು, ಗಮನಿಸಬೇಕಾಗಿರುವಂಥದ್ದು ಟ್ರೇಡು. ಸೊ ಅಂದ್ರೆ ಲೈಕ್ ಅರಬ್ ಟ್ರೇಡರ್ಸ್ ಅಂಡ್ ಮರ್ಚೆಂಟ್ಸ್ ಏನಿದ್ರು ಅರಬ್ ಇಂದ ಬರ್ತಾ ಅವ್ರ ಜೊತೆ ನಮ್ಗೆ ಈ ಸೂಫಿ ಸೈನ್ಸ್ಗಳು ಅಥವಾ ಸೂಫಿ ಸಂತರು ಕೂಡ ಅವ್ರ ಜೊತೆ ಕರ್ನಾಟಕದ ಹಿಮಾಲ ಏನು ಕರಾವಳಿ ತೀರ ಅಂತ ಕರಿತೀವಿ, ಇಲ್ಲಿ ನಮ್ಗೆ ಟ್ರೇಡ್ಗಳು ಬಂದು ಹೋಗುವಂಥದ್ದು ಮಾಡ್ತಾ ಇದ್ರು. ಸೊ ಇವ್ರ ಜೊತೆ ಬಂದಂತಹ ಸೂಫಿಗಳು ಇಲ್ಲಿ ನೆಲೆ ಊರಲ್ಲ, ಅಂದ್ರೆ ಕರ್ನಾಟಕದಲ್ಲಿ ನೆಲೆ ಊರೋದಕ್ಕೆ ಶುರು ಮಾಡ್ತಾರೆ. ಅದ್ರ ಮೂಲಕ ನಾವು ಅದನ್ನ ನೋಡ್ತಾ ಬರ್ಬೋದು, ಅದು ಒಂದು ಕಾರಣ ಆಗಿರುತ್ತೆ. ಅದ್ರ ಜೊತೆಗೆ ಕಲ್ಚರಲ್ ಅಂಡ್ ಜಿಯೋಗ್ರಾಫಿಕಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಕರ್ನಾಟಕ ಕಲ್ಚರ್ ಅಂಡ್ ಜಿಯೋಗ್ರಫಿ ಫಾರ್ ದ ಹಾಸ್ಪಿಟಲ್ ಫಾರ್ ಲೈಕ್ ಅಂದ್ರೆ ಸ್ಪ್ರೆಡ್ ಟು ದ ಸೂಫಿಸಮ್. ಇಲ್ಲಿ ಇದ್ದಂತಹ ಲೈಕ್ ಎಲ್ಲಾ ಧರ್ಮಗಳು ನಮ್ದು ಎಲ್ಲಾ ಧರ್ಮವನ್ನು ಸಕಲವಾಗಿ ಒಂದೇ ರೀತಿಯಲ್ಲಿ ನೋಡ್ಬೇಕು ಅನ್ನುವಂತಹ ಮನೋಭಾವ ಏನಿತ್ತು, ಅದು ಕೂಡ ಒನ್ ಆಫ್ ದ ರೀಸನ್ ಅಂತಾನೆ ಹೇಳ್ತಾ ಬಂದಿರ್ತೀವಿ. ಅಂಡ್ ಸಪೋರ್ಟ್ ಫ್ರಮ್ ದ ಲೋಕಲ್ ಪಾಪ್ಯುಲೇಷನ್, ಅಂದ್ರೆ ಇಲ್ಲಿದ್ದಂತಹ
ಕರ್ನಾಟಕದಲ್ಲಿ ಇದ್ದಂತಹ ಏನ್ ಶಾಂತಿ ಪ್ರಿಯರು ಅಥವಾ ಕರ್ನಾಟಕದಲ್ಲಿ ಇರುವಂತಹ ಜನತೆ ಏನಿದ್ರು, ನಾಗರಿಕರು ಏನಿದ್ರು, ಅವರು ಕೂಡ ಸೂಫಿಸಂನ ಒಂದು ತತ್ವವನ್ನ ಮಾರು ಹೋಗ್ತಾರೆ. ಯಾಕಂದ್ರೆ ನೀವು ಸೂಫಿಸಂ ಬಂದಾಗ ತುಂಬಾ ರ್ಯಾಡಿಕಲ್ ಇರಲ್ಲ, ತುಂಬಾ ಲಿಬರಲ್ ಆಗಿ ತುಂಬಾನೇ ಹಿಂದೂ ಮತ್ತು ಹಿಂದೂ ಮತ್ತು ಮುಸ್ಲಾಂ ಧರ್ಮದ ಅಥವಾ ಇಸ್ಲಾಂ ಧರ್ಮದ ಒಂದು ಏನು ಸಿದ್ಧಾಂತಗಳಿದಾವೆ, ಏನು ಲೈಕ್ ಅವರ ತತ್ವಗಳಿದಾವೆ, ಎರಡೂ ಕೂಡ ನಮಗೆ ಸಮ್ಮಿಳನ ಅಂತ ಕರಿತೀವಿ. ಅದರಿಂದಾಗಿ ಇಲ್ಲಿನ ಒಂದು ಜನಸಂಖ್ಯೆ ಏನಿದ್ರು, ಅಂದ್ರೆ ಲೋಕಲ್ ಪಾಪ್ಯುಲೇಷನ್ ಇದ್ರು, ಅವ್ರು ಅದನ್ನ ಮನಸಾ ಇಚ್ಛೆ ಒಪ್ಕೊಂಡ್ರು. ಸೊ ಅದಕ್ಕೋಸ್ಕರ ಅದು ಒನ್ ಆಫ್ ದ ರೀಸನ್ ಅಂತಾನೆ ನಾವು ಹೇಳ್ತಾ ಬರುವಂತದ್ದು. ಅಂಡ್ ಮೈಗ್ರೇಷನ್ ಆಫ್ ಸೂಫಿ ಸೈನ್ಸ್ ಗಳಾಗಿರ್ಬೋದು. ಸೊ ಯೂಶಲಿ ಅರಬ್ ಇಂದ ಬಂದಂತಹ ಯೂಶಲಿ ನಮಗೆ ರಾಜಸ್ಥಾನ, ಗುಜರಾತ್ ಈ ಭಾಗದಲ್ಲಿ ಇರ್ತಾರೆ ಅಥವಾ ಡೆಲ್ಲಿನಲ್ಲಿ ಪಾರ್ಟ್ ಅಲ್ಲಿ ಇರ್ತಾರೆ. ಡೆಲ್ಲಿಯಿಂದ ಬಹುಮನಿ ಸುಲ್ತಾನ್ಸ್ ನೆಕ್ಸ್ಟ್ ಬರ್ತೀವಿ, ಅಂದ್ರೆ ಬಹುಮನಿ ಆಗಿರ್ಬೋದು ಅಥವಾ ಆದಿಲ್ ಶಾಹಿ ಆಗಿರ್ಬೋದು, ಟಿಪ್ಪು ಸುಲ್ತಾನ್, ಇವರ ಒಂದು ರೀಸನ್ ಅಲ್ಲಿ ಆಳ್ವಿಕೆನಲ್ಲಿ ಅಲ್ಲಿಂದ ಇಲ್ಲಿ ಕರ್ನಾಟಕಕ್ಕೆ ಮೈಗ್ರೇಷನ್ ಕೂಡ ಆಗ್ತಾ ಬರ್ತಾರೆ. ಸೊ ಈ ಎಲ್ಲ ರೀಸನ್ ಇಂದ ನಮ್ಗೆ ಅವರು ಇದಾಗ್ತಾ ಬಂದಿದ್ದು. ಅದ್ರ ಜೊತೆಗೆ ಭಾರತದಲ್ಲಿ ಇದ್ದ ಇನ್ನೊಂದು ರೀಸನ್ ಏನಂತ ಅಂದ್ರೆ ಭಕ್ತಿ ಮೂವ್ಮೆಂಟ್. ನಿಮ್ಗೆಲ್ಲ ಗೊತ್ತಿದ್ದಂಗೆ 8ನೇ ಶತಮಾನದಿಂದ ಈಚೆಗೆ ಅಥವಾ 6, 7, 8 ಈ ಒಂದು 3 ಶತಮಾನಗಳು ಏನಿದೆ, ಇಲ್ಲಿ ನಮ್ಗೆ ಯೂಶಲಿ ಹೆಚ್ಚು ನಮ್ಗೆ ಸೋಷಿಯಲ್ ಲೈಕ್ ಭಕ್ತಿ ಮೂವ್ಮೆಂಟ್ಗಳು ಅಥವಾ ಭಕ್ತಿ ಚಳುವಳಿ ಅನ್ನುವಂಥದ್ದು ಶುರು ಆಗ್ತಾ ಹೋಗುತ್ತೆ. ಅಂದ್ರೆ ಧರ್ಮದಲ್ಲಿದ್ದಂತಹ ಅಂಧಾಕಾರಗಳು ಅಥವಾ ಅಂಧಾಚಾರಗಳು ಏನೇನಿದೋ, ಸೊ ಅವನ್ನೆಲ್ಲವನ್ನು ಕಮ್ಮಿ ಮಾಡಬೇಕು, ಧರ್ಮವನ್ನ ಹರಿಯುವ ನೀರಾಗಿ ಶುದ್ಧಿಗೊಳಿಸಬೇಕು ಅಂತ ನಮ್ಗೆ ಯೂಶಲಿ ಭಕ್ತಿ ಚಳುವಳಿಗಳು ಶುರುವಾಗ್ತಾ ಬರುತ್ತೆ. ಸೊ ಅದರ ಒಂದು ಎಫೆಕ್ಟ್ ಆಗಿ ಈ ಇಸ್ಲಾಂ ಧರ್ಮದಲ್ಲೂ ಕೂಡ ಅಲ್ಲೂ ಕೂಡ ಒಂದಷ್ಟು ಸುಧಾರಣೆಗಳು ಶುರುವಾಗ್ತಾ ಬರ್ತವೆ. ಅದರ ಅಂಗವಾಗಿನೇ ಸೂಫಿಸಂನ ನಾವು ನೋಡ್ತಾ ಬರ್ತೀವಿ. ಅದನ್ನ ಮಿಸ್ಟಿಸಮ್ ಕೂಡ ಅಂತಾನು ನಾವು ಇದು ಮಾಡ್ತಾ ಬರ್ತೀವಿ. ಸೊ ಲೈಕ್ ಇಂಟರ್ಫೇತ್ ಡೈಲಾಗ್ಗಳಾಗಿರ್ಬೋದು, ಈ ರೀತಿಯಾದಂತಹ ಅಪ್ರೋಚ್ಗಳನ್ನ ನೀವು ಈ ರೀತಿಯಾದ ಪಾಯಿಂಟ್ಸ್ ಗಳನ್ನ ಮಾಡ್ತಾ ಬರ್ತೀರಾ. ಅಂಡ್ ಕನ್ಕ್ಲೂಷನ್ ಪಾರ್ಟ್ ಬಂದಾಗ ದಿಸ್ ಫಾಕ್ಟ್ಸ್ ಕಂಬೈನ್ ಟು ದ ಕ್ರಿಯೇಟ್ ಎ ಫರ್ಟೈಲ್ ಗ್ರೌಂಡ್ ಟು ದ ಟೂರಿಸಂ ಇನ್ ಫ್ಲರಿಶ್ ಟು ಕರ್ನಾಟಕ, ಲೀಡಿಂಗ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ವೈಬ್ರೆಂಟ್ ಸೂಫಿ ಟ್ರೆಡಿಸಮ್ ದಟ್ ಕಂಟಿನ್ಯೂಸ್ ಟು ಇನ್ಫ್ಲೂಯೆನ್ಸ್ ದ ರೀಜನ್ಸ್ ಕಲ್ಚರ್ ಅಂಡ್ ಸೊಸೈಟಿ. ಈ ರೀತಿಯಾಗಿ ಒಂದು ಪಾಸಿಟಿವ್ ನೋಟ್ ನಲ್ಲಿ ಹೇಗೆ ಕಲ್ಚರ್ ಲೈಕ್ ಅವ್ರ ಕಲ್ಚರ್ ಅಲ್ಲಿ ಒಂದು ನಮ್ಗೆ ಮಿಂಗಲ್ ಆಗೋದಿಕ್ಕೆ, ಹೇಗೆ ಒಂದು ಸಮ್ಮಿತ ಆಗೋದಿಕ್ಕೆ ಹೇಗೆ ಹೆಲ್ಪ್ ಆಯ್ತು ಅನ್ನೋ ರೀತಿಯಲ್ಲಿ ಆನ್ಸರ್ ಅನ್ನ ಮಾಡ್ತಾ ಬರ್ತೀರಾ. ಸೊ ಕ್ವಶನ್ ಅಲ್ಲಿ ಕೇಳಿರುವಂತದ್ದು, ವಾಟ್ ಡು ಯು ಥಿಂಕ್ ಓವರ್ ದ ಕಾಸಸ್ ರೈಸ್ ಆಫ್ ದ ಸೂಫಿಸಮ್ ಇನ್ ಕರ್ನಾಟಕ? ಸೊ ಇಂಟ್ರಡಕ್ಷನ್ಸ್ ಅಲ್ಲಿ ಸೂಫಿಸಮ್ ಬಗ್ಗೆ ಅಥವಾ ಮಿಸ್ಟಿಸಮ್ ಬಗ್ಗೆ ಸೊ ಏನ್ ಬರಿಬೇಕು ಅನ್ನೋದ್ರ ನೀವು ಬರೆಯೋದನ್ನ ಅಪ್ರೋಚ್ ಅನ್ನ ಮಾಡ್ತೀರಾ. ದೆನ್ ವಾಟ್ ಆರ್ ದ ಕೀ ಸೈನ್ಸ್ ಇನ್ ಸೂಫಿ ಸಂತರು ಯಾರ್ಯಾರಿದ್ದಾರೆ ಕರ್ನಾಟಕದಲ್ಲಿ ಅಪ್ರೋಚ್ ಮಾಡ್ತೀರಾ. ಅಂಡ್ ಬಾಡಿ ಪಾರ್ಟ್ ಬಂದಾಗ ಒಂದು ಪ್ರಾಪರ್ ಹೆಡ್ಡಿಂಗ್ ಅನ್ನು ಹಾಕೊಳ್ಳುವಂಥದ್ದು, ಹೆಡ್ಡಿಂಗ್ ಅಲ್ಲಿ ಹಾಕಿದ್ಮೇಲೆ ಯಾವ ಪಾಯಿಂಟ್ಸ್ ನೀವು ಯೂಶಲಿ ಹೈಲೈಟ್ ಮಾಡುವಂಥದ್ದು ಅಂಡ್ ಆನ್ಸರ್ ಮಾಡ್ತಾ ಬರುವಂಥದ್ದು, ಈ ರೀತಿಯಾಗಿ ಆನ್ಸರ್ ಮಾಡ್ತೀವಿ. ದೆನ್ ಕನ್ಕ್ಲೂಷನ್ ಬಂದಾಗ ನಿಮ್ಗೆ ಏನು ಲೈಕ್ ಸೂಫಿಸಮ್ ಏನ್ ಬಗ್ಗೆ ಏನು, ಸೊ ಹೇಗೆ ಅದಿದಾಯ್ತು ಅಂದ್ರೆ ಹೇಗೆ ಇಲ್ಲಿಗೆ ಪಾಸಿಟಿವ್ ಆಗಿ ನೀವು ಇದನ್ನ ಎಂಡ್ ಮಾಡ್ತಾ ಬರ್ತೀರಾ. ಸೊ ಸೆಕೆಂಡ್ ಕ್ವಶನ್ ಅನ್ನು ನೋಡೋದಾದ್ರೆ, ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಇಂಡಸ್ ಸಿವಿಲೈಸೇಷನ್ ಅಂಡ್ ವೇದಿಕ್ ಸಿವಿಲೈಸೇಷನ್ ಅಂತ ಕೇಳ್ತಾ ಇದ್ದಾನೆ. ಸೊ ಇಂಟ್ರೊಡಕ್ಷನ್ ಪಾರ್ಟ್ ಬಂದಾಗ ನಮ್ಗೆ ಇಲ್ಲಿ ನಿಮ್ಗೆ ಬರಿಬೇಕಾಗಿರುವಂತದ್ದು ಇಂಡಸ್ ಸಿವಿಲೈಸೇಷನ್ ಅಂಡ್ ವೇದಿಕ್ ಸಿವಿಲೈಸೇಷನ್ ಬಗ್ಗೆ ಇಂಟ್ರೊಡಕ್ಷನ್ ಅಲ್ಲಿ ಬರಿತಾ ಬರ್ತೀರಾ. ದೆನ್ ಬಾಡಿ ಪಾರ್ಟ್ ಬಂದಾಗ ಡಿಫ್ರೆನ್ಸಸ್ ಏನು, ಇವೆರಡೂ ಲೈಕ್ ಏನು ನಾಗರಿಕತೆಗಳ ನಡುವೆ ಯಾವ ಒಂದು ಡಿಫ್ರೆನ್ಸ್ ಇದೆ, ಏನು ನಮ್ಗೆ ಲೈಕ್ ಡಿಫ್ರೆನ್ಸ್ ಏನು ಅನ್ನುವಂಥದ್ದನ್ನ ನಾವು ಆನ್ಸರ್ ಅಲ್ಲಿ ಅಪ್ರೋಚ್ ಅನ್ನ ಮಾಡ್ತಾ ಬರಬೇಕಾಗುತ್ತೆ. ಕನ್ಕ್ಲೂಷನ್ ಬಂದಾಗ ಒಂದು ಪಾಸಿಟಿವ್ ನೋಟ್ ನಲ್ಲಿ ಇವೆರಡು ಡಿಫ್ರೆನ್ಸ್ಗಳು ಇದ್ರೂ ಕೂಡ ಹೇಗೆ ಅದು ಸೌಮ್ಯತೆವಾಗಿದೆ, ಎರಡು ಒಂದಕ್ಕೊಂದು ಹೇಗೆ ಹೊಂದ್ಕೊಂಡಿದ್ವು ಅನ್ನೋ ರೀತಿಯಲ್ಲಿ ಕೂಡ ನೀವು ಆನ್ಸರ್ ನ ಮಾಡ್ತಾ ಬರ್ತೀರಾ. ಸೊ ಇಂಟ್ರೊಡಕ್ಷನ್ ಬಂದಾಗ ಹೇಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸ್, ವೇದಿಕ್ ಕಲ್ಚರ್ ಆಲ್ಸೋ ಟು ಸಿಗ್ನಿಫಿಕೆಂಟ್ ಏನ್ಷಿಯಂಟ್ ಸಿವಿಲೈಸೇಷನ್ ದಟ್ ಡ್ರೈವ್ ಟು ಇನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್ ಆಗಿರ್ಬೋದು, ಈ ರೀತಿಯಾಗಿ ನೀವು ಅಪ್ರೋಚ್ ಅನ್ನ ಆನ್ಸರ್ ಅನ್ನ ಬರಿತಾ ಬರಬಹುದು. ನೀವು ಇಲ್ಲೊಂದು ನೋಡ್ತಾ ಬಂದಾಗ ಹೇಗಿರುತ್ತೆ ಅನ್ನೋಂಥದ್ದು. ದೆನ್ ಬೇಸಿಕ್ ಒಂದು ಹೆಡ್ಡಿಂಗ್ ಅನ್ನ ಶುರು ಹಾಕೋತೀರಾ ಬಾಡಿ ಪಾರ್ಟ್ ನಲ್ಲಿ, ಡಿಫ್ರೆನ್ಸಸ್ ಬಿಟ್ವೀನ್ ಇಂಡಸ್ ಸಿವಿಲೈಸೇಷನ್ ಅಂಡ್ ವೇದಿಕ್ ಸಿವಿಲೈಸೇಷನ್ಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲೈಕ್ ನಾವು ಇಂಡಿಯಾದ ಒಂದು ಭಾರತದ ಒಂದು ಇತಿಹಾಸವನ್ನ ಇಂಡಸ್ ಸಿವಿಲೈಸೇಷನ್ ಅಂತ ಶುರು ಮಾಡ್ತಾ ಬರ್ತೀವಿ. ಫಸ್ಟ್ ವೇದಿಕ್ ಸಿವಿಲೈಸೇಷನ್, ಆಮೇಲೆ ಲೈಕ್ ವೇದಿಕ್ ಸಿವಿಲೈಸೇಷನ್ ಅಂತ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಆಮೇಲೆ ವೇದಿಕ್ ಸಿವಿಲೈಸೇಷನ್, ಆಮೇಲೆ ಲೇಟರ್ ವೇದಿಕ್ ಅಥವಾ ನಂತರದ ವೇದಗಳ ಕಾಲ ಅಂತ ಕರಿತೀವಿ. ದೆನ್ ಮೌರ್ಯರ್ ಬರ್ತಾರೆ, ಗುಪ್ತರ್ ಬರ್ತಾರೆ. ಸೊ ಇಲ್ಲಿಗೆ ನಾವು ಅದನ್ನ ಏನ್ಷಿಯಂಟ್ ಅಥವಾ ಏನು ಪ್ರಾಚೀನ ಭಾರತದ ಇತಿಹಾಸವನ್ನ ಮುಗಿಸ್ತಾ ಬರ್ತೀವಿ. ಆಮೇಲೆ ಮಧ್ಯಕಾಲೀನ ಇತಿಹಾಸ ಅಂತ ಕರಿತೀವಿ. ಸೊ ಇವೆರಡು ಕೂಡ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಮ್ಗಳ ದೃಷ್ಟಿಯಿಂದನೂ ಕೂಡ ನಮಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರ್ಬೋದು ಅಥವಾ ವೇದಿಕ್ ಸಿವಿಲೈಸೇಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಈ ಕ್ವಶನ್ ಅಲ್ಲಿ ನಮಗೆ ಡಿಫ್ರೆನ್ಸಸ್ ನ ಕೇಳ್ತಾ ಬಂದಿದ್ದಾನೆ. ಡಿಫ್ರೆನ್ಸಸ್ ಏನಿರ್ಬೋದು, ಆರಿಜಿನ್ ಅಂಡ್ ಟೈಮ್ ಪೀರಿಯಡ್ಸ್. ಯಾಕಂದ್ರೆ ನೀವು ಫಸ್ಟ್ ಬರುವಂತದ್ದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧೂ ನಾಗರಿಕತೆ ಏನಂತ ನಾವು ಕರಿತೀವಿ, ಸಿಂಧೂ ನಾಗರಿಕತೆ. ಆಮೇಲೆ ವೇದಿಕ್ ಕಲ್ಚರ್ ಅಥವಾ ವೇದಿಕ್ ಸಿವಿಲೈಸೇಷನ್ ಅಥವಾ ವೇದಗಳ ನಾಗರಿಕತೆ ಅಂತ ನಾವು ಕರಿತಾ ಬರ್ತೀವಿ. ಸೊ ಟೈಮ್ ಪೀರಿಯಡ್ ಏನು, ಬೇಸಿಕ್ ಆಗಿ 3300 ಒಂದು ಲೈಕ್ ಕ್ರಿಸ್ತ ಪೂರ್ವದಲ್ಲಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡುವಂಥದ್ದು. ಅಂಡ್ ವೇದಿಕ್ ಸಿವಿಲೈಸೇಷನ್ ಅಥವಾ ಇದ್ರದ್ದು ಬಂದಾಗ ನಮಗೆ 1500 BC ಇಂದ ಕ್ರಿಸ್ತ ಪೂರ್ವದಿಂದ 500 ಕ್ರಿಸ್ತ ಪೂರ್ವದವರೆಗೂ ಕೂಡ ನಾವು ಅದನ್ನ ನೋಡ್ತಾ ಬರ್ತೀವಿ. ಸೊ ಬೇಸಿಕ್ ಆಗಿ ಈ ಒಂದು ಡಿಫ್ರೆನ್ಸ್ ಇರುತ್ತೆ. ನಂತರ ಡಿಫ್ರೆನ್ಸ್ ಏನೇನು, ಅರ್ಬನೈಸೇಷನ್ ಅಂಡ್ ಸಿಟೀಸ್ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ is famous for the
ಅದು ಟೌನ್ ಪ್ಲಾನಿಂಗ್ ಆಗಿರ್ಬೋದು ಅಥವಾ ಅರ್ಬನ್ ಪ್ಲಾನಿಂಗ್ ಆಗಿರ್ಬೋದು ಅಥವಾ ಲೈಕ್ ಏನು ನಗರ ಒಳಚರಂಡಿ ವ್ಯವಸ್ಥೆ ಅಂತ ನಾವೇನು ಕರಿತೀವಿ, ಡ್ರೈನೇಜ್ ಸಿಸ್ಟಮ್ಸ್ ಆಗಿರ್ಬೋದು, ಇವು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅವೆಲ್ಲವೂ ಕೂಡ ವೇದಿಕ್ ಕಲ್ಚರಲ್ಲಿ ಅಷ್ಟರ ಮಟ್ಟಿಗೆ ಇರೋದಿಲ್ಲ. ಅವ್ರು ಯೂಶಲಿ ಪ್ರಿಡಾಮಿನೆಂಟ್ಲಿ ಲೈಕ್ ಏನು ಗ್ರಾಮೀಣ ಭಾಗಕ್ಕೆ ಹೆಚ್ಚು ಸೇರಿದಂಥವ್ರು. ಸೊ ಅದು ನಿಮಗೆ ಡಿಫರೆನ್ಸ್ ಅನ್ನ ತೋರಿಸ್ತಾ ಬರ್ತೀರಾ. ಸ್ಕ್ರಿಪ್ಟ್ ಅಂಡ್ ಲ್ಯಾಂಗ್ವೇಜ್ ಬಂದಾಗ ಇಂಡಸ್ ವ್ಯಾಲಿದ್ ಏನ್ ಇದಿದೆ ಅಲ್ಲಿವರೆಗೂ ಇಲ್ಲಿವರೆಗೂ ಕೂಡ ಡೆಸಿಫರ್ ಮಾಡೋದಕ್ಕಾಗಿಲ್ಲ. ಸೊ ಅದನ್ನ ಒಂದು ಕೋಟ್ ಮಾಡ್ತೀರಾ. ಸೊ ಲ್ಯಾಂಗ್ವೇಜ್ ನಮ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಬಟ್ ವೇದಿಕ್ ಬಂದಾಗ ಸ್ಯಾನ್ಸ್ಕ್ರಿಟಿಸಮ್ನ ಅಥವಾ ಸಂಸ್ಕೃತವನ್ನ ಅವರ ಮಾಧ್ಯಮವಾಗಿ ಬಳಸ್ಕೋತಾ ಬಂದ್ರು. ಸೊ ಅದನ್ನ ಸಾಹಿತ್ಯದಲ್ಲೂ ನಾವು ನೋಡ್ತಾ ಬರಬಹುದು. ಸೊ ಇದು ಬೇಸಿಕ್ ಡಿಫರೆನ್ಸ್ ಅನ್ನು ಬರೀತೀರಾ. ಅಂಡ್ ಗವರ್ನಮೆಂಟ್ ಸಿಸ್ಟಮ್ ಹೇಗಿತ್ತು ಅಥವಾ ಪೊಲಿಟಿಕಲ್ ಸ್ಟ್ರಕ್ಚರ್ಸ್ ಹೇಗಿತ್ತು ಅನ್ನೋದು ಕೂಡ ನೀವು ಅಪ್ರೋಚ್ ಅನ್ನ ಮಾಡಬಹುದು. ಸೊ ಅನ್ಕ್ಲಿಯರ್ ಇನ್ ಪೊಲಿಟಿಕಲ್ ಸಿಸ್ಟಮ್ ಅಂದ್ರೆ ಲೈಕ್ ಪೊಲಿಟಿಕಲ್ ಸ್ಟ್ರಕ್ಚರ್ಸ್ ಹೇಗಿತ್ತು ಅನ್ನೋಕೆ ನಾವು ಇಲ್ಲಿವರೆಗೂ ಕೂಡ ಅವರ ಒಂದು ಲೈಕ್ ಬರವಣಿಗೆಯನ್ನ ಅಥವಾ ಅವರ ಒಂದು ಲೈಕ್ ಲಿಪಿಗಳನ್ನ ಅರ್ಥ ಮಾಡ್ಕೊಳಕ್ ಆಗದಲ್ಲಿರೋದ್ರಿಂದಾಗಿ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ನಾವು ಇನ್ನೂ ತಿಳ್ಕೊಂಡಿಲ್ಲ. ಕಿಂಗ್ಶಿಪ್ ಇತ್ತ ಅಥವಾ ಕಿಂಗ್ಡಮ್ಸ್ ಇತ್ತ ಅನ್ನೋದ್ರ ಬಗ್ಗೆ ನಾವು ಅದನ್ನ ಅಷ್ಟು ನೋಡಿಲ್ಲ. ಸೊ ಬಟ್ ವೇದಿಕ್ ಕಲ್ಚರ್ ಬಂದಾಗ ಲೈಕ್ ಟ್ರೈಬಲ್ ಕಿಂಗ್ಸ್ ಏನಿತ್ತು ಅವರ ಒಂದು ಪ್ರಾಮಿನೆಂಟ್ ಶುರು ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ಡಿಫ್ರೆನ್ಸ್ ಅನ್ನು ಅಪ್ರೋಚಸ್ ಅನ್ನ ಮಾಡ್ತಾ ಬರೋದು. ದೆನ್ ಸೊಸೈಟಿ ಪಾರ್ಟ್ಸ್ ಬಂದಾಗ ಹೇಗಿತ್ತು? ಸೊ ಫೀಮೇಲ್ ಡಾಮಿನೇಟೆಡ್ ಆಗಿರ್ಬೋದು ಅಥವಾ ಮಹಿಳೆಯರಿಗೆ ಸಮಾನವಾಗಿ ಒಂದು ಭಾಗವಹಿಸೋದಕ್ಕಾಗಿರ್ಬೋದು, ಈ ರೀತಿ ಅದನ್ನ ನಾವು ನೋಡುವಂಥದ್ದು. ಬಟ್ ವೇದಿಕ್ ಬಂದಾಗ ಅದು ಕಮ್ಮಿ ಆಗ್ತಾ ಬರುತ್ತೆ, ಮೇಲ್ ಡಾಮಿನೇಟೆಡ್ ಜಾಸ್ತಿ ಆಗುತ್ತೆ. ಸೊ ಇದು ಕೊಡುವಂಥದ್ದು. ಆಕ್ಯುಪೇಷನ್ ಬಂದಾಗ ಕೂಡ ಇಂಡಸ್ ವ್ಯಾಲಿನಲ್ಲಿ ಅಗ್ರಿಕಲ್ಚರ್ ಆಗಿರ್ಬೋದು, ಟ್ರೇಡ್ ಆಗಿರ್ಬೋದು, ಆರ್ನಮೆಂಟ್ಸ್ ಮೇಕಿಂಗ್ ಆಗಿರ್ಬೋದು ಅಥವಾ ಜುವೆಲರಿ ಮೇಕಿಂಗ್ ಆಗಿರ್ಬೋದು, ಇದ್ರ ಬಗ್ಗೆ ನಾವು ಅದನ್ನ ನೋಡುವಂಥದ್ದು. ಸಾಕ್ಷ್ಯಾಧಾರಗಳು ಕೂಡ ನಿಮ್ಗೆ ಸಿಗ್ತಾ ಬರುತ್ತೆ. ಅಂಡ್ ವೇದಿಕ್ ಬಂದಾಗ ಮೋರ್ ಲೈಕ್ ಪ್ರೊನಾಮಿನೆಂಟ್ಲಿ ಅವರು ನಿಮಗೆ ಅಲೆಮಾರಿ ಜನಾಂಗದವರಾಗಿರ್ತಾರೆ, ಕೃಷಿಗಳನ್ನ ಮಾಡುವಂಥದ್ದು ಅಥವಾ ದನಗಾಹಿಗಳಾಗಿರ್ತಾರೆ. ಸೊ ಅದರಿಂದಾಗಿ ನಿಮಗೆ ಈ ಒಂದು ಇದನ್ನ ನೀವು ಬರಿತಾ ಬರ್ತೀರಾ. ಅಂಡ್ ಕನ್ಕ್ಲೂಷನ್ ಬಂದಾಗ ಇಷ್ಟೆಲ್ಲ ಡಿಫರೆನ್ಸಸ್ ಇದ್ರು ಕೂಡ ಎರಡೂ ಹೇಗೆ ತುಂಬಾನೇ ಇಂಪಾರ್ಟೆಂಟ್ ಅನ್ನುವಂಥದ್ದು. ಸೊ ಅನ್ನೋ ರೀತಿಯಲ್ಲಿ ನೀವು ಆನ್ಸರ್ ಅನ್ನ ಪಾಸಿಟಿವ್ ಆಗಿ ಎಂಡ್ ಮಾಡ್ತಾ ಬರಬೇಕು. ಅಂದ್ರೆ ಡಿಸ್ಪೈಟ್ ಲೈಕ್ ಡಿಸ್ಪ್ಯಾರಿಟೀಸ್ ಇನ್ ದ ಆರಿಜಿನ್, ಅರ್ಬನೈಸೇಷನ್ ಅಂಡ್ ಲ್ಯಾಂಗ್ವೇಜ್ ದಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂಡ್ ವೇದಿಕ್ ಕಲ್ಚರ್ ಶೇರ್ಡ್ ಕಾಮನಿಟೀಸ್ in religion, agriculture, trade and technical advancement. These intervened cultures significantly contributed to the shaping the historical and cultural landscape of Indian subcontinent, leaving lasting impact on ಮಾಡರ್ನ್ ಇಂಡಿಯಾ. ಸೊ ಇವೆರಡೂ ನಡುವೆ ಇಷ್ಟು ಲೈಕ್ ವೈರುಧ್ಯಗಳಿದ್ರೂ ಕೂಡ ಕೆಲವು ಸಾಮರ್ಥ್ಯಗಳನ್ನು ನಾವು ಕಾಣುವಂಥದ್ದು. ಈ ಸಾಮರ್ಥ್ಯಗಳು ಹೇಗೆ ನಮಗೆ ಇಂದಿಗೂ ಕೂಡ ನಮ್ಮ ಭಾರತದ ಒಂದು ಇತಿಹಾಸದ ಮೇಲೆ ಅಥವಾ ಏನು ಒಂದು ನೀತಿ ನಿಯಮಗಳ ಮೇಲೆ ಈಗಲೂ ಹೇಗೆ ಅದನ್ನ ಎಫೆಕ್ಟ್ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಪಾಸಿಟಿವ್ ಆಗಿ ನೀವು ಅದನ್ನ ಏನ್ ಮಾಡ್ತಾ ಬರ್ತೀರಾ. ನೆಕ್ಸ್ಟ್ ಕ್ವಶನ್ ಏನ್ ಬಂದಾಗ ಎಕ್ಸ್ಪ್ಲೈನ್ ಅಶೋಕಾಸ್ ಕಾನ್ಸೆಪ್ಟ್ ಆಫ್ ಧಮ್ಮ, ಅಂದ್ರೆ ಧಮ್ಮದ ಒಂದು ಪರಿಕಲ್ಪನೆಯ ಬಗ್ಗೆ ಟಿಪ್ಪಣಿ ಬರೀರಿ ಅನ್ನುವಂತಹ ಒಂದು ಕ್ವಶನ್ ಅನ್ನ ವಿವರಿಸಿ ಅನ್ನುವಂತಹ ಕ್ವಶನ್ ಅನ್ನ ಕೇಳಲಾಗುತ್ತೆ. ಇಲ್ಲಿ ಇಂಟ್ರೊಡಕ್ಷನ್ ಬಂದಾಗ ನಿಮ್ಗೆ ಯೂಶಲಿ ಧಮ್ಮ ಅಂದ್ರೆ ಏನು ಅಥವಾ ಅಶೋಕ ಅಂದ್ರೆ ಏನು ಇದ್ರ ಬಗ್ಗೆ ನೀವು ಅಪ್ರೋಚ್ ಕೊಡಬೇಕಾಗಿದೆ. ಅಥವಾ ಧಮ್ಮ ಬಗ್ಗೆ ಮಾರಲ್ ಕೋಡ್ ರೂಟೆಡ್ ಟು ರೈಟ್ನೆಸ್ ಅನ್ನುವಂಥದ್ದು ಯಾವುದು ಸರಿ ಅನ್ನುವಂತಹ ಅಥವಾ ಏನು ನಾವು ಮಾಡಬೇಕು ಅನ್ನುವಂತಹ ಒಂದು ಅಶೋಕನ ಒಂದು ಇದನ್ನ ನಾವು ಇಲ್ಲಿ ನೋಡ್ತಾ ಬರ್ಬೋದು. ಎಥಿಕಲ್ ಬಿಹೇವಿಯರ್ ಆಗಿರ್ಬೋದು, ಕಂಪ್ಯಾಷನ್ ಆಗಿರ್ಬೋದು, ಈ ರೀತಿಯಾಗಿ ಅಂದ್ರೆ ಫಸ್ಟ್ ನೀವು ಏನ್ ಬರಿಬೇಕು, ಇಲ್ಲಿ ಧಮ್ಮದ ಬಗ್ಗೆ ಅಪ್ರೋಚ್ ಅನ್ನ ಬರಿಬೇಕಾಗತ್ತೆ. ಅಂದ್ರೆ ಇಂಟ್ರೊಡಕ್ಷನ್ ಬಂದಾಗ ಧಮ್ಮ ಅಂದ್ರೆ ಏನು, ಯಾವ ಒಂದು ಲೈಕ್ ನೆಲಗಟ್ಟಿನ ಮೇಲೆ ಧಮ್ಮ ಅನ್ನೋ ಕಾನ್ಸೆಪ್ಟ್ ಅನ್ನ ನಿಂತಿದೆ ಅನ್ನೋ ರೀತಿಯಲ್ಲಿ ನೀವು ಆನ್ಸರ್ ಅನ್ನ ಬರಿತಾ ಬರ್ತೀರಾ. ದೆನ್ ಬಾಡಿ ಪಾರ್ಟ್ ಬಗ್ಗೆ ಬಂದಾಗ ಯೂಶಲಿ ನಿಮ್ಗೆ ಅಶೋಕನ ಧಮ್ಮ ಆಗಿರ್ಬೋದು, ಲೈಕ್ ಯೂಶಲಿ ನಿಮ್ಗೆಲ್ಲ ಬಂದಾಗ ಅಶೋಕ ಯೂಶಲಿ ಥರ್ಡ್ ಎಂಪರರ್ ಆಫ್ ಮೌರ್ಯನ್ ಡೈನಸ್ಟಿ ಅಥವಾ ಸಾಮ್ರಾಜ್ಯದ ಬಗ್ಗೆ ಅಂತ ನಾವು ಓದ್ತಾ ಬರ್ತೀವಿ. ಅವ್ರು ಎಲ್ಲಿಂದ ಎಲ್ಲಿಗೆ ಆಳ್ವಿಕೆಯನ್ನು ನಡೆಸ್ತಾ, ಅಂದ್ರೆ ಅಶೋಕ ನಮ್ಗೆ ಎಲ್ಲಿಂದ ಎಲ್ಲಿಗೆ ಆಳ್ವಿಕೆಯನ್ನು ನಡೆಸ್ತಾ ಅಂತ ನೋಡ್ತಾ ಬರುವಂತದ್ದು. ಅಂದ್ರೆ 2600 ಲೈಕ್ BC ಇಂದ ಹಿಡಿದು 2232 ಅಂದ್ರೆ 268 ಕ್ರಿಸ್ತ ಪೂರ್ವದಿಂದ ಹಿಡಿದು 232 ಕ್ರಿಸ್ತ ಪೂರ್ವದವರೆಗೆ ಅವ್ರು ಆಳ್ವಿಕೆಯನ್ನು ನಡೆಸ್ತಾನೆ. ಅಂಡ್ ಬೌದ್ಧಿಸಂ, ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮಕ್ಕೆ ಲೈಕ್ ಮತಾಂತರವನ್ನ ನಾವು ಕಾಣುವಂಥದ್ದು. ಅದಾದ ಜೊತೆಗೆ ಧಮ್ಮ ಮಹಾಮಾತ್ರಾಸ್ನ ಯೂಶಲಿ ಧಮ್ಮವನ್ನ ಹರಡೋದಕ್ಕೋಸ್ಕರ ಅವರು ಅದನ್ನ ನೇಮಿಸ್ತಾ ಬರ್ತಾರೆ. ಧಮ್ಮ ಮಹಾತ್ರಾಸ ಅನ್ನುವಂಥದ್ದು ಯೂಶಲಿ ಅಧಿಕಾರಿಗಳಾಗಿರ್ತಾರೆ, ಅದ್ರ ಬಗ್ಗೆ ಆಗಿರ್ಬೋದು. ಅಂಡ್ ಅಶೋಕನ ಧಮ್ಮಗಳನ್ನ ನಾವು ಎಲ್ಲಿ ನೋಡ್ಬೋದು ಅಂತ ಬಂದಾಗ ರಾಕ್ ಎಡಿಕ್ಟ್ಸ್ ಅಂತ ಕರಿತೀವಿ, ಮತ್ತು ಶಾಸನಗಳು, ಶಿಲಾಶಾಸನಗಳು ಅಂತ ಏನ್ ನಾವು ಕರಿತೀವಿ, ಇಲ್ಲಿ ನಮ್ಗೆ ಅವರನ್ನ ಇದನ್ನ ನೋಡ್ತಾ ಬರ್ತೀವಿ. ಅಂಡ್ ಬಾಡಿ ಪಾರ್ಟ್ ಬಂದಾಗ ವಾಟ್ ಆರ್ ದ ಕೀ ಎಲಿಮೆಂಟ್ಸ್ ಆಫ್ ಅಶೋಕಾಸ್ ಧಮ್ಮ, ನಾನು ಅಶೋಕನ ಧಮ್ಮದ ಒಂದು ಕೀ ಕಾನ್ಸೆಪ್ಟ್ಗಳು ಏನು ಅಥವಾ ಎಲಿಮೆಂಟ್ಸ್ ಏನು ಅಂತ ಬಂದಾಗ ನಾನ್ ವೈಲೆನ್ಸ್ ಆಗಿರ್ಬೋದು, ಅಹಿಂಸಾ ಆಗಿರ್ಬೋದು, ಅಥವಾ ಟ್ರೂತ್ಫುಲ್ನೆಸ್ ಅಂಡ್ ಆನೆಸ್ಟಿ ಆಗಿರ್ಬೋದು, ಸರಿಯಾಗಿ ನಡ್ಕೊಳ್ಳುವಂಥದ್ದು, ಸತ್ಯಸಂಧತೆ ಅಂತ ನಾವು ಕರಿತೀವಿ ಅದಾಗಿರ್ಬೋದು, ಅಥವಾ ಸಹಿಷ್ಣುತೆ ಅಂಡ್ ರೆಸ್ಪೆಕ್ಟ್ ಫಾರ್ ದ ಆಲ್ ದ ರಿಲಿಜಿಯನ್ಸ್ ಅಂತ ನಾವು ಕರೆಯುವಂಥದ್ದು, ಅಂಡ್ ವೆಲ್ಫೇರ್ ಆಫ್ ಸಬ್ಜೆಕ್ಟ್ಸ್ ಆಗಿರ್ಬೋದು, ಅಂದ್ರೆ ಧಮ್ಮ ವಿಜಯ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಕರಿತೀವಿ ಅದಾಗಿರ್ಬೋದು, ಅಂಡ್ ಚಾರಿಟಿ ಅಂಡ್ ಜನರಾಸಿಟಿ ಅಂತ ಕರಿತೀವಿ, ಸೊ ಅದಾಗಿರ್ಬೋದು, ಸೆಲ್ಫ್ ಡಿಸಿಪ್ಲಿನ್ ಅಂಡ್ ರೆಸ್ಪೆಕ್ಟ್ ಫಾರ್ ದ ಎಲ್ಡರ್ಸ್, ಈ ರೀತಿಯಾದಂತಹ ಧಮ್ಮದ ಏನು ತತ್ವಗಳಿದಾವೆ ಅನ್ನೋದನ್ನ ನೀವು ಬಾಡಿ ಪಾರ್ಟ್ ನಲ್ಲಿ ಬರಿತಾ ಬರ್ತೀರಾ. ಅಂಡ್ ಫಾಲೋಯಿಂಗ್ ವರ್ ದ ಮೇನ್ಸ್ ಪ್ರಿನ್ಸಿಪಲ್ಸ್ ಆಫ್ ಧಮ್ಮ, ಧಮ್ಮದ ತತ್ವಗಳು ಏನೇನು ಅಂತ ಕೂಡ ಆನ್ಸರ್ ಅಲ್ಲಿ ನೀವು ಅಡ್ರೆಸ್ ನ ಮಾಡ್ತಾ ಬರಬೇಕು. ಅಂದ್ರೆ ಪ್ರತಿಯೊಬ್ರು ಕೂಡ ಯೂಶಲಿ ಪೇರೆಂಟ್ಸ್ ಅನ್ನ ಅಥವಾ ಹಿರಿಯರನ್ನ ಗೌರವಿಸುವಂಥದ್ದು, ಅಂಡ್ ಏನು ಯಂಗರ್ವನ್ನ ಯೂಶಲಿ ನಮ್ಗಿಂತ ಚಿಕ್ಕವರನ್ನ ಅವರನ್ನು ಕೂಡ ಕೇರ್ ಮಾಡುವಂಥದ್ದು, ಅಂಡ್ ಯಾವಾಗ್ಲೂ ಕೂಡ ಸಹಿಷ್ಣುತೆಯಾಗಿ ಪೀಸ್ ಅಂಡ್ ಹಾರ್ಮೋನಿಯಿಂದ ಬದುಕುವಂಥದ್ದು,
ಸೊ ಲೈಕ್ ಆನೆಸ್ಟಿಯನ್ನು ಬಳಸ್ಕೊಳ್ಳುವಂಥದ್ದು, ಮ್ಯೂಚುವಲ್ ರೆಸ್ಪೆಕ್ಟ್ ಅಮಾಂಗ್ ದ ಪೀಪಲ್ ಆಗಿರ್ಬೋದು, ಲೈಕ್ ಪೀಪಲ್ ಶುಡ್ ಲವ್ ಈಚ್ ಅದರ್ ಆಗಿರ್ಬೋದು, ಶುಡ್ ರೆಸ್ಪೆಕ್ಟ್ ರಿಲಿಜಿಯನ್ಸ್ ಅಂಡ್ ಬಿ ಟಾಲರೆಂಟ್ ಆಗಿರ್ಬೋದು, ನಾನ್ ವೈಲೆನ್ಸ್ ಅನ್ನ ನಾವು ಅಳವಡಿಸ್ಕೊಳ್ಳುವಂಥದ್ದು, ಅಂಡ್ ಒನ್ ಶುಡ್ ಕಂಡಕ್ಟ್ ಗುಡ್ ಕಂಡಕ್ಟ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ, ಅಂದ್ರೆ ಯೂಶಲಿ ಕರ್ಮವನ್ನ ಬಿಲೀವ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ನಾವು ಅದನ್ನ ಮಾಡ್ತಾ ಬರುವಂಥದ್ದನ್ನ ಇದನ್ನ ನಾವು ಏನು ಪ್ರಿನ್ಸಿಪಲ್ಸ್ ಆಫ್ ಧಮ್ಮ ಅಂತ, ಅಂದ್ರೆ ಒಂದು ಕ್ವಶನ್ ಅನ್ನ ಈಗ ಬಂದಾಗ ಹೇಗೆ ಅಪ್ರೋಚ್ ಮಾಡಬೇಕು ಅಂದ್ರೆ ಕೇಳ್ತಾ ಇರೋದು ಧಮ್ಮ ಬಗ್ಗೆ. ಸೊ ನೀವು ಧಮ್ಮ ಬಗ್ಗೆ ಕೇಳಿದಾಗ ಇಂಟ್ರೊಡಕ್ಷನ್ ಅಲ್ಲಿ ಧಮ್ಮದ ಬಗ್ಗೆ ಬರೀತೀರಾ, ಧಮ್ಮ ಅಂದ್ರೆ ಏನು, ಸೊ ಅಶೋಕನ ಬಗ್ಗೆ ನೀವು ಕೂಡ ಬರಿತಾ ಬರ್ಬೋದು. ಅಂಡ್ ಕೀ ಎಲಿಮೆಂಟ್ಸ್ ಅಂತ ಹಾಕಿ ಜಸ್ಟ್ ನೀವು ವರ್ಡ್ಸ್ ಅನ್ನ ಇನ್ನು ನಾನ್ ವೈಲೆನ್ಸ್ ಆಗಿರ್ಬೋದು, ಟ್ರೂತ್, ಆನೆಸ್ಟಿ ಆಗಿರ್ಬೋದು, ಅಥವಾ ಟಾಲರೆನ್ಸ್ ಅಂಡ್ ರೆಸ್ಪೆಕ್ಟ್ ಫಾರ್ ಆಲ್ ರಿಲಿಜಿಯನ್ಸ್ ಅಂತ ಬರಿತಾ ಬರ್ತೀರಾ, ಅಂಡ್ ವೆಲ್ಫೇರ್ ಸಬ್ಜೆಕ್ಟ್ ಆಗಿರ್ಬೋದು, ಈ ರೀತಿ ಪಾಯಿಂಟ್ಸ್ ಅನ್ನ ಬರೆಯುವಂಥದ್ದು. ದೆನ್ ಮೇನ್ ಬಾಡಿ ಪಾರ್ಟ್ ನಲ್ಲಿ ಫಾಲೋಯಿಂಗ್ ವರ್ ದ ಮೇನ್ ಲೈಕ್ ಏನು ಪಾಯಿಂಟ್ಸ್ ಏನು ಪ್ರಿನ್ಸಿಪಲ್ಸ್ ಏನು ಅಂತ ಬರಿತಾ ಬರ್ತೀರಾ. ಸೊ ನೆಕ್ಸ್ಟ್ ಕನ್ಕ್ಲೂಷನ್ ಅಲ್ಲಿ ಏನ್ ಮಾಡ್ತೀರಾ, ಹೇಗೆ ಈ ಧಮ್ಮ ಅನ್ನುವಂಥದ್ದು ಅಶೋಕ ತನ್ನ ಇದನ್ನ ಮಾಡ್ತಾ ಬಂದ, ಸೊ ಅದನ್ನ ನಾವು ಈಗಲೂ ಕೂಡ ಹೇಗೆ ಅಳವಡಿಸ್ಕೊಂಡಿದೀವಿ, ಅಳವಡಿಸ್ಕೊಂಡು ಒಳ್ಳೇದು ಅನ್ನೋ ರೀತಿ ಯೂಶಲಿ ನೀವು ಅದನ್ನ ಬರಿತಾ ಬರ್ಬೋದು. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿದ್ರೆ, ಏನ್ಷಿಯಂಟ್ ಇಂಡಿಯನ್ಸ್ ಶೋಡ್ ಲೈಕ್ ಇನ್ಸ್ಯಾಟಿಬಲ್ ಕ್ಯೂರಿಯಾಸಿಟಿ ಟು like science and technology and their contribution to the astronomy is immense ಅಂತ ಕೇಳ್ತಾ ಬಂದಿದ್ದಾನೆ. ಸೊ ಅಂದ್ರೆ ಇಲ್ಲಿ ನಮಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಾಚೀನ ಭಾರತದಲ್ಲಿ ಭಾರತೀಯರ ಕೊಡುಗೆ ಅಂತ ಬಂದಾಗ ವಿಜ್ಞಾನ ತಂತ್ರಜ್ಞಾನಕ್ಕೆ ತುಂಬಾ ಅಪಾರವಾದದ್ದು. ಸೊ ಇಲ್ಲಿ ನಮಗೆ ಜಾಸ್ತಿ ಕ್ವಶನ್ಗಳು ಕೂಡ ರೈಸ್ ಆಗ್ತಾ ಬರುತ್ತೆ. ಸೊ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಅಥವಾ ಆವಾಗ ಇದ್ದಂತಹ ಪ್ರಾಚೀನ ಭಾರತದಲ್ಲಿ ಇದ್ದಂತಹ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಹೇಗೆ ಅಭಿವೃದ್ಧಿಯನ್ನು ಹೊಂದಿತ್ತು ಅನ್ನುವಂಥದ್ದನ್ನ ಯೂಶಲಿ ಒಂದು ಇದನ್ನ ಬರೆಯುವಂಥದ್ದು. ನಿಮಗೆ ಇಲ್ಲಿ ನಾನು ವರಹಮೀರ ಆಗಿರ್ಬೋದು, ಆರ್ಯಭಟ ಆಗಿರ್ಬೋದು, ಭಾಸ್ಕರ, ಬ್ರಹ್ಮಗುಪ್ತ ಅಂಡ್ ಮಹಾರಾಜ ಜೈತ್ ಸಿಂಗ್ ಆಗಿರ್ಬೋದು, ಇದ್ರ ಬಗ್ಗೆ ನಾವು ಯೂಶಲಿ ಹೇಳ್ತಾ ಬರ್ತೀವಿ. ಅಂದ್ರೆ ಲೈಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಹೇಗಿತ್ತು, ಭಾರತ ಹೇಗೆ ಪ್ರಾಸ್ಪರ್ ಆಗಿತ್ತು, ಹೇಗೆ ಸಮೃದ್ಧವಾಗಿ ವಿಜ್ಞಾನ ತಂತ್ರಜ್ಞಾನವನ್ನ ಅದು ತನ್ನ ಅಳವಡಿಸ್ಕೊಂಡಿತ್ತು ಅನ್ನುವಂಥದ್ದನ್ನ ನಾವು ಏನೋ ಇಂಟ್ರೊಡಕ್ಷನ್ ಅಥವಾ ಏನೋ ಪರಿಚಯ ಪಾರ್ಟ್ನಲ್ಲಿ ಬರಿತಾ ಬರ್ತೀರಾ. ದೆನ್ ಬಾಡಿ ಪಾರ್ಟ್ ಬಂದಾಗ ಹೌ ಸೈನ್ಸ್ ಅಂಡ್ ಟೆಕ್ನಾಲಜಿ ಫ್ಲರಿಶ್ಡ್ ಇನ್ ಏನ್ಷಿಯಂಟ್ ಇಂಡಿಯಾ ಅನ್ನುವಂತಹ ಒಂದು ಹೆಡ್ಡಿಂಗ್ ಹಾಕೊಂಡು ಹೇಗೆ ಫ್ಲರಿಶ್ ಆಗಿತ್ತು, ಹೇಗೆ ಸಮೃದ್ಧವಾಗಿ ನಾವು ಒಂದು ಭಾರತದ ಇತಿಹಾಸದಲ್ಲಿ ಕಾಣ್ಬೋದು, ನೋಡ್ಬೋದು ಅನ್ನೋದನ್ನ ನಾವು ನೋಡ್ತಾ ಬರ್ತೀವಿ. ಅಂದ್ರೆ ಯೂಶಲಿ ನಿಮ್ಗೆ ಲೈಕ್ ಪೈಯನ್ನ ಕಂಡಿಡಿದಾಗಿರ್ಬೋದು, ಅಥವಾ ಬ್ರಹ್ಮಗುಪ್ತ ಬಂದಾಗ ಯೂಶಲಿ ಸೊನ್ನೆಯನ್ನ ಕಂಡಿಡಿದಾಗಿರ್ಬೋದು, ಅಂಡ್ ಆರ್ಯಭಟ ಬಂದಾಗ ಆರ್ಯಭಟ ಅದನ್ನ ಇನ್ನು ಮುಂದಕ್ಕೆ ಹೇಗ್ ಮಾಡ್ದ, ಅಂಡ್ ಮ್ಯಾಥಮೆಟಿಷಿಯನ್ ಆದಂತಹ ಗೋಪಾಲ ಯೂಶಲಿ ಅದನ್ನೇನ್ ಮಾಡ್ದ, ಈ ರೀತಿಯಾಗಿ ಅಪ್ರೋಚಸ್ ಬರ್ತಾ ಬರ್ಬೇಕಂದ್ರೆ ಲೈಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಂದಾಗ ಯಾರೆಲ್ಲ ತುಂಬಾ ಪ್ರಮುಖರು ಆಗಿದ್ರು, ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಯಾರೆಲ್ಲ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗಳಾಗಿದ್ರು ಅಥವಾ ವಿಜ್ಞಾನಿಗಳಾಗಿದ್ರು, ಯಾರ್ಯಾರಿದ್ರು, ಯಾರು ಬಂದೋದ್ರು ಅನ್ನೋದ್ರ ಬಗ್ಗೆ ನೀವು ಅದನ್ನ ಬರೆಯುವಂಥದ್ದು. ದೆನ್ ಭಾಸ್ಕರಾಚಾರ್ಯ ಆಗಿರ್ಬೋದು, ಸುಶೂತ್ರ ಆಗಿರ್ಬೋದು, ಅಂದ್ರೆ ಪತಾಂಜಲಿ ಆಗಿರ್ಬೋದು, ಕಣದ ಆಗಿರ್ಬೋದು. ಕಣದ ಬಂದಾಗ ಯೂಶಲಿ ನಿಮ್ಗೆಲ್ಲನೂ ಗ್ರಾವಿಟಿ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಪತಾಂಜಲಿ ಬಂದಾಗ ಯೋಗಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಸುಶೂತ್ರ ಬಂದಾಗ ನಮ್ಗೆ ಸರ್ಜನ್ ಅಥವಾ ಏನು ಶಸ್ತ್ರಚಿಕಿತ್ಸೆಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಭಾಸ್ಕರಾಚಾರ್ಯ ಬಂದಾಗ ಯೂಶಲಿ ನಮ್ಗೆ ಅರ್ಥಮೆಟಿಕ್ಸ್, ಜಿಯೋಮೆಟ್ರಿ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಈಗ ಹೇಗೆ ಭಾರತದ ಒಂದು ಪ್ರಾಚೀನ ಭಾರತದಲ್ಲಿ ಹೇಗೆ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾನೇ ಅಭಿವೃದ್ಧಿಯನ್ನ ಹೊಂದಿತ್ತು, ಹೇಗೆ ಸಮೃದ್ಧವಾಗಿತ್ತು ಅಂತ ನೀವು ಆನ್ಸರ್ ಅನ್ನ ಅಪ್ರೋಚ್ ಅನ್ನ ಮಾಡುವಂಥದ್ದು. ನೆಕ್ಸ್ಟ್ ಯೂಶಲಿ 2 ಕ್ವಶನ್ ಅಲ್ಲಿ ಕೇಳಿ ಅಂದ್ರೆ ಅಪ್ರೋಚಸ್ ನ ಕೇಳಿರುವಂಥದ್ದು. ಮೊದಲ ಇದರಲ್ಲಿ ಹೇಗೆ ನಿಮ್ಗೆ ಅಂದ್ರೆ ಇಂಡಿಯನ್ ಶೋಡ್ ಇಮ್ಮೆನ್ಸ್ ಲೈಕ್ ಇನ್ಸೂಟಬಲ್ ಕ್ಯೂರಿಯಾಸಿಟಿ ಆಗಿಂತ ಅದಕ್ಕೆ ಅಪ್ರೋಚಸ್ ಮಾಡ್ತೀರಾ. ಅಂಡ್ ಸೆಕೆಂಡ್ ಪಾರ್ಟ್ ಬಂದಾಗ ಕಾಂಟ್ರಿಬ್ಯೂಷನ್ ಟು ಅಸ್ಟ್ರಾನಮಿ ಅಂತ ಕೇಳ್ತಿದ್ದೇನೆ. ಅಸ್ಟ್ರಾನಮಿಗೆ ಬಂದಾಗ ಏನಾಯ್ತು ಅನ್ನೋದು ಕೂಡ ನೀವು ಬೇಸಿಕ್ ಆಗಿ ಬರೆಯುವಂಥದ್ದು. ಅಂದ್ರೆ ಯೂಶಲಿ ವೇದಾಂಗ ಜ್ಯೋತಿಷ ಅನ್ನುವಂಥ ಒಂದು ಬುಕ್ ಅನ್ನ ಯೂಶಲಿ ಮಹರ್ಷಿ ಲಗದ ಅನ್ನೋರು ಬರೀತಾರೆ. ಸೊ ಅದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಕಾನ್ಸೆಪ್ಟ್ ಆಫ್ ಝೀರೋ ಆಗಿರ್ಬೋದು, ಅಂದ್ರೆ ಝೀರೋವನ್ನ ಕೊಟ್ಟಿದ್ದಾಗಿರ್ಬೋದು, ಸೊ ಡೆಸಿಮಲ್ ಅಂದ್ರೆ ದಶಮಾಂಶ ಪದ್ಧತಿಗಳು ನಾವೇನ್ ಕರಿತೀವಿ ಅದಾಗಿರ್ಬೋದು, ಪ್ಲಾನೆಟರಿ ಲೈಕ್ ಮೋಷನ್ಸ್ ಹೇಗಾಗುತ್ತೆ, ಸೊ ಅದ್ರ ಜೊತೆಗೆ ಎಕ್ಲಿಪ್ಸ್ ಅಂದ್ರೆ ಯೂಶಲಿ ಗ್ರಹಣಗಳು ಏನೇನು ಇದು ಮಾಡಿದೋ, ಅಂಡ್ ಆಸ್ಟ್ರಾಮಿಕಲ್ ಅಥವಾ ಬಾಹ್ಯಾಕಾಶಕ್ಕೆ ಬಳಸುವಂತಹ ಲೈಕ್ ಉಪಕರಣಗಳಾಗಿರ್ಬೋದು, ಇವೆಲ್ಲವೂ ಕೂಡ ಭಾರತದಿಂದ ಪ್ರಪಂಚಕ್ಕೆ ಕೊಟ್ಟಂತಹ ಕೊಡುಗೆಗಳು, ಅಥವಾ ಅದರಲ್ಲೂ ಕೂಡ ಖಗೋಳಶಾಸ್ತ್ರಕ್ಕೆ ಅಥವಾ ಲೈಕ್ ಏನೋ ಆಸ್ಟ್ರಾನಮಿಗೆ ಕೊಟ್ಟಂತಹ ನಾವು ಕೊಡುಗೆಗಳು ಅನ್ನೋದನ್ನ ನೀವು ಆನ್ಸರ್ ಅಲ್ಲಿ ಅಪ್ರೋಚ್ ಅನ್ನ ಮಾಡ್ತಾ ಬರ್ತೀರಾ. ಸೊ ಕನ್ಕ್ಲೂಷನ್ ಬಂದಾಗೂ ಕೂಡ ಹೇಗೆ ನಮ್ಮ ಭಾರತ ಸಮೃದ್ಧವಾಗಿತ್ತು ಅನ್ನೋದು ರೀತಿಯಲ್ಲಿ ನೀವು ಇದನ್ನ ಯೂಶಲಿ ಒಂದು ಪಾಸಿಟಿವ್ ನೋಟ್ ನಲ್ಲಿ ನೀವು ಆನ್ಸರ್ ಅನ್ನ ಅಪ್ರೋಚ್ ಅನ್ನ ಮಾಡ್ತಾ ಬರುವಂತದ್ದು. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ ನೆಕ್ಸ್ಟ್ ನಿಮಗೆ ಮೊಘಲ್ ಆರ್ಕಿಟೆಕ್ಚರ್ ಬಗ್ಗೆ ಅಥವಾ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬಗ್ಗೆ ಅಥವಾ ಕಲೆ ಅಂಡ್ ವಾಸ್ತುಶಿಲ್ಪದ ಬಗ್ಗೆ ನೆಕ್ಸ್ಟ್ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ಬಂದಾಗ ನಿಮಗೆ ಯೂಶಲಿ ಅಕ್ಬರ್ನ ಕಾಲದಲ್ಲಿ ಹೇಗೆ ಹ್ಯಾಪಿ ಸಿಂಥಸಿಸ್ ಆಫ್ ಇಂಡಿಯನ್ ಲೈಕ್ ಇಸ್ಲಾಮಿಕ್ ಅಂಡ್ ಹಿಂದೂ ಆರ್ಟ್ ಟ್ರೆಡಿಷನ್ಸ್ ಅಂಡ್ ಎಲಿಮೆಂಟ್ಸ್ ಅಂತ ಕೇಳಿ, ಸೊ ನಿಮ್ಗೆ ಇಲ್ಲಿ ಕೇಳಿರುವಂತದ್ದು ಡಿಸ್ಕಸ್ ಅಂತ ಕೇಳಿದಾನೆ, ಚರ್ಚಿಸಿ ಅನ್ನುವಂತ ರೀತಿಯಲ್ಲಿ ಆನ್ಸರ್ ಅನ್ನ ಕೇಳ್ತಾ ಇರುವಂತದ್ದು. ಇಲ್ಲಿ ಯಾವ್ದು ನೀವು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಬೇಕಾಗಿಲ್ಲ. ಆದ್ರೆ ಯೂಶಲಿ ಹೇಗೆ ಸೊ ಅಕ್ಬರನ ಕಾಲದ ಮೊಘಲರ ಇತಿಹಾಸ ಅಥವಾ ಮೊಘಲರ ಕಾಲದ ಅಕ್ಬರನ ಕಾಲದಲ್ಲಿ ಇದ್ದಂತಹ ಇತಿಹಾಸದಲ್ಲಿ ಅಥವಾ ಅವರ ಒಂದು ಆಳ್ವಿಕೆಯಲ್ಲಿ ಹೇಗೆ ಅವರೊಂದು ಏನು ಕಲೆ ಮತ್ತು ವಾಸ್ತುಶಿಲ್ಪಗಳು ಇಸ್ಲಾಂ ಅಥವಾ ಮುಸ್ಲಿಮ್ಸ್ ಮತ್ತು ಹಿಂದೂಗಳ ಏನು ಸಂಪ್ರದಾಯಗಳ ಏನೇನಿದೋ ಸೊ ಅದರ ಒಂದು ಸಮ್ಮಿಳನ ಅಥವಾ ಒಂದು ಇದಾಗಿದೆ ಅನ್ನೋ ರೀತಿಯಲ್ಲಿ ಕ್ವಶನ್ ಅನ್ನ ಕೇಳಿರುವಂತದ್ದು. ಈಗ ಕೇಳಿದಾಗ ಯೂಶಲಿ ನೀವು ಇಂಟ್ರೊಡಕ್ಷನ್ ಪಾರ್ಟ್ ಬಂದಾಗ ಅಕ್ಬರನ ಬಗ್ಗೆ ಬರೀಬೇಕಾಗತ್ತೆ. ಅಕ್ಬರ್ ಅಂದ್ರೆ ಏನು ಅಥವಾ ಮೊಘಲ್ ಬಗ್ಗೆ ಯೂಶಲಿ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ಕಟ್ಕೊಡ್ತೀರಾ. ದೆನ್ ಯೂಶಲಿ ಅವನ ರಿಲಿಜಿಯಸ್ ವ್ಯೂಸ್ ಏನು ಬಗ್ಗೆ ನಿಮ್ಗೆ ಒಂದು ಐಡಿಯಾ ಇರಲಿ ಅಂತ ನಾನು ಜಸ್ಟ್ ಇಲ್ಲೊಂದು ಹಾಕಿದ್ದೀವಿ. ಸೊ ಯೂಶಲಿ ಲೈಕ್
ಅಕ್ಬರ್ ಬಂದಾಗ ರಿಫಾರ್ಮೇಟಿವ್ ಲೈಕ್ ಸ್ಟೆಪ್ಸ್ ಆಗಿರ್ಬೋದು ಅಥವಾ ದೀನ್ ಇಲಾಹಿ ಅಂತ ಕರಿತೀವಿ. ದೀನ್ ಇಲಾಹಿ ಬಂದಾಗ ಯೂಶಲಿ ನಮಗೆ ಲೈಕ್ ಒಂದು ಧರ್ಮವನ್ನ ಹೊಸ ಧರ್ಮವನ್ನು ಯೂಶಲಿ ಸೃಷ್ಟಿ ಮಾಡ್ತಾ ಬರ್ತಾರೆ, ಅದಾಗಿರ್ಬೋದು. ಅಂಡ್ ಯೂಶಲಿ ಅಕ್ಬರನ ಕಾಲದಲ್ಲಂತಹ ಒಂದು ವಾಸ್ತುಶಿಲ್ಪ ಏನಿದೆ, ಆರ್ಕಿಟೆಕ್ಚರ್ ಏನಿದೆ, ಸೊ ಅದನ್ನ ನಾವು ಅಕ್ಬರಿ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಯಾಕಂದ್ರೆ ಇವನ ಕಾಲದಲ್ಲಿ ಎಷ್ಟೊಂದು ಲೈಕ್ ಬೃಹತ್ ಕಟ್ಟಡಗಳನ್ನ ವಾಸ್ತುಶಿಲ್ಪಗಳನ್ನ ಲೈಕ್ ಯೂಶಲಿ ಮಾಡ್ತಾ ಬರ್ಬೋದು. ಈ ವಾಸ್ತುಶಿಲ್ಪ ಯೂಶಲಿ ಹಿಂದೂ ಮತ್ತು ಲೈಕ್ ಮುಸ್ಲಿಂ ಧರ್ಮದ ಎಲ್ಲಾ ತತ್ವಗಳನ್ನ ಏನು ಲೈಕ್ ವಾಸ್ತುಶಿಲ್ಪದಲ್ಲಿ ಇದ್ದಂತಹ ಲಕ್ಷಣಗಳನ್ನ ಅಂಶಗಳನ್ನ ನಾವು ಒಂದು ಮಿಶ್ರಣವನ್ನ ನೋಡ್ತಾ ಬರ್ಬೋದು. ಅಂಡ್ ಪ್ರಾಮಿನೆಂಟ್ ಪೇಂಟರ್ಸ್ ಯಾರು ಇದ್ರು, ದಸ್ವಂತ್ ಆಗಿರ್ಬೋದು ಅಂಡ್ ಬಸ್ವಾನ್ ಆಗಿರ್ಬೋದು, ಸೊ ಅವರನ್ನ ನೋಡುವಂಥದ್ದು. ಅಂಡ್ ಲಿಟ್ರೇಚರ್ಗಳಿಗೆ ಬಂದಾಗ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಕ್ ಅಕ್ಬರ್ ನಾಮಗಳಾಗಿರ್ಬೋದು. ಅಂಡ್ ಎಷ್ಟೊಂದು ಜನ ಯೂಶಲಿ ಅಕ್ಬರ್ನ ಕಾಲದಲ್ಲಿ ನಾವು ಏನು ಲಿಟ್ರೇಚರ್ ಅನ್ನ ನೋಡ್ತಾ ಬರ್ತೀವಿ. ದೆನ್ ಮೇನ್ ಪಾರ್ಟ್ ಬಂದಾಗ, ಬಾಡಿ ಪಾರ್ಟ್ ಬಂದಾಗ ಹೇಗೆ ಅಪ್ರೋಚಸ್ ಇರಬೇಕು, ಹೇಗೆ ಕೇಳ್ತಾ ಇದ್ದಾನೆ ಯೂಶಲಿ ಅಲ್ಲಿ ಮುಸ್ಲಿಂ ಧರ್ಮದ ಅಥವಾ ಹಿಂದೂ ಧರ್ಮದ ಎರಡಲ್ಲೂ ಕಂಡು ಬರುವಂತಹ ವಾಸ್ತುಶಿಲ್ಪದ ತತ್ವಗಳ ಒಂದು ಅಂಶಗಳ ಸಮ್ಮಿಳನ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾನೆ. ಸೊ ಇಸ್ಲಾಮಿಕ್ ಇನ್ಫ್ಲುಯೆನ್ಸಸ್ ಏನಾಗಿದೆ ಅಂದ್ರೆ ಅಕ್ಬರನ ಕಾಲದಲ್ಲಿ ಕಟ್ಟಂತಹ ವಾಸ್ತುಶಿಲ್ಪದಲ್ಲಿ ಕಲೆಯ ಮೇಲೆ ಇಸ್ಲಾಂ ಧರ್ಮದ ಒಂದು ಇನ್ಫ್ಲೂಯೆನ್ಸಸ್ ಏನೇನು ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಬರುವಂತದ್ದು. ಸೊ ಅದನ್ನ ನೀವು ಅಡ್ರೆಸ್ ಮಾಡ್ತಾ ಬರ್ತೀರಾ. ದೆನ್ ಇನ್ನು ಹಿಂದೂ ಇನ್ಫ್ಲೂಯೆನ್ಸಸ್ ಏನು ಅಂದ್ರೆ ಹಿಂದೂ ಧರ್ಮದ ಒಂದು ಅಂಶಗಳು ಏನೇನಿದಾವೆ ಅಂದ್ರೆ ಕಾಲಮ್ಸ್ ಅಂಡ್ ಫಿಲ್ಲರ್ಸ್ ಆಗಿರ್ಬೋದು, ಅಥವಾ ಹಿಂದೂ ಮೈಥಾಲಜಿನ ಬಳಸ್ಕೊಳ್ಳುವಂಥದ್ದಾಗಿರ್ಬೋದು, ಲೈಕ್ ಲೋಕಲ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು. ಸೊ ಯಾವ್ಯಾವ ಅಂಶಗಳಿದ್ದನ್ನು ಅಂತ ನೀವು ಅಪ್ರೋಚ್ ಮಾಡ್ತೀರಾ. ಅಂಡ್ ಇವೆರಡರ ಒಂದು ಲೈಕ್ ಸಮ್ಮಿಳನ ಸಿಂಥಸಿಸ್ ಏನೇನು ಅಂಡ್ ಹೇಗೆ ಏನು ಇನೋವೇಷನ್ ಆಯ್ತು ಅನ್ನೋಂಥದ್ದನ್ನು ಕೂಡ ನೀವು ಇಲ್ಲಿ ಆನ್ಸರ್ ಅಲ್ಲಿ ಅಪ್ರೋಚಸ್ ಅನ್ನ ಮಾಡ್ತಾ ಬರುವಂಥದ್ದು. ಸೊ ಫ್ಯೂಷನ್ ಆಫ್ ಸ್ಟೈಲ್ಸ್ ಆಗಿರ್ಬೋದು, ಇನೋವೇಟಿವ್ ಯೂಸ್ ಆಫ್ ಮೆಟೀರಿಯಲ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಫ್ ನ್ಯೂ ಫಾರ್ಮ್ಸ್ ಆಗಿರ್ಬೋದು, ಅದಕ್ಕೆ ಇದನ್ನ ಅಕ್ಬರಿ ಅಂತ ನಾವು ಕರೆಯುವಂಥದ್ದು. ಸೊ ಇದನ್ನ ನೀವು ಅಪ್ರೋಚಸ್ ನ ಮಾಡ್ತಾ ಬರುವಂಥದ್ದು. ಇವು ನಮಗೆ ಬೇಸಿಕ್ ಬಾಡಿ ಪಾರ್ಟ್ ನಲ್ಲಿ ಅಂದ್ರೆ ಎರಡೂ ಏನು ಧರ್ಮದ ಲೈಕ್ ಅಂಶಗಳು ಯಾವ್ಯಾವ ಅಂಶಗಳು ನಾವು ಕಂಡು ಬರುತ್ತೆ ಅನ್ನೋದನ್ನ ನೀವು ಆನ್ಸರ್ ಅಲ್ಲಿ ಅಪ್ರೋಚ್ ಅನ್ನ ಮಾಡ್ತೀರಾ. ಸೊ ಫೋಕಸ್ ಏರಿಯಾಸ್ ಏನಿದೆ ಅಂದ್ರೆ ಯೂನಿಟ್ ಒನ್ ನಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲೈಕ್ ಸಿಂಧು ನಾಗರಿಕತೆ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಥವಾ ಇಂಡಿಯನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಲಿಟ್ರೇಚರ್ಗಳಾಗಿರ್ಬೋದು, ಅದರ ಜೊತೆಗೆ ಲೈಕ್ ಲೈಕ್ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಇದೆಲ್ಲೂ ಜಾಸ್ತಿ ಕ್ವಶನ್ ಲೈಕ್ ಟಾಪಿಕ್ಗಳಿದ್ದಾವೆ. ಸೊ ಅದರಿಂದಾಗಿ ಇತ್ತೀಚೆಗೆ ನಮ್ಗೆ ಏನೇನು ನ್ಯೂಸ್ ಅಲ್ಲಿ ಇತ್ತು ಅಂತ ನೋಡ್ತಾ ಬಂದಾಗ ಇಂಟರ್ನ್ಯಾಷನಲ್ ಅಭಿದಮ್ಮ ದಿವಸ್ ಅಂತ ಕರಿತೀವಿ, ಅಥವಾ ಅಂತಾರಾಷ್ಟ್ರೀಯ ಅಭಿದಮ್ಮ ದಿವಸ್ ಅಂತ ನಾವು ಯೂಶಲಿ ಅದನ್ನ ಡಿಸ್ಕಸ್ ಮಾಡಿದೀವಿ. ಅದು ಲೈಕ್ ಅಂದ್ರೆ ಸಮ್ಮೇಳನವನ್ನ ಭಾರತದಲ್ಲಿ ಹಮ್ಮಿಕೊಳ್ಳಾಯ್ತು, ಲೋಕ ಅದು ಬಿಸಿ ನ್ಯೂಸ್ ಅಲ್ಲಿ ಇದೆ. ಅದ್ರ ಜೊತೆಗೆ ಇಂಡಸ್ ಸ್ಕ್ರಿಪ್ಟ್ ಅಂತಾನು ಕೂಡ ಕರೆಯುವಂಥದ್ದು. ಅಂದ್ರೆ ಯೂಶಲಿ ನಿಮ್ಗೆಲ್ಲ ಗೊತ್ತಿದ್ದಂಗೆ ಇತ್ತೀಚೆಗೆ ತಮಿಳುನಾಡು ಸರ್ಕಾರ ಯಾರು ಇಂಡಿಯನ್ ಸ್ಕ್ರಿಪ್ಟ್ ಅನ್ನ ಡೆಸಿಫರ್ ಮಾಡ್ತೀರಾ ಅವ್ರಿಗೆ 1 ಮಿಲಿಯನ್ ಅಷ್ಟು ನಾವು ಬಹುಮಾನವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಇಂಡಿಯನ್ ಲೈಕ್ ಸ್ಕ್ರಿಪ್ಟ್ ಅನ್ನ ಲೈಕ್ ಇಂಡಸ್ ಸ್ಕ್ರಿಪ್ಟ್ ಅನ್ನ ಡೆಸಿಫರ್ ಮಾಡೋದಕ್ಕಾಗಿಲ್ಲ. ಸೊ ಅದರಿಂದಾಗಿ ಅದು ನ್ಯೂಸ್ ನಲ್ಲಿ ಇತ್ತು. ಸೊ ಇಂಡಸ್ ಡಿಸಿಫರ್ ಆಗಿರ್ಬೋದು, ಅಥವಾ IVC ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ತುಂಬಾ ಲೈಕ್ ಇಂಪಾರ್ಟೆನ್ಸ್ ಇರುತ್ತೆ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದಾಗಿ. ಅಂಡ್ ಲೋತಾಲ್ ನಾವೇನ್ ಲೈಕ್ ಇಂಡಸ್ ವ್ಯಾಲಿನಲ್ಲಿ ಇದ್ದಂತಹ ಲೈಕ್ ಹಡಗುಕಟ್ಟೆ ಅಥವಾ ಲೈಕ್ ಯೂಶಲಿ ಒಂದು ತಾಣಗಳು ಅಂತ ಸೈಟ್ಸ್ ಅಂತ ಕರಿತೀವಿ, ಅದು ಕೂಡ ತುಂಬಾ ನ್ಯೂಸ್ ನಲ್ಲಿ ಇತ್ತು, ಅದಾಗಿರ್ಬೋದು. ಅಂಡ್ ಮಹಾಕುಂಭ ಮೇಳ ಆಗಿರ್ಬೋದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 144 ವರ್ಷಗಳಿಗೊಮ್ಮೆ ಆಗುವಂತಹ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಗಳ ಮೇಳಗಳು. ಯಾಕಂದ್ರೆ ಲೈಕ್ ಹಿಂದೂ ಧರ್ಮದ ಬಗ್ಗೆ ಲೈಕ್ ಯೂಶಲಿ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಟಾಪಿಕ್ಗಳು ಅಂದ್ರೆ ಫೋಕಸ್ ಏರಿಯಾಸ್ ಏನು ಅನ್ನುವಂಥದ್ದನ್ನ ನಾವು ಇದನ್ನ ನೋಡುವಂಥದ್ದು. ಇನ್ನ ಯೂನಿಟ್ 2 ಅಂದ್ರೆ ಯೂಶಲಿ ನಿಮ್ಗೆ ಯೂನಿಟ್ 2 ಬಂದಾಗ ಯಾವ ಒಂದು ಟಾಪಿಕ್ಗಳು ಕೇಳ್ತಾ ಬರ್ಬೋದು ಅಂತ ಬಂದಾಗ ಮುಖ್ಯವಾಗಿ ನಮ್ಗೆ ಇಲ್ಲಿ ರಿಫಾರ್ಮ್ಸ್ ಅಂಡ್ ರಿಫಾರ್ಮರ್ಸ್ ಬಗ್ಗೆ ಯೂಶಲಿ ಜಾಸ್ತಿ ಕೇಳುವಂಥದ್ದು. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂಡ್ ಲೈಕ್ ಎರಾಡಿಕೇಶನ್ ಆಫ್ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಾಂಗ್ಸ್ ಏನಂದ್ರೆ ಸಾಮಾಜಿಕವಾಗಿ ಮತ್ತು ಲೈಕ್ ಏನೆಲ್ಲ ಲೈಕ್ ಕಂದಾಚಾರಗಳು ನಾವೇನ್ ಕರಿತೀವಿ, ಸೊ ಅದು ಏನೇನಿತ್ತು ಅನ್ನೋದನ್ನ ನೋಡುವಂಥದ್ದು. ಅಂಡ್ ವೇದಾಸ್ ಫಾರ್ ಆಲ್ ಅನ್ನುವಂಥದ್ದು, ಎಲ್ಲರಿಗೂ ವೇದಗಳು ಅನ್ನುವಂಥದ್ದು, ಅಥವಾ ಐಡಿಯಲ್ ಆಫ್ ಸರ್ವಿಸ್, ಸ್ವಾಮಿ ವಿವೇಕಾನಂದರ ಐಡಿಯಲ್ ಆಫ್ ಸರ್ವಿಸ್ ಆಗಿರ್ಬೋದು, ಅಥವಾ ಲೈಕ್ ಏನ್ ಡಿಪ್ರೆಸ್ಡ್ ಕ್ಲಾಸ್ ಇತ್ತು ಶೋಷಿತ ವರ್ಗದವರ ಒಂದು ಅಭಿವೃದ್ಧಿ ಅನ್ನುವಂಥದ್ದಾಗಿರ್ಬೋದು. ಅಂಡ್ 2 ನೇಷನ್ ಥಿಯರಿ ಅನ್ನುವಂಥದ್ದು ಯೂಶಲಿ ಕೇಳಿದ್ದಾನೆ, ಅಥವಾ ಇಸ್ಲಾಮಿಕ್ ರಿವೈವಲಿಸಮ್ ಅಂತ ನಾವು ಅದೊಂದು ಇದಾಗಿರ್ಬೋದು, ಅಥವಾ ಶೋಷಿತ ವರ್ಗದವರಿಗೆ ಏನೆಲ್ಲ ಹೇಗೆ ಇದು ಒಂದು ಎಜುಕೇಶನ್ ಆಗಿರ್ಬೋದು ಅದನ್ನು ಕೇಳ್ತಾ ಇದ್ದಾನೆ. ಅಂಡ್ ಹಿಂದುತ್ವ ಅಂಡ್ ಪೊಯಿಟ್ರಿಯಾಸಮ್ ಅಂತ ಕರಿತೀವಿ, ಅಂದ್ರೆ ಹಿಂದುತ್ವ ಅಥವಾ ರಾಷ್ಟ್ರೀಯತೆ ಅನ್ನುವಂಥದ್ದು. ಅಂಡ್ ದ್ರವಿಡ ಮೂವ್ಮೆಂಟ್ ಅಂತ ನಾವೇನ್ ಕರಿತೀವಿ ಅದು ಕೂಡ ನಮ್ಗೆ ಸಿಲೆಬಸ್ ನಲ್ಲಿ ಕೊಟ್ಟಿದ್ದಾರೆ. ಅಂಡ್ ದಲಿತ್ಸು ಅದು ಅವರ ಎಂಪವರ್ಮೆಂಟ್ ಆಗಿರ್ಬೋದು. ಅಂಡ್ ಸೋಷಿಯಲ್ ಅಪ್ರೋಚಸ್ ಅಂಡ್ ಟೋಟಲ್ ರೆವಲ್ಯೂಷನ್ ಬಗ್ಗೆ ನಮಗೆ ಇಲ್ಲಿ ಸಿಲೆಬಸ್ ನಲ್ಲಿದೆ. ಗ್ರಾಮ್ ಸ್ವರಾಜ್ ಸತ್ಯಾಗ್ರಹ ಅಂಡ್ ಭೂದಾನ್, ಇಷ್ಟು ಟಾಪಿಕ್ಸ್ ನಮ್ಗೆ ಯೂನಿಟ್ 2 ನಲ್ಲಿ ನೋಡುವಂಥದ್ದು. ಅಂದ್ರೆ ಯೂನಿಟ್ 2 ನಲ್ಲಿ ನಮ್ಗೆ ಲೈಕ್ ಏನೇನೆಲ್ಲ ಇತ್ತು ಮುಖ್ಯವಾಗಿ ಅಂದ್ರೆ ಲೈಕ್ 2 ನೇಷನ್ ಥಿಯರಿ ಆಗಿರ್ಬೋದು, ಹಿಂದುತ್ವ ಪೆಟ್ರೋಲಿಯಂ ಆಗಿರ್ಬೋದು, ದ್ರಾವಿಡ ಮೂವ್ಮೆಂಟ್ ಆಗಿರ್ಬೋದು, ರಿಫಾರ್ಮ್ಸ್ ಅಂಡ್ ರಿಫಾರ್ಮರ್ಸ್ ಆಗಿರ್ಬೋದು, ಯಾವೆಲ್ಲ ಸುಧಾರಣೆಗಳು ಬಂತು, ಯಾರು ಸುಧಾರಕರಿದ್ದಾರೆ ಅನ್ನುವಂಥದ್ದಾಗಿರ್ಬೋದು, ಸೋಷಿಯಲಿಸ್ಟಿಕ್ ಅಪ್ರೋಚಸ್ ಆಗಿರ್ಬೋದು, ಅಥವಾ ದಲಿತ್ ಮತ್ತೆ ಅವರ ಎಂಪವರ್ಮೆಂಟ್ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನ ನಾವು ಅಥವಾ ಈ ಎಲ್ಲ ಅಂಶಗಳು ಯೂನಿಟ್ 2 ನ ಸಿಲೆಬಸ್ ನಲ್ಲಿದೆ. ಸೊ ಇದ್ರ ಬೇಸಿಸ್ ಮೇಲೆ POQs ಯಾವ್ಯಾವ ಬಂದಿದಾವೆ ಅಂದ್ರೆ ಯೂನಿಟ್ 2 ನಲ್ಲಿ
ಲೈಕ್ ಪ್ರೀವಿಯಸ್ ಇಯರ್ ನಲ್ಲಿ ಯಾವೆಲ್ಲ ಈ ಕ್ವಶನ್ಸ್ಗಳನ್ನ ಕೇಳಿದಾನೆ ಅಂತ ಬಂದಾಗ ನಿಮ್ಗೆ ಲೈಕ್ ಸತ್ಯಶೋಧಕ ಸಮಾಜದ ಲೈಕ್ ಏನ್ ಐಡಿಯಾಸ್ ಏನು ಅನ್ನೋದ್ರ ಬಗ್ಗೆ ಕೇಳಿದಾನೆ. ಅಂದ್ರೆ ಡಿಸ್ಕಸ್ ದ ಐಡಿಯಾಸ್ ಅನ್ನುವಂಥದ್ದು ನಮ್ಗೆ ಕೇಳಿರುವಂಥದ್ದು. ಸೊ ಕೇಳಿರೋದ್ರಲ್ಲಿ ಸತ್ಯಶೋಧಕ ಸಮಾಜದ ಬಗ್ಗೆ ಆಗಿರೋದ್ರಿಂದಾಗಿ ಇಂಟ್ರೊಡಕ್ಷನ್ ನಲ್ಲಿ ನಮಗೆ ಸತ್ಯಶೋಧಕ ಸಮಾಜದ ಬಗ್ಗೆ ಅಪ್ರೋಚ್ ಅನ್ನ ಮಾಡ್ತಾ ಬರ್ತೀವಿ. ಅಂದ್ರೆ ಈ ಸತ್ಯಶೋಧಕ ಸಮಾಜ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯೂಶಲಿ ನಮ್ಗೆ ಯಾರು ಮಾಡಿರುವಂಥದ್ದು ಯಾರು ಅನ್ನೋದು ನಿಮ್ಗೆ ಯೂಶಲಿ ನಿಮ್ಗೆ ಅದನ್ನ ಬರಿತಾ ಬರ್ತೀರಾ. ಸೊ ನಿಮ್ಗೆ ಇಲ್ಲಿ ಬರ್ದಾದ್ಮೇಲೆ ಅಂದ್ರೆ ಯೂಶಲಿ ಕನ್ಕ್ಲೂಷನ್ ಜ್ಯೋತಿಬಾ ಫುಲೆ ಅವ್ರ ಬಗ್ಗೆ ಅಂತ ಸತ್ಯಶೋಧಕ ಸಮಾಜದ ಬಗ್ಗೆ ಯೂಶಲಿ ನೀವು ಬರಿಬೇಕಾಗತ್ತೆ. ಯಾಕಂದ್ರೆ ಸತ್ಯಶೋಧಕ ಸಮಾಜ ಅಂತ ಬಂದಾಗ ಹೇಗೆ ಅಂದ್ರೆ ಏಕೆ ಸುಧಾರಣೆಗಳು ಮತ್ತು ಸುಧಾರಕರು ಅಂತ ನಾವು ಕರಿತೀವಿ. ಹೇಗೆ ಏನಾಯ್ತು ಸತ್ಯಶೋಧಕ ಸಮಾಜದ ಅಂದ್ರೆ ಏನು ಅನ್ನೋಂಥದ್ದನ್ನ ನೀವು ಇಂಟ್ರೊಡಕ್ಷನ್ ಪಾರ್ಟ್ ನಲ್ಲಿ ಕಟ್ಕೊಡ್ತೀರಾ. ದೆನ್ ಬಾಡಿ ಪಾರ್ಟ್ ಬಂದಾಗ ವಾಟ್ ಆರ್ ದ ಕೀ ಐಡಿಯಾಸ್ ಅಂದ್ರೆ ಅಥವಾ ಕೀ ಪ್ರಿನ್ಸಿಪಲ್ ಅನ್ನುವಂಥದ್ದು ಏನು ಅಂದ್ರೆ ಸತ್ಯಶೋಧಕ ಸಮಾಜದ ತತ್ವಗಳೇನೇನು, ಕೀ ತತ್ವಗಳೇನೇನು ಅಂತ ನೋಡ್ತಾ ಬಂದಾಗ ಸೋಷಿಯಲ್ ಈಕ್ವಾಲಿಟಿ ಸಾಮಾಜಿಕ ಸಮಾನತೆ ಆಗಿರ್ಬೋದು, ಅಂಡ್ ಎಜುಕೇಶನ್ ಫಾರ್ ಆಗಿರ್ಬೋದು, ಎಲ್ಲರಿಗೂ ಲೈಕ್ ಶಿಕ್ಷಣ ಅನ್ನುವಂತಹ ಅಂಶಗಳಾಗಿರ್ಬೋದು, ಆಪೋಸಿಷನ್ ಟು ದ ಕ್ಯಾಸ್ಟ್ ಅಂಡ್ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು, ಅಂದ್ರೆ ಲೈಕ್ ಜಾತೀಯತೆ ಮತ್ತು ಅದರ ಏನು ಲೈಕ್ ತಾರತಮ್ಯ ನಡೀತಾ ಇತ್ತು ಅದನ್ನ ನಿವಾರಣೆ ಮಾಡುವಂಥದ್ದಾಗಿರ್ಬೋದು ಅಥವಾ ಅದನ್ನ ವಿರೋಧ ಮಾಡೋದಂತಾಗಿರ್ಬೋದು, ಇವು ನಮ್ಗೆ ಮುಖ್ಯವಾಗಿ ಕೀ ಐಡಿಯಾಸ್ ಅಂತ ನೋಡ್ತಾ ಬರ್ತೀವಿ. ಅದರ ಜೊತೆಗೆ ಮಹಿಳಾ ಸಬಲೀಕರಣ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜ್ಯೋತಿಬಾ ಫುಲೆ ಅವರ ಪತ್ನಿಯಾದಂತಹ ಲೈಕ್ ಸಾವಿತ್ರಿಬಾಯಿ ಫುಲೆ ಅವರು ಅಥವಾ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ನಾವೇನ್ ಕರಿತೀವಿ. ಸೊ ಅವರು ಕೂಡ ತುಂಬಾನೇ ಹೆಣ್ಣುಮಕ್ಕಳ ಒಂದು ಶಿಕ್ಷಣಕ್ಕೋಸ್ಕರ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೋಸ್ಕರ ತುಂಬಾನೇ ಹೋರಾಡ್ತಾರೆ. ಅದಾಗಿರ್ಬೋದು ಅಂಡ್ ಸೋಷಿಯಲ್ ರಿಫಾರ್ಮ್ಸ್ ಅಂತ ಕರಿತೀವಿ. ಥ್ರೂ ರ್ಯಾಷನಲ್ ಥಿಂಕಿಂಗ್ ಅಂದ್ರೆ ವೈಜ್ಞಾನಿಕವಾಗಿ ಅಥವಾ ಲಿಬರಲ್ ಆಗಿ ಥಿಂಕ್ ಮಾಡ್ತಾ ನಾವು ಹೇಗೆ ಸೋಷಿಯಲ್ ರಿಫಾರ್ಮ್ಸ್ ಅನ್ನ ಕಂಡುಕೊಳ್ಳುವಂಥದ್ದು. ಸೊ ಬ್ರಿಟಿಷ್ ಕೊಲೋನಿಸಮ್ಗೆ ಅಥವಾ ಸೊ ನಮ್ಗೆ ಲೈಕ್ ಹೇಗೆ ಹಿಂದೂ ಆರ್ಥೋಡಾಕ್ಸಿಗೆ ಹೇಗೆ ಅವರು ರೆಸಿಸ್ಟೆನ್ಸ್ ಅನ್ನ ತೋರಿಸಿದ್ದು ಅನ್ನೋದಾಗಿರ್ಬೋದು, ಇವು ನಮ್ಗೆ ಮುಖ್ಯವಾಗಿ ಕಂಡು ಬರುವಂತಹ ಕೀ ತತ್ವಗಳು ಅನ್ನೋದನ್ನ ಅಥವಾ ಏನ್ ಕೀ ಐಡಿಯಾಸ್ ಅಂಡ್ ಪ್ರಿನ್ಸಿಪಲ್ ಅನ್ನೋದನ್ನ ನೀವು ಯೂಶಲಿ ಅಡ್ರೆಸ್ ಮಾಡ್ತಾ ಬರ್ತೀರಾ. ಸೊ ಇದನ್ನ ಅಡ್ರೆಸ್ ಮಾಡಾದ್ಮೇಲೆ ಇದನ್ನ ಹೇಳಾದ್ಮೇಲೆ ಸೊ ರಿಲಿಜಿಯಸ್ ರಿಫಾರ್ಮ್ಸ್ ಅಥವಾ ಏನದನ್ನ ಬರ್ದಾದ್ಮೇಲೆ ಕನ್ಕ್ಲೂಷನ್ ಪಾರ್ಟ್ ಬಂದು ಸೊ ಹೇಗೆ ಕನ್ಕ್ಲೂಷನ್ ಪಾರ್ಟ್ ಅನ್ನುವಂಥದ್ದು ಅಥವಾ ಹೇಗೆ ಸತ್ಯಶೋಧಕ ಸಮಾಜ ಅನ್ನುವಂಥದ್ದು ರೆವಲ್ಯೂಷನರಿ ಮೂವ್ಮೆಂಟ್ ಆಗಿರುತ್ತೆ. ಯಾಕೆಂದ್ರೆ ಯೂಶಲಿ ಕೆಳ ಸಮುದಾಯದಿಂದ ಬಂದು ಒಂದು ಸುಧಾರಣೆಯನ್ನ ಮಾಡಿ ಸೊ ಆ ಸುಧಾರಣೆಯಲ್ಲಿ ಯಶಸ್ಸನ್ನ ಕಾಣೋದಿದೆಯಲ್ಲ ಅದು ತುಂಬಾನೇ ಲೈಕ್ ಅಂದ್ರೆ ತುಂಬಾನೇ ಕಷ್ಟಕರವಾದಂಥದ್ದು ಅನ್ನೋದು ನಿಮ್ಗೆಲ್ಲ ಗೊತ್ತಿರಬೇಕಾಗತ್ತೆ. ಜ್ಯೋತಿಬಾ ಫುಲೆ ಮತ್ತು ಅವರ ಪತ್ನಿ ಏನು ಸಾವಿತ್ರಿಬಾಯಿ ಫುಲೆ ಇಬ್ರು ಸೇರಿ ಹೇಗೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ. ಅಂಡ್ ಇದು ತುಂಬಾ ನಮಗೆ ಫೋಕಸ್ ಏರಿಯಾನು ಕೂಡ ಆಗಿರುತ್ತೆ. ಯಾಕೆಂದ್ರೆ ಸಾವಿತ್ರಿಬಾಯಿ ಫುಲೆ ಅವರ ಇತ್ತೀಚೆಗೆ ಲೈಕ್ 200ಕ್ಕೂ ಹೆಚ್ಚು ಲೈಕ್ ಅವರ ಒಂದು ಜಯಂತ್ಯೋತ್ಸವನ ಆಚರಿಸ್ತಾ ಬಂದಿದ್ದೀವಿ. ಅಂಡ್ ಈಗಲೂ ಕೂಡ ಅವ್ರು ಎಷ್ಟು ರಿಲೆವೆನ್ಸ್ ಇದ್ದಾರೆ ಅನ್ನುವಂಥದ್ದನ್ನು ನಾವು ಯೂಶಲಿ ಜಾಸ್ತಿ ಇರೋದ್ರಿಂದಾಗಿ ಅವರ ಬಗ್ಗೆ ಕೂಡ ನೆಕ್ಸ್ಟ್ ಪ್ರಶ್ನೆಗಳಲ್ಲಿ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳುವಂತಹ ಚಾನ್ಸಸ್ ತುಂಬಾನೇ ಇದಿರುತ್ತೆ. ಸೊ ಸತ್ಯಶೋಧಕ ಸಮಾಜದ ಬಗ್ಗೆ ನೀವು ಕನ್ಕ್ಲೂಷನ್ ಅಲ್ಲಿ ಆನ್ಸರ್ ಅನ್ನ ಬಿಲ್ಡ್ ಮಾಡ್ತಾ ಬರ್ತೀರಾ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಬಂದ್ರೆ ಅದೇ ಹೌ ಡಿಡ್ ಸರ್ ಸೈಯದ್ ಅಹಮದ್ ಖಾನ್ ಆರ್ಟಿಕ್ಯುಲೇಟ್ ದ ಲೈಕ್ ಐಡೆಂಟಿಟಿ ಅಂಡ್ ಎಕ್ಸೆನ್ಷಿಯಲ್ ಇಶ್ಯೂಸ್ ಆಫ್ ಮುಸ್ಲಿಮ್ಸ್ ಇನ್ ಇಂಡಿಯಾ ಅನ್ನೋ ರೀತಿನಲ್ಲಿ ಕ್ವಶನ್ ಅನ್ನ ಕೇಳಿದ್ದಾನೆ. ಸೊ ಇಲ್ಲಿ ನಮಗೆ ಬಾಡಿ ಪಾರ್ಟ್ ಬಂದಾಗ ಅದ್ ಲೈಕ್ 3 ಪಾರ್ಟ್ ಇರುತ್ತೆ. ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಅಂತ ಕರಿತೀವಿ. ಇಂಟ್ರೊಡಕ್ಷನ್ ಪಾರ್ಟ್ ನಲ್ಲಿ ನಿಮ್ಗೆ ಸರ್ ಸೈಯದ್ ಅಹಮದ್ ಖಾನ್ ಬಗ್ಗೆ ಯೂಶಲಿ ನೀವು ಅಪ್ರೋಚ್ ಅನ್ನ ಮಾಡ್ತಾ ಬರಬೇಕು, ಅಂದ್ರೆ ಅವ್ರ ಬಗ್ಗೆ ಬರಿಬೇಕಾಗತ್ತೆ. ಸೊ ಸರ್ ಸೈಯದ್ ಅಹಮದ್ ಖಾನ್ ಯಾವ ಕಾಲದಲ್ಲಿ ಇದ್ರು ಅಥವಾ ಏನಕ್ಕೆ ಅವ್ರು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಸ್ಲಾಂ ಬಂದಾಗ ಇಸ್ಲಾಂ ಧರ್ಮದಲ್ಲಿ ಒಂದಷ್ಟು ರಿವೈವಲಿಸಮ್ ಅಂತ ಕರಿತೀವಿ ಅಥವಾ ಸುಧಾರಣೆಗಳಂತ ಕರಿತೀವಿ. ಯಾರೆಲ್ಲ ಸುಧಾರಕರಿದ್ದಾರೆ ಇಸ್ಲಾಂ ಧರ್ಮದಲ್ಲೂ ಕೂಡ ಕೇವಲ ಮೂಲಭೂತವಾದ ಮಾತ್ರ ಇಲ್ಲ, ಅದ್ರ ಜೊತೆಗೆ ಕೆಲವು ಸಲ ನಮ್ಗೆ ಮೂಲಭೂತವಾದದ ಹೊರತಾಗೂ ಕೂಡ ಸುಧಾರಣೆಗಳನ್ನ ಕಂಡಿದ್ದೀವಿ. ಸುಧಾರಕರು ಕೂಡ ಅಲ್ಲೂ ಇದ್ದಾರೆ. ಯಾವ ಒಂದು ಸುಧಾರಣೆಗಳು ಏನಾಯ್ತು ಅನ್ನೋದನ್ನ ಕೇಳ್ತಾ ಬರುವಂತದ್ದು. ಸೊ ಅಂಡ್ ಹೌ ಡಿಡ್ ಲೈಕ್ ಹೇಗೆ ಅವ್ರು ಅದನ್ನ ಆರ್ಟಿಕ್ಯುಲೇಟ್ ಮಾಡಿದ್ರು ಅನ್ನೋದನ್ನ ನೀವು ಬಾಡಿ ಪಾರ್ಟ್ ನಲ್ಲಿ ಬರ್ತೀರಾ. ಸೊ ಮಾಡರ್ನೈಸಿಂಗ್ ಆಫ್ ಲೈಕ್ ಮುಸ್ಲಿಂ ಇನ್ ಲೈಕ್ ಎಜುಕೇಶನ್ ಆಗಿರ್ಬೋದು. ಇದಕ್ಕೆ ಮುಂಚೆ ಯೂಶಲಿ ಏನಾಗಿತ್ತು ಲೈಕ್ ಎಜುಕೇಶನ್ ಅನ್ನು ಅವ್ರು ಅಷ್ಟು ಒಪ್ಕೋತಾ ಇರಲಿಲ್ಲ, ಯಾಕಂದ್ರೆ ಅದು ವೆಸ್ಟರ್ನ್ ಅಥವಾ ಮಾಡರ್ನ್ ಎಜುಕೇಶನ್ ಆಗಿರೋದ್ರಿಂದ ಅದನ್ನು ಒಪ್ಕೋತಾ ಇರಲಿಲ್ಲ. ಬಟ್ ಸರ್ ಸೈಯದ್ ಅಹಮದ್ ಖಾನ್ ಅವರು ಇಂಗ್ಲಿಷ್ ಎಜುಕೇಶನ್ ಅನ್ನ ಅಥವಾ ವೆಸ್ಟರ್ನ್ ಎಜುಕೇಶನ್ ಅನ್ನ ಒಪ್ಕೋಬೇಕು, ಅದನ್ನ ಅಳವಡಿಸ್ಕೋಬೇಕು ಅಂತ ಅವ್ರ ತತ್ವವಾಗಿರುತ್ತೆ. ಅದಾಗಿರ್ಬೋದು ಅಂಡ್ ಡಿಫೆಂಡಿಂಗ್ ದ ಸ್ಟೇಟಸ್ ಅಂಡ್ ರೈಟ್ಸ್ ಆಫ್ ದ ಮುಸ್ಲಿಮ್ಸ್ ಇನ್ ಬ್ರಿಟಿಷ್ ಇಂಡಿಯಾ, ಅಂದ್ರೆ ಬ್ರಿಟಿಷರ ಭಾರತದಲ್ಲಿ ಮುಸ್ಲಿಮರಿಗಿದ್ದಂತಹ ಹಕ್ಕುಗಳನ್ನ ಅವರು ಡಿಫೆಂಡ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಅಂಡ್ ಪೊಲಿಟಿಕಲ್ ಅವೇಕ್ನಿಂಗ್ ಅಂಡ್ ನೀಡ್ ಆಫ್ ದ ಯೂನಿಟಿ, ಅಂದ್ರೆ ಮುಸ್ಲಿಮರ ಒಳಗನೆ ಒಂದು ಯೂನಿಟಿ ಇರಬೇಕು. ಅದ್ರ ಜೊತೆಗೆ ಪೊಲಿಟಿಕಲ್ ಹೇಗೆ ನಾವು ಅವೇಕ್ ಆಗ್ಬೇಕಾಗತ್ತೆ, ಅದ್ರ ಜೊತೆಗೆ ಹಿಂದೂ ಮತ್ತು ಮುಸ್ಲಿಮರು ಇಬ್ರು ಸೇರಿ ಹೇಗೆ ಕಾಲೋನೈಸ್ ಆಪರೇಷನ್ ನಾವು ಅದನ್ನ ದೂರ ಮಾಡಬೇಕು ಅನ್ನುವಂತಹ ಕಾನ್ಸೆಪ್ಟ್ ಆಗಿರ್ಬೋದು. ಅಂಡ್ ಸೋಷಿಯಲ್ ರಿಫಾರ್ಮ್ಸ್ ಅಂಡ್ ಸೋಷಿಯಲ್ ನಾರ್ಮ್ಸ್, ಚೇಂಜಿಂಗ್ ದ ಸೋಷಿಯಲ್ ನಾರ್ಮ್ಸ್ ಅಂತ ಕರಿತೀವಿ. ಯಾಕಂದ್ರೆ ಸಾಮಾಜಿಕವಾಗಿ ಒಂದಷ್ಟು ಸುಧಾರಣೆಗಳನ್ನ ಅಂಡ್ ಅಲ್ಲಿದ್ದಂತಹ ಕಟ್ಟುಪಾಡುಗಳನ್ನೆಲ್ಲನೂ ಕೂಡ ಅದನ್ನು ಹೊಡೆದಾಕ್ಬೇಕು ಅನ್ನೋ ರೀತಿಯಲ್ಲೂ ಕೂಡ ಅವರು ತುಂಬಾನೇ ಹೋರಾಡ್ತಾ ಬರ್ತಾರೆ. ಅಂಡ್ ರಿಕನ್ಸಿಲೇಷನ್ ಬಿಟ್ವೀನ್ ದ ಹಿಂದೂ ಅಂಡ್ ಮಾಡರ್ನಿಟಿ ಅಂತ ಕರಿತೀವಿ, ಅಂದ್ರೆ ಇಸ್ಲಾಂ ಅಂಡ್ ಮಾಡರ್ನಿಟಿ ಅಂತ ಕರಿತೀವಿ. ಸೊ ಅಂದ್ರೆ ಲೈಕ್ ಅವರ ನಡುವೆ ಲೈಕ್ ಅಂದ್ರೆ ಇಸ್ಲಾಂ ಅವರು ಆಧುನಿಕತೆಗೆ ಎಷ್ಟು ಒಪ್ಕೋಬಾರ್ದು ಅನ್ನೋ ಮೂಲಭೂತವಾದಿಗಳು ಹೇಳ್ತಾ ಬಂದಿರ್ತಾರೆ. ಸೊ ಅದನ್ನ ನಿರಾಕರಿಸಿ ಲೈಕ್ ಮಾಡರ್ನಿಟಿಗೆ ಹೇಗೆ ನಾವು ಅದನ್ನ ಅಪ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ. ಅಂಡ್ ಮುಸ್ಲಿಂ ಐಡೆಂಟಿಟಿ ಅಂಡ್ ಕಲ್ಚರಲ್ ರಿಸೈನ್ಸ್ ಅಂತ ಕರಿತೀವಿ, ಅಂದ್ರೆ ಹೇಗೆ ಪುನರುಜ್ಜೀವನ.
ಸೊ ಇದಿಷ್ಟು ನೀವು ಲೈಕ್ ಬಾಡಿ ಪಾರ್ಟ್ ನಲ್ಲಿ ಮುಖ್ಯವಾಗಿ ಹೇಗೆ ಸರ್ ಸೈಯದ್ ಅಹಮದ್ ಖಾನ್ ಅವರು ನಮ್ಗೆ ಏನು ಅವರು ಇಸ್ಲಾಂ ಧರ್ಮದ ಒಂದು ಸುಧಾರಣೆಗೆ, ಇಸ್ಲಾಂ ಧರ್ಮದ ರಿವೈವಲಿಸಮ್ಗೆ ಹೆಲ್ಪ್ ಮಾಡಿದ್ರು ಅನ್ನೋದನ್ನ ನೀವು ಅಪ್ರೋಚ್ ಅನ್ನ ಮಾಡ್ತಾ ಬರ್ತೀರಾ. ಅಂಡ್ ಕನ್ಕ್ಲೂಷನ್ ಪಾರ್ಟ್ ಬಂದಾಗಲೂ ಕೂಡ ಸರ್ ಸೈಯದ್ ಅಹಮದ್ ಹೇಗೆ ಅವರ ಒಂದು ಕೊಡುಗೆ ಮುಸ್ಲಿಂ ಧರ್ಮದ ಒಂದು ಮೂಲಭೂತವಾದ ಒಂದು ಪಟ್ಟದಿಂದ ಅಥವಾ ಹೇಗೆ ಅದು ಹಿಂದುಳಿತಾ ಇತ್ತು, ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಒಂದು ಮಾಡರ್ನ್ ಎಜುಕೇಶನ್ ಆಗಿರ್ಬೋದು, ಅದ್ರದ್ದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಆಗಿರ್ಬೋದು, ಇದರಿಂದ ಹೇಗೆ ದೂರ ಉಳಿತಾ ಇದ್ದಿದ್ದನ್ನ ಅವರು ಅದನ್ನ ಇಲ್ಲ ನೀವು ಮುಂದೆ ಬರಬೇಕು, ನೀವು ಕೂಡ ಮುಂದೆ ಸುಧಾರಣೆಯನ್ನ ಕಾಣಬೇಕು, ಎಲ್ಲರಿಗೂ ಸಮಾನವಾಗಿರ್ಬೇಕು ಅನ್ನೋಂಥ ಅಂಶಗಳಿಗೆ ಹೇಗೆ ಅಪ್ರೋಚ್ ಮಾಡಿದ್ರು ಅನ್ನೋದನ್ನ ಪಾಸಿಟಿವ್ ಆಗಿ ನೀವು ಅದನ್ನ ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್ ಬಂದಾಗ ರಾಜಾ ರಾಮ್ ಮೋಹನ್ ರಾಯ್ ಬಗ್ಗೆ ಕೇಳಿದ್ದಾರೆ. ಅವರು ಯೂಶಲಿ ಹೌ ಈ ಇನಾಗ್ರೇಟೆಡ್ ದ ಮಾಡರ್ನ್ ಏಜ್ ಆಫ್ ಇಂಡಿಯನ್ ಹಿಸ್ಟ್ರಿ ಡಿಸ್ಕಸ್ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಕೂಡ ಚರ್ಚಿಸಿ ಅಂತ ಪ್ರಶ್ನೆನ ಕೇಳ್ತಾ ಇರೋಂಥದ್ದು. ಸೊ ಇಲ್ಲಿ ನಾವು ಇಂಟ್ರೊಡಕ್ಷನ್ ಬಂದಾಗ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಬರೀಬೇಕಾಗುತ್ತೆ. ಯೂಶಲಿ ನಾವು ಫಾದರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರಿತೀವಿ. ಸೊ ಅದನ್ನ ಹೇಗೆ ಅವರು ಯಾಕೆ ಫಾದರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರಿತೀವಿ ಅಂತ ಅಂದ್ರೆ ಹೇಗೆ ಅವರು ಯೂಶಲಿ ಲೈಕ್ ಎಲ್ಲರಲ್ಲೂ ಕೂಡ ಲೈಕ್ ಉತ್ತುಂಗದಲ್ಲಿ ಇದ್ರು ಲೈಕ್ ಏನ್ ಭಾರತದಲ್ಲಿ ಕಂಡಂತಹ ಸುಧಾರಣೆಗಳು ಏನೇನಿದು, ಸುಧಾರಣೆ ಒಂದು ಬಾಗಿಲನ್ನ ತೆರೆದವರು, ಸುಧಾರಣೆಗಳನ್ನ ಶುರು ಮಾಡಿದವರೇನೆ ರಾಜಾರಾಮ್ ಮೋಹನ್ ರಾಯ್ ಅವರು. ಸೊ ಅದರಿಂದಾಗಿ ಅದನ್ನ ನೀವು ಅಪ್ರೋಚ್ ಅನ್ನ ಮಾಡ್ತಾ ಬರ್ತೀರಾ. ಸೊ ಇದನ್ನ ನೀವು ಅಪ್ರೋಚ್ ಮಾಡಿದ್ಮೇಲೆ ನೀವು ಬಾಡಿ ಪಾರ್ಟ್ ಬರುವಂತದ್ದು. ಅಂದ್ರೆ ಬಾಡಿ ಪಾರ್ಟ್ ನಲ್ಲಿ ಹೇಗೆ ಅವರು ಈ ಮಾಡರ್ನ್ ಏಜ್ ಆಫ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಹೇಗೆ ಒಂದು ಸುಧಾರಣೆಯನ್ನ ಕಂಡು, ಸೊ ಆ ಸುಧಾರಣೆಯನ್ನ ಕಾಣೋದಕ್ಕೆ ಯಾವೆಲ್ಲ ಏನ್ ಮಾಡ್ತಾ ಬಂದ್ರು ಅನ್ನೋದನ್ನ ನೀವು ಬರಿತಾ ಇರುವಂತದ್ದು. ಸೊ ರಿಫಾರ್ಮ್ಸ್ ಇನ್ ರಿಲಿಜಿಯನ್ ಸೋಷಿಯಲ್ ಪ್ರಾಕ್ಟೀಸಸ್ ಆಗಿರ್ಬೋದು, ಪ್ರಮೋಷನ್ ಆಫ್ ಎಜುಕೇಶನ್ ಅಂಡ್ ಇಂಟೆಲೆಕ್ಚುಯಲ್ ಅಡ್ವಾನ್ಸ್ಮೆಂಟ್ ಆಗಿರ್ಬೋದು, ರ್ಯಾಷನಲಿಸಮ್ ಅಂಡ್ ಅಡ್ವೊಕೇಸಿ ಆಫ್ ಸೈಂಟಿಫಿಕ್ ಥಿಂಕಿಂಗ್ ಗಳಾಗಿರ್ಬೋದು, ಅಂದ್ರೆ ಲೈಕ್ ವುಮೆನ್ ಮಹಿಳಾ ಲೈಕ್ ಹಕ್ಕುಗಳ ಬಗ್ಗೆ, ಅಥವಾ ಲೈಕ್ ಏನು ಎರಡು ಧರ್ಮಗಳ ನಡುವಿನ ಒಂದು ಲೈಕ್ ಏನು ಲೈಕ್ ಸೆಕ್ಯುಲರಿಸಮ್ ಅಂತ ನಾವೇನ್ ಕರಿತೀವಿ, ಜಾತ್ಯತೀತತೆ ಅಂತ ಏನ್ ಕರಿತೀವಿ, ಒಗ್ಗಟ್ಟು ಅಂತ ನಾವೇನ್ ಕರಿತೀವಿ, ಅದನ್ನ ನಾವ್ ಇದು ಮಾಡುವಂತದ್ದಾಗಿರ್ಬೋದು. ಅಂಡ್ ರಾಜಕೀಯವಾಗಿ ಸಾಮಾಜಿಕವಾಗಿ ಸುಧಾರಣೆಗಳನ್ನ ಕಾಣುವಂಥದ್ದು, ಧಾರ್ಮಿಕವಾಗಿ ಸುಧಾರಣೆಗಳ ಕಾಣುವಂಥದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸತಿ ಪದ್ಧತಿಯ ವಿರುದ್ಧ ಆಗಿರ್ಬೋದು, ಬಾಲ್ಯ ವಿವಾಹದ ಬಗ್ಗೆ ಆಗಿರ್ಬೋದು, ವಿಧವಾ ವಿವಾಹಗಳಾಗಿರ್ಬೋದು, ಹೇಗೆ ಇವಕ್ಕೆಲ್ಲ ಹೋರಾಡಿದ್ರು. ಅಂಡ್ ಇದ್ದಂತಹ ಜಾತಿ ವ್ಯವಸ್ಥೆ ಬಗ್ಗೆ ಇದಕ್ಕೆಲ್ಲ ಹೇಗೆ ಹೋರಾಡಿದ್ರು, ಹೇಗೆ ಸುಧಾರಣೆನ ಕಂಡ್ರು. ಸೊ ಇದನ್ನ ನೀವು ಆನ್ಸರ್ ಅಲ್ಲಿ ಅಪ್ರೋಚ್ ಅನ್ನ ಮಾಡ್ತಾ ಬರುವಂತದ್ದು. ಕನ್ಕ್ಲೂಷನ್ ಬಂದಾಗ ಹೇಗೆ ರಾಜಾರಾಮ್ ಮೋಹನ್ ರಾಯ್ ಲೈಕ್ ಈ ಎಲ್ಲಾ ರೀಸನ್ ಇಂದ, ಅಂದ್ರೆ ನೀವು ಮೊದಲು ರೀಸನ್ ಅನ್ನ ಕೋಟ್ ಮಾಡ್ತೀರಾ. ಅಂದ್ರೆ ಕ್ವಶನ್ ಅಲ್ಲಿ ಕೇಳ್ತಾ ಇರುವಂತದ್ದು ರಾಜಾರಾಮ್ ಮೋಹನ್ ರಾಯ್ ಅವರು ಹೇಗೆ ಅಂದ್ರೆ ಈ ಒಂದು ಲೈಕ್ ಮಾಡರ್ನ್ ಹಿಸ್ಟ್ರಿಯನ್ನ ಅಥವಾ ಸುಧಾರಣೆಗಳನ್ನ ಇನಾಗ್ರೇಟ್ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಎಲ್ಲ ಇರುತ್ತೆ. ಸೊ ಅದನ್ನ ನೀವು ಹೇಗೆಲ್ಲ ಅನ್ನುವಂಥದ್ದನ್ನ ನೀವು ಅಪ್ರೋಚ್ ಅನ್ನ ಹೀಗೆ ಮಾಡ್ತಾ ಬರಬೇಕಾಗಿರುತ್ತೆ. ಸೊ ಈ ಮಾಡ್ತಾ ಬಂದಾಗ ಕನ್ಕ್ಲೂಷನ್ ಇದು, ನೀವು ಇದನ್ನ ಎಂಡ್ ಮಾಡುವಂಥದ್ದು. ದೆನ್ ಪ್ರಾಬಬಿಲಿಸ್ಟಿಕ್ ಏರಿಯಾಸ್ ಏನೇನಿದೆ ಅಂತ ಬಂದಾಗ ಲೈಕ್ ಟೂ ನೇಷನ್ ಥಿಯರಿ ಅಂತ ಬರ್ತೀವಿ. ಮೊಹಮ್ಮದ್ ಇಕ್ಬಾಲ್ ಅವರು ತುಂಬಾ ಇತ್ತೀಚೆಗೆ ನ್ಯೂಸ್ ನಲ್ಲಿ ಇದ್ರು. ಸೊ ಅದಾಗಿರ್ಬೋದು, ಅಥವಾ ವೈಕೋಮ್ ಸತ್ಯಾಗ್ರಹ ಅಂತ ಕರಿತೀವಿ. ಅಂದ್ರೆ 100 ವರ್ಷಗಳ ಒಂದು ವೈಕೋಮ್ ಸತ್ಯಾಗ್ರಹ 100 ವರ್ಷಗಳ ಆಚರಣೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇತ್ತೀಚೆಗೆ ದೇವನೂರ್ ಮಹಾದೇವರಿಗೆ ಮೊದಲ ವೈಕೋಮ್ ಸತ್ಯಾಗ್ರಹದ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಮಾಡಲಾಗಿದೆ ತಮಿಳುನಾಡು ಸರ್ಕಾರದಿಂದ. ಸೊ ಅದರಿಂದಾಗಿ ವೈಕೋಮ್ ಸತ್ಯಾಗ್ರಹ ಅಥವಾ ತಮಿಳು ಅಥವಾ ದ್ರಾವಿಡ ಮೂವ್ಮೆಂಟ್ ಅನ್ನುವಂಥದ್ದು ಕೂಡ ತುಂಬಾ ನ್ಯೂಸ್ ಅಲ್ಲಿ ಇತ್ತು, ಅದಾಗಿರ್ಬೋದು. ಅಂಡ್ ಗ್ರಾಮ ಸ್ವರಾಜ್ಯ ಅಂದ್ರೆ ರೈತರ ಒಂದು ಆದಾಯ ಹೆಚ್ಚಳ ಆಗಿರ್ಬೋದು, ಅಥವಾ ಗ್ರಾಮ ಒಂದು ಸುಧಾರಣೆಗಳಾಗಿರ್ಬೋದು, ಇವೆಲ್ಲ ನಮ್ಗೆ ನ್ಯೂಸ್ ಅಲ್ಲಿ ಇದ್ದಿದ್ದರಿಂದಾಗಿ ಇವು ನಮ್ಗೆ ಮೋಸ್ಟ್ ಪ್ರಾಬಬ್ಲಿಕ್ ಟಾಪಿಕ್ಸ್ ಅನ್ನುವಂಥದ್ದು ಕೂಡ ನೀವು ಎಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ, ಯಾವ ಒಂದು ಅಂಶಗಳ ಮೇಲೆ ನೀವು ಹೆಚ್ಚು ಪ್ರಿಪರೇಷನ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಇದಿರುತ್ತೆ. ಅಂಡ್ ಯೂನಿಟ್ 3 ಬಂದಾಗ ಕದಂಬಾಸ್ ಟು ಹೊಯ್ಸಳಾಸ್ ಅನ್ನುವಂಥ ಟಾಪಿಕ್ ಅನ್ನ ಕೊಟ್ಟಿರ್ತಾನೆ. ಸೊ ಇಲ್ಲಿ ಕರ್ನಾಟಕದ ಬಗ್ಗೆ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ, ಕನ್ನಡದ ಒಂದು ಲಿಟರೇಚರ್ ಸಾಹಿತ್ಯದ ಬಗ್ಗೆ, ಅಂಡ್ ಕನ್ನಡ ನಾಡಿನ ಬಗ್ಗೆ ಹೇಗೆ ಉದಯವಾಯಿತು, ಯಾರೆಲ್ಲ ಇದಾರೆ ಅನ್ನೋದ್ರ ಬಗ್ಗೆ ನೀವು ಯೂಶಲಿ ಇಲ್ಲಿ ನೀವು ಸಿಲೆಬಸ್ ನಲ್ಲಿ ಕವರ್ ಮಾಡ್ತಾ ಬರಬೇಕಾಗುತ್ತೆ. ಈ ಸಿಲೆಬಸ್ ನ ನೋಡ್ತಾ ಬಂದಾಗ ಅಥವಾ ಯೂನಿಟ್ 3 ನ ನೋಡ್ತಾ ಬಂದಾಗ. ಅಂಡ್ ಕದಂಬಾಸ್ ಟು ಹೊಯ್ಸಳಾಸ್ ಅಂತ ಹೇಳಿದಾನೆ. ಇವರ ಒಂದು ಕದಂಬಾಸ್ ಟು ಹೊಯ್ಸಳಾಸ್ ಆಗಿ ಬಂದಾಗ ಯಾರಿದ್ದಾರೆ ಆಗಿದ್ದಾರೆ ಅಂತ ಬಂದಾಗ ಬನವಾಸಿ ಕದಂಬರು ಮೊದಲಾಗಿರ್ತಾರೆ. ಅವರ ನಂತರದಲ್ಲಿ ತಲಕಾಡಿನ ಗಂಗರಾಗಿರ್ಬೋದು, ಬಾದಾಮಿಯ ಚಾಲುಕ್ಯರಾಗಿರ್ಬೋದು, ಮಾನ್ಯಕೇಟದ ರಾಷ್ಟ್ರಕೂಟರು ಅಥವಾ ಕಲ್ಯಾಣದ ಚಾಲುಕ್ಯರು, ದೇವಗಿರಿಯ ಸವಣರಾಗಿರ್ಬೋದು, ಅಥವಾ ದ್ವಾರ ಸಮುದ್ರದ ಹೊಯ್ಸಳರು ಅಂತ ಕರಿತೀವಿ. ಇಷ್ಟೂ ರಾಜ್ಯ ಮನೆತನಗಳು ಅಥವಾ ಇಷ್ಟು ಸಾಮ್ರಾಜ್ಯಗಳು ಹೇಗೆ ಲೈಕ್ ವಾಸ್ತುಶಿಲ್ಪಕ್ಕಾಗಿರ್ಬೋದು, ಕಲೆಗಾಗಿರ್ಬೋದು, ಸಾಹಿತ್ಯಕ್ಕಾಗಿರ್ಬೋದು, ಧರ್ಮಕ್ಕಾಗಿರ್ಬೋದು ಹೇಗೆ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಈ ಒಂದು ಯೂನಿಟ್ ನಲ್ಲಿ ನಾವು ಓದ್ಬೇಕಾಗತ್ತೆ. ಇದು ತುಂಬಾನೇ ಫೋಕಸ್ ಏರಿಯಾಸ್. ಅಂದ್ರೆ ಕದಂಬರಿಂದ ಹಿಡಿದು ನಮ್ಗೆ ಯಾರೆಲ್ಲ ರಾಜಮನೆತನಗಳು ಬಂದೋ, ಎಲ್ಲಿಂದ ಕದಂಬರಿಂದ ನಮ್ಗೆ ಬರುವಂತದ್ದು, ಕದಂಬರಿಂದ ಹೊಯ್ಸಳವರೆಗೆ ಯಾರೆಲ್ಲ ಇದ್ರು, ಸೊ ಅವರ ಒಂದು ಕೊಡುಗೆಗಳು ಏನೇನು ಅಂದ್ರೆ ವಾಸ್ತುಶಿಲ್ಪಕ್ಕೆ, ಕಲೆಗೆ, ಸಾಹಿತ್ಯಕ್ಕೆ, ಇದಕ್ಕೆಲ್ಲ ಅವರ ಕೊಡುಗೆಗಳು ಏನೇನು ಅನ್ನೋದನ್ನ ನೀವು ಈ ಒಂದು ಚಾಪ್ಟರ್ ಇಂದ ಅಥವಾ ಯೂನಿಟ್ 3 ಇಂದ ನೀವು ಸ್ಟಡಿ ಮಾಡ್ಬೇಕಾಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ ಯೂನಿಟ್ 3 ನಲ್ಲಿ PYQs ಏನೇನು ಕೇಳಿದಾನೆ, ಸೊ ಇಲ್ಲಿವರೆಗೂ ಕೇಳಿರುವಂತ ಪ್ರಶ್ನೆಗಳು ಯಾವ್ಯಾವು ಅಂತ ಬಂದಾಗ ಮೇನ್ ಫೀಚರ್ಸ್ ಅಂಡ್ ಕಲ್ಚರ್ ಆಫ್ ಆರ್ಟ್ ಡ್ಯೂರಿಂಗ್ ದ ರಾಷ್ಟ್ರಕೂಟ ಪೀರಿಯಡ್. ಅಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಕಂಡಂತಹ ನಿಮ್ಗೆ ಏನು ಲೈಕ್ ಅವರ
ಸ್ಕಲ್ಪ್ಚರ್ ನ ಒಂದು ಫೀಚರ್ಸ್ ನ ಕೇಳ್ತಾ ಬಂದಿದ್ದಾನೆ, ಮೇನ್ ಫೀಚರ್ಸ್ ನ ಕೇಳ್ತಾ ಬಂದಿದ್ದಾನೆ. ಎಕ್ಸ್ಪ್ಲೈನ್ ಅಂತ ಕೇಳಿರೋದ್ರಿಂದಾಗಿ ನೀವು ಜಸ್ಟ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀರಾ. ಅಂದ್ರೆ ಹೇಗಿತ್ತು, ಏನೇನೆಲ್ಲ ಒಂದು ಫೀಚರ್ಸ್ ಗಳನ್ನ ಇದ್ದೋ. ಫಸ್ಟ್ ರಾಷ್ಟ್ರಕೂಟರ ಬಗ್ಗೆ ಇಂಟ್ರೊಡಕ್ಷನ್ ಅಲ್ಲಿ ಬರೆಯುವಂಥದ್ದು, ಅಂದ್ರೆ ರಾಷ್ಟ್ರಕೂಟರು ಹೇಗೆ ಯಾವಾಗ ಎಲ್ಲಿದ್ರು, ಸೊ ಅವರನ್ನ ನಾವು ಅದಕ್ಕೆ ಯೂಶಲಿ ನೀವು ಡೈನಸ್ಟಿ ಬಗ್ಗೆ ಅಥವಾ ಅವ್ರ ಸಾಮ್ರಾಜ್ಯದ ಬಗ್ಗೆ, ಕರ್ನಾಟಕದ ಮೊದಲ ರಾಜ್ಯ ಮನೆತನ ಅಥವಾ ರಾಜಮನೆತನ ಅಂತ ನಾವೇನ್ ಕರಿತೀವಿ, ಸೊ ಅದ್ರ ಬಗ್ಗೆ ನೀವು ಇಂಟ್ರೊಡಕ್ಷನ್ ಅಲ್ಲಿ ಅಪ್ರೋಚ್ ಅನ್ನ ಮಾಡ್ತಾ ಬರ್ತೀರಾ. ಸೊ ಅದಾದ್ಮೇಲೆ ವಾಟ್ ಆರ್ ದ ಫೀಚರ್ಸ್ ಅಂತ ಏನಿದೆ, ಅಂದ್ರೆ ರಾಷ್ಟ್ರಕೂಟರ ಕಲೆ ಮತ್ತು ಸಾಹಿತ್ಯದಲ್ಲಿ, ಅಂದ್ರೆ ಶಿಲ್ಪಕಲೆನಲ್ಲಿ ಇದ್ದಂತಹ ಸ್ಕಲ್ಪ್ಚರ್ ಅಂತ ಕೇಳ್ತಾ ಇರೋದ್ರಿಂದಾಗಿ, ಸೊ ಶಿಲ್ಪಕಲೆನಲ್ಲಿ ಯಾವೆಲ್ಲ ಒಂದು ಲಕ್ಷಣಗಳಿದಾವೆ ಅನ್ನೋದನ್ನ ನೀವು ಆಪ್ಷನ್ ಮೈನ್ ಬಾಡಿ ಆನ್ಸರ್ ಅಲ್ಲಿ ಬರಿತಾ ಬರೋವಂಥದ್ದು. ಸೊ ಇಂಟ್ರಿಕೇಟ್ ಕಾರ್ವಿಂಗ್ಸ್ ಆಗಿರ್ಬೋದು, ಅಂದ್ರೆ ಯೂಶಲಿ ಅವರ ಕೆತ್ತನೆಯಲ್ಲಿ ಲೈಕ್ ತುಂಬಾನೇ ಸೂಕ್ಷ್ಮವಾದಂತಹ ಕೆತ್ತನೆಗಳನ್ನ ಅಂಶಗಳನ್ನ ನಾವು ನೋಡ್ತಾ ಬರ್ತೀವಿ, ಅಂದ್ರೆ ಕೆತ್ತನೆಯಲ್ಲಿ ಸೂಕ್ಷ್ಮವಾದ ಅಂಶಗಳನ್ನ ನೋಡ್ತಾ ಬರ್ತೀವಿ. ಸೊ ಅದಾಗಿರ್ಬೋದು, ಅಥವಾ ಎಲಾಬೊರೇಟ್ ಸ್ಕ್ರಪ್ಚರ್ಸ್ ಅಂತ ಕರಿತೀವಿ, ಅದಾಗಿರ್ಬೋದು. ಫ್ಯೂಚರ್ ಆಫ್ ಆರ್ಕಿಟೆಕ್ಚರ್ಸ್ ಏನು ಇದಾಗಿರ್ಬೋದು, ನೀವು ಏನೇನು ಅಂಶಗಳು ಏನೇನಿದೋ ಅದನ್ನ ಅಪ್ರೋಚ್ ಮಾಡುವಂಥದ್ದು. ಸೊ ಈ ಅಂಶಗಳನ್ನ ಮುಖ್ಯವಾಗಿ ನಾವು ಆನ್ಸರ್ ಅಲ್ಲಿ ಬಿಲ್ಡ್ ಮಾಡ್ತಾ ಬರಬೇಕು, ಆನ್ಸರ್ ಅಲ್ಲಿ ನಾವು ಹೇಳ್ತಾ ಬರಬೇಕು. ಸೊ ಅವಾಗ ಮಾತ್ರ ಒಂದು ಇದಾಗೂ ಇರುವಂಥದ್ದು. ಅಂದ್ರೆ ಆರ್ನೆಟ್ ಪಿಲ್ಲರ್ಸ್ ಗಳಾಗಿರ್ಬೋದು, ಕಟ್ ಸ್ಟೋನ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೈಲಾಸನಾಥ ಟೆಂಪಲ್ ಅಂತ ನಾವೇನ್ ಕರಿತೀವಿ. ಸೊ ಒಂದು ಬೃಹತ್ ಬಂಡೆನಲ್ಲಿ ಲೈಕ್ ಕೆಳಗಿನ ಮೇಲಿನಿಂದ ಅದನ್ನ ಕಟ್ಟಡವನ್ನ ಕಟ್ತಾ ಬಂದಿದ್ದಾರೆ. ಅಂದ್ರೆ ಕೈಲಾಸನಾಥ ಟೆಂಪಲ್, ಎಲ್ಲೋರದಲ್ಲಿ ಇರುವಂತಹ ಕೈಲಾಸನಾಥ ಟೆಂಪಲ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ನೀವು ಆನ್ಸರ್ ಅಲ್ಲಿ ಅಪ್ರೋಚ್ ಅನ್ನ ಮಾಡ್ತಾ ಬರ್ಬೇಕು. ಅಂದ್ರೆ ಮುಖ್ಯವಾಗಿ ಲೈಕ್ ಏನು ನಿಮ್ಗೆ ಲೈಕ್ ಇವರ ಒಂದು ರಾಷ್ಟ್ರಕೂಟರು ಹೇಗೆ ಲೈಕ್ ಅವರ ಒಂದು ವಾಸ್ತುಶಿಲ್ಪ ಹೇಗಿತ್ತು, ಅಥವಾ ಶಿಲ್ಪಕಲೆಗಳು ಹೇಗಿತ್ತು, ಅವರ ಲಕ್ಷಣಗಳು ಏನೇನು ಅನ್ನೋದನ್ನ ಆನ್ಸರ್ ಅಲ್ಲಿ ಬಿಲ್ಡ್ ಮಾಡ್ತಾ ಬರುವಂಥದ್ದು. ಒಂದು ಕನ್ಕ್ಲೂಷನ್ ಬಂದಾಗ ಹೇಗೆ ಇವರ ಒಂದು ವಾಸ್ತುಶಿಲ್ಪ ಎಲ್ಲರಿಗೂ ಇಂದಿಗೂ ಕೂಡ ಒಂದು ಲೈಕ್ ಅದ್ವಿತೀಯ ಸಾಧನೆ ಅಂತಾನೆ ಕರಿತೀವಿ. ಅಂದ್ರೆ ಕೈಲಾಸನಾಥ ಟೆಂಪಲ್ ಈಗ ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಆಗಿರುತ್ತೆ. ಸೊ ಮಹಾರಾಷ್ಟ್ರದ ಒಂದು ಟೂರಿಸಂ ಬಂದಾಗ ಅದನ್ನ ನೋಡ್ದಲ್ಲೇ ಇದ್ದಾಗ ಮಹಾರಾಷ್ಟ್ರ ಟೂರಿಸಂನೇ ಮುಗಿಯೋಲ್ಲ ಅನ್ನೋಂಥ ಒಂದು ಕಾನ್ಸೆಪ್ಟ್ ಆಗಿರ್ಬೋದು. ಸೊ ಇಷ್ಟಾರಿಯಾಗಿ ಹೇಗೆ ಅವರು ಒಂದು ಲೈಕ್ ಶಿಲ್ಪಕಲೆಗೆ, ವಾಸ್ತುಕಲೆಗೆ ಅಥವಾ ವಾಸ್ತುಶಿಲ್ಪಕ್ಕೆ ಹೇಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನೀವು ಆನ್ಸರ್ ಅಲ್ಲಿ ಕಟ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ಬಂದಾಗ, ರೈಟ್ ಎ ನೋಟ್ ಆನ್ ಕೈಲಾಸನಾಥ ಟೆಂಪಲ್ ಅಂಡ್ ದಶಾವತಾರ ಕೇವ್ ಆರ್ಕಿಟೆಕ್ಚರ್ ಆಫ್ ರಾಷ್ಟ್ರಕೂಟರ್ಸ್. ತಿರ್ಗಾ ಮತ್ತೊಮ್ಮೆ ನಿಮಗೆ 14 and 17 ಅಲ್ಲಿ ರಾಷ್ಟ್ರಕೂಟರ ಕೈಲಾಸನಾಥ ಟೆಂಪಲ್ ಮತ್ತು ದಶಾವತಾರ ಕೇವ್ ಬಗ್ಗೆ, ಗುಹೆ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಇಲ್ಲಿ ನೀವು ತಿರ್ಗಾ ಇಂಟ್ರೊಡಕ್ಷನ್ ಅಲ್ಲಿ ರಾಷ್ಟ್ರಕೂಟರ ಬಗ್ಗೆನೇ ಬರೀತಾರೆ. ಅಂದ್ರೆ ರಾಷ್ಟ್ರಕೂಟ ಕನ್ನಡದ ಮೊದಲ ರಾಜಮನೆತನ ಅಥವಾ ರಾಜ್ಯ ಸಾಮ್ರಾಜ್ಯ ಅಂತ ನೀವು ಆನ್ಸರ್ ಅನ್ನು ಶುರು ಮಾಡ್ತಾ, ಸೊ ಅವರ ಬಗ್ಗೆ ಎಲ್ಲಿತ್ತು, ಅವರ ಸಾಮ್ರಾಜ್ಯ ಹೇಗಿತ್ತು, ಯಾರು ರಾಜ, ಯಾರು ಸ್ಥಾಪಕ, ಈ ಬಗ್ಗೆ ನೀವು ಅಪ್ರೋಚ್ ಅನ್ನ ಮಾಡ್ತಾ ಬರ್ತೀರಾ. ಇದಾದ್ಮೇಲೆ ಕೈಲಾಸನಾಥ ಟೆಂಪಲ್ ಬಗ್ಗೆ, ಅಂದ್ರೆ ಕೈಲಾಸನಾಥ ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಾರಾಷ್ಟ್ರದ ಎಲ್ಲೋರದಲ್ಲಿರುವಂತಹ ಕೈಲಾಸನಾಥ ಟೆಂಪಲ್ಸ್. ಸೊ ಒಂದು ಬೃಹತ್ಕಾರದ ಒಂದು ಶಿಲೆನಲ್ಲಿ ಮೇಲಿನಿಂದ ದೇವಾಲಯವನ್ನ ಕಟ್ತಾ ಬಂದಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದೇವಾಲಯ ಯೂಶಲಿ ಕೆಳಗಡೆಯಿಂದ ನಾವು ಮೇಲ್ ಕಟ್ಕೊಂಡು ಹೋಗ್ತೀವಿ. ಆದ್ರೆ ಕನ್ನಡದ ಒಂದು ಲೈಕ್ ರಾಜಮನೆತನವಾದಂತಹ ಅಥವಾ ಕನ್ನಡಿಗರಾದಂತಹ ವಾಸ್ತುಶಿಲ್ಪದ ತಜ್ಞರುಗಳು ಆವಾಗ ಮೇಲಿನಿಂದ ಅಂದ್ರೆ ಅದ್ವಿತೀಯ ಅದೊಂದು ಸಾಧನೆ ಅಂತಾನೆ ಕರೀತಾರೆ. ಅಂದ್ರೆ ಭಾರತದ, ನಾಟ್ ಜಸ್ಟ್ ಭಾರತ ಅಲ್ಲ, ಪ್ರಪಂಚದ ಒಂದು ವಾಸ್ತುಶಿಲ್ಪದಲ್ಲೇನೆ ಮಹತ್ ಸಾಧನೆ ಅಂತ ನಾವೆಲ್ಲ ಕರಿತೀವಿ. ಸೊ ಅದನ್ನ ನೀವು ಆನ್ಸರ್ ಅಲ್ಲಿ ಅಪ್ರೋಚ್ ಅನ್ನ ಮಾಡುವಂಥದ್ದು. ಕೀ ಪಾಯಿಂಟ್ಸ್ ಏನೇನಿದೆ, ಅದು ಕನ್ಸ್ಟ್ರಕ್ಷನ್ ಎಲ್ಲಾಗಿದೆ ಅಥವಾ ಆರ್ಕಿಟೆಕ್ಚರ್ ಸ್ಟೈಲ್ ಹೇಗಿದೆ, ಅದೇನು ಒಂದು ಕಟ್ಟಡವನ್ನ ಹೇಗೆ ಅಂದ್ರೆ ವಾಸ್ತುಶಿಲ್ಪವನ್ನ ಹೇಗೆ ಕಟ್ಟಿದ್ದಾರೆ ಅನ್ನುವಂಥದ್ದು ನೀವು ಆನ್ಸರ್ ಅಲ್ಲಿ ಕಟ್ಕೊಡ್ತೀರಾ. ಅಂಡ್ ಹೇಗೆ ಡಿಸ್ಟಿಂಕ್ಟಿವ್ ಫೀಚರ್ಸ್ ಅಂದ್ರೆ ಎಲ್ಲೂ ಕಂಡು ಬರದಂತಹ ಯಾವೆಲ್ಲ ಒಂದು ಲಕ್ಷಣಗಳು ನಮ್ಗೆ ಕೈಲಾಸನಾಥ ಟೆಂಪಲ್ ಕಾಣ್ತವೆ, ಅಲ್ಲಿರುವಂತಹ ಶಿಲ್ಪಗಳು ಏನೇನಿದಾವೆ, ಅಂಡ್ ಅದು ಹೇಗೆ ಸಿಗ್ನಿಫಿಕೆನ್ಸ್ ಅಂದ್ರೆ ಮಹತ್ವ ಹೇಗಿದೆ ಅನ್ನೋದನ್ನ ನೀವು ಆನ್ಸರ್ ಅಲ್ಲಿ ಕಟ್ಟಿಕೊಡುವಂಥದ್ದು, ಆನ್ಸರ್ ಅನ್ನ ಅಪ್ರೋಚ್ ಮಾಡುವಂಥದ್ದು. ದೆನ್ ದಶಾವತಾರ ಕೇವ್ ಅಂತ ಕರಿತೀವಿ ಅಥವಾ ದಶಾವತಾರ ಗುಹೆ ಬಗ್ಗೆ ಕೂಡ ನೀವು ಆನ್ಸರ್ ಅನ್ನ ಬರೀಬೇಕಾಗುತ್ತೆ. ಇದು ಕೂಡ ನಿಮ್ಗೆ ಎಲ್ಲೋರಾದ ಬಳಿನಲ್ಲೇ ಕಂಡು ಬರುವಂತದ್ದು ದಶಾವತಾರ ಗುಹೆ ಆಗಿರುತ್ತೆ. ಗುಹೆ ನಂಬರ್ 15 ಅಂತ ಕರಿತೀವಿ. ನಿಮ್ಗೆ ಇಲ್ಲಿ ವಿಷ್ಣುವಿನ ಲೈಕ್ ದಶಾವತಾರಗಳು, 10 ಅವತಾರಗಳನ್ನ ನಾವು ನೋಡ್ತಾ ಬಂದಿರ್ತೀವಿ. ಸೊ ಅಲ್ಲೂ ಕೂಡ ನಿಮ್ಗೆ ಎಲ್ಲಿ ಕಟ್ಟಿರುವಂತದ್ದು, ಆರ್ಕಿಟೆಕ್ಚರ್ ಯಾವ ಒಂದು ಶೈಲಿನಲ್ಲಿ ಕಟ್ಟಲಾಗಿದೆ, ಅಂಡ್ ಅದ್ರ ಜೊತೆಗೆ ಅಲ್ಲಿರುವಂತಹ ಶಿಲೆಗಳು ಅಥವಾ ಏನೇನಿದಾವೆ, ಅಂಡ್ ಇನೋವೇಟಿವ್ ಯೂಸ್ ಆಫ್ ಸ್ಪೇಸ್ ಆಗಿರ್ಬೋದು. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಅಲ್ಲಿ ಇರುವಂತಹ ಒಂದು ಸಣ್ಣ ಜಾಗವನ್ನೇ ಬಳಸ್ಕೊಂಡು ಹೇಗೆ ಅದನ್ನ ಅದ್ವಿತೀಯವಾಗಿ ಆ ಗುಹೆಯನ್ನ ಕಟ್ಟಲಾಗಿದೆ. ಆ ಗುಹೆ ಒಳಗೆ ವಿಷ್ಣುವಿನ 10 ಫಾರ್ಮ್ಗಳು, 10 ರೂಪಗಳನ್ನ ಯೂಶಲಿ ಕೆತ್ತಲಾಗಿದೆ, ಶಿಲ್ಪಗಳನ್ನ ಕೆತ್ತಲಾಗಿದೆ. ಆ ಶಿಲ್ಪಗಳ ಬಗ್ಗೆ ನೀವು ಇಲ್ಲಿ ಆನ್ಸರ್ ಅಲ್ಲಿ ಬರಿತಾ ಬರಬೇಕಾಗತ್ತೆ. ಈ ರೀತಿಯಾಗಿ ಆನ್ಸರ್ ಅನ್ನ ಅಪ್ರೋಚ್ ಅನ್ನ ಮಾಡ್ತಾ ಬರುವಂತದ್ದು. ದೆನ್ ಪಲ್ಲವರ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳ್ತಾ ಬರುವಂತದ್ದು. ಯೂನಿಟ್ 3 ನಲ್ಲಿ ಕದಂಬಾಸ್ ಟು ರಾಷ್ಟ್ರ ಏನು ಹೊಯ್ಸಳಾಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವಂದ್ರೆ ಲೈಕ್ ಅಂದ್ರೆ ಜಸ್ಟ್ ಕನ್ನಡ ರಾಜಮನೆತನಗಳ ಬಗ್ಗೆ ಮಾತ್ರ ಓದಬೇಕಾ ಅಂತ ಬಂದಾಗ, ಕನ್ನಡ ರಾಜಮನೆತನಗಳು ಅಥವಾ ಕನ್ನಡ ಸಾಮ್ರಾಜ್ಯದ ಜೊತೆಗೆ ಸಮಕಾಲೀನ ಅಂದ್ರೆ ನೆರೆಹೊರೆಯ ಸಮಕಾಲೀನ ರಾಜ್ಯ ಸಾಮ್ರಾಜ್ಯಗಳು ಯಾವ್ಯಾವಿದ್ದು, ಚೋಳರಾಗಿರ್ಬೋದು, ಪಾಂಡ್ಯರಾಗಿರ್ಬೋದು, ಚೇರರಾಗಿರ್ಬೋದು ಅಥವಾ ಪಲ್ಲವರಾಗಿರ್ಬೋದು, ಶಾತವಾಹನರಾಗಿರ್ಬೋದು, ಇವರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಇವರು ಕೂಡ ಕರ್ನಾಟಕದ ಯಾವ್ದಾದ್ರು ಒಂದು ಸಮಯದಲ್ಲಿ, ಒಂದು ಸೀಮಿತ ಸಮಯದಲ್ಲಿ, ಸೀಮಿತ ಅವಧಿಗೆ ಕರ್ನಾಟಕದ ಕೆಲವು ಭಾಗಗಳನ್ನ ಆಳ್ವಿಕೆಯನ್ನ ಮಾಡಿದ್ದಾರೆ. ಸೊ ಇವರು ಕೂಡ ಕನ್ನಡ ನಾಡಿಗೆ ಕೆಲವೊಂದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದಾಗಿ ನಾವು
ಲೈಕ್ ಕಾಂಟೆಂಪರರಿ ಆಗಿ ಸಮಕಾಲೀನರಾಗಿ ಯಾವೆಲ್ಲ ರಾಜ ಸಾಮ್ರಾಜ್ಯಗಳು ಇದ್ದೋ, ಸೊ ಅದು ಕೂಡ ಗಮನ ಕೊಡ್ಬೇಕಾಗತ್ತೆ. ಸೊ ಭಾರತಕ್ಕೆ ಅಥವಾ ರಾಷ್ಟ್ರಕ್ಕೆ ಏನು ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಇಂಟ್ರೊಡಕ್ಷನ್ ಪಾರ್ಟ್ ನಲ್ಲಿ ಬಂದಾಗ ಒಂದು ಪಲ್ಲವ ಡೈನಸ್ಟಿ ಬಗ್ಗೆ ಅಥವಾ ಒಂದು ಪಲ್ಲವ ಸಾಮ್ರಾಜ್ಯದ ಬಗ್ಗೆ ನೀವು ಆನ್ಸರ್ ಅನ್ನ ಬರಿತಾ ಬರಬೇಕಾಗತ್ತೆ. ಇಂಟ್ರೊಡಕ್ಷನ್ ಅವ್ರ ಬಗ್ಗೆ ಒಂದು ಏನಾದ್ರೂ ಲೈಕ್ ವಿಶೇಷಣವನ್ನ ಕಟ್ಟಿಕೊಡುವಂಥದ್ದು, ಅಂದ್ರೆ ಅವ್ರ ಬಗ್ಗೆ ವಿಶೇಷಣವನ್ನ ಬರೆಯುವಂಥದ್ದನ್ನ ನೀವು ಮಾಡ್ತಾ ಬರಬೇಕಾಗತ್ತೆ. ದೆನ್ ಬಾಡಿ ಪಾರ್ಟ್ ಬಂದಾಗ ಅವರ ಒಂದು ಕಲೆಯಲ್ಲಿ ಹೇಗೆ ಅಂದ್ರೆ ಸಾಂಸ್ಕೃತಿಕವಾಗಿ ಯಾವೆಲ್ಲ ಒಂದು ನಮಗೆ ಕೊಡುಗೆಗಳನ್ನ ನೀಡಿದ್ದಾರೆ ದೇಶಕ್ಕೆ ಅಥವಾ ರಾಷ್ಟ್ರಕ್ಕೆ ಅನ್ನೋದನ್ನ ನೋಡ್ತಾ ಬರುವಂಥದ್ದು. ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬಂದಾಗ ಅಥವಾ ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದಾಗ ಒಂದು ದ್ರವಿಡಿಯನ್ ಆರ್ಕಿಟೆಕ್ಚರ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ದ್ರವಿಡಿಯದ ಒಂದು ದ್ರಾವಿಡ ವಾಸ್ತುಶಿಲ್ಪ ಶೈಲಿ ಅಂತ ನಾವೇನ್ ಕರಿತೀವಿ, ಆ ವಾಸ್ತುಶಿಲ್ಪ ಶೈಲಿಗೆ ಲೈಕ್ ಇವರನ್ನ ಪಲ್ಲವರನ್ನ ನಿರ್ಮಾತೃಗಳು ಅಂತ ಕರಿತೀವಿ. ಅಂದ್ರೆ ಅವರು ಕೂಡ ಮೊದಲ ಒಂದು ನಿರ್ಮಾತೃಗಳು. ಸೊ ಅದರಿಂದಾಗಿ ಈ ಒಂದು ದ್ರಾವಿಡ ವಾಸ್ತುಶಿಲ್ಪ ಶೈಲಿಗೆ ಅವರು ಕೊಟ್ಟಂತಹ ಕೊಡುಗೆ ಆಗಿರ್ಬೋದು, ಅಥವಾ ಭಾರತಕ್ಕೆ ಅದು ತುಂಬಾ ಮಹತ್ವ ಕೊಡುಗೆ ಅಂತಾನೆ ನಾವು ಭಾವಿಸ್ತೀವಿ. ಅಂಡ್ ಶಿಲ್ಪಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶೋರ್ ಟೆಂಪಲ್ ಅಂತ ನಾವೇನ್ ಕರಿತೀವಿ ಅದಾಗಿರ್ಬೋದು, ಅಥವಾ ಫಿನಾಸ್ ಆಫ್ ಅರ್ಜುನನ ಒಂದು ತಪಸ್ಸಿನ ಒಂದು ಇದನ್ನ ಶೋರ್ ಟೆಂಪಲ್ ನಮ್ದಾಗ, ಅಥವಾ ಶೋರ್ ಏನು ಕಡಲ ತೀರದಲ್ಲಿ ಇರುವಂತಹ ದೇವಾಲಯಗಳ ಬಗ್ಗೆ ಯಾರಾದ್ರೂ ನೀವು ಅಧ್ಯಯನ ಮಾಡ್ತಾ ಬಂದ್ರೆ ಗೊತ್ತಾಗುತ್ತೆ. ಸೊ ಸ್ಕಲ್ಪ್ಚರ್ ಬಗ್ಗೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅದ್ರ ಜೊತೆಗೆ ಲಿಟ್ರೇಚರ್, ಸಾಹಿತ್ಯ, ಸಂಗೀತ, ಧರ್ಮ, ಎಜುಕೇಶನ್, ಸಾಹಿತ್ಯ, ನೀವೆಲ್ಲ ಗೊತ್ತಿರೋ ಹಾಗೆ ಯೂಶಲಿ ಪಲ್ಲವರ ಕಾಲದಲ್ಲಿ ಅವರ ಕಂಚಿ ಯೂಶಲಿ ಕಂಚಿಪುರಂ ಅಂತ ನಾವೇನ್ ಕರಿತೀವಿ, ಕದಂಬ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಮಯೂರ ವರ್ಮ ಯೂಶಲಿ ಕಂಚಿಗೆ ವಿದ್ಯಾಭ್ಯಾಸವನ್ನ ಮಾಡಕ್ ಹೋಗಿರ್ತಾನೆ. ಬಟ್ ಅಲ್ಲಿ ಪಲ್ಲವರ ದೊರೆಯಿಂದ ಅವಮಾನಿತನಾದಂತಹ ಏನು ಮಯೂರ ವರ್ಮ ಕರ್ನಾಟಕ ವಾಪಸ್ ಬಂದು ತನ್ನದೇ ಆದಂತ ಒಂದು ಕನ್ನಡದ ಒಂದು ಸಾಮ್ರಾಜ್ಯವನ್ನ ಶುರು ಮಾಡ್ತಾನೆ. ಅಲ್ಲಿಂದ ಆಚೆಗೆ ಕರ್ನಾಟಕದ ಒಂದು ಇತಿಹಾಸವನ್ನೇ ಸ್ಥಾಪನೆ ಮಾಡ್ತಾನೆ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಸೊ ಅದರಿಂದಾಗಿ ಇದಿಷ್ಟು ಕೊಡುಗೆಗಳು ಅಂದ್ರೆ ಯೂಶಲಿ ಸಾಂಸ್ಕೃತಿಕವಾಗಿ ಯಾವೆಲ್ಲ ಕೊಡುಗೆಗಳನ್ನ ನೀಡಿದ್ದಾರೆ ಅಂದ್ರೆ ಲೈಕ್ ವೇರಿಯಸ್ ಎಡ್ಸ್ ಅನ್ನ ನೀವು ಆನ್ಸರ್ ಅಲ್ಲಿ ಹಾಕೋತಾ ಬರಬೇಕಾಗತ್ತೆ. ಅಂದ್ರೆ ಯಾವೆಲ್ಲ ಆಗಿರ್ಬೋದು, ಲೈಕ್ ಒಂದು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕಾಗಿರ್ಬೋದು, ಶಿಲ್ಪಕಲೆಗಾಗಿರ್ಬೋದು, ಸಾಹಿತ್ಯಕ್ಕಾಗಿರ್ಬೋದು, ಅಥವಾ ನಿಮ್ಮ ಚಿತ್ರಕಲೆಗಾಗಿರ್ಬೋದು, ಲಿಟರೇಚರ್ಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ರಿಲಿಜಿಯನ್ ವೈಸ್ ಯೂಶಲಿ ಅವರು ಹಿಂದೂಯಿಸಮ್ನ ಎಷ್ಟು ಪೋರ್ಟ್ರೇಟ್ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ಜೈನಿಸಮ್ ಆಗಿರ್ಬೋದು, ಬುದ್ಧಿಸಮ್ ಆಗಿರ್ಬೋದು, ಅದಕ್ಕೂ ಕೂಡ ಸಹಿಷ್ಣುಗಳಾಗಿರ್ತಾರೆ. ಅಂಡ್ ಸಾಹಿತ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನ ನೀವು ಕಟ್ಟಿಕೊಡ್ತಾ ಬಂತ ಆನ್ಸರ್ ಅನ್ನ ಒಂದು ಅಪ್ರೋಚ್ ಅನ್ನ ಮಾಡ್ತಾ ಬರ್ತೀರಾ. ಸೊ ದೆನ್ ಫೋಕಸ್ ಏರಿಯಾಸ್ ಆಗಿ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚಾಲುಕ್ಯರ ಕಾಲದಲ್ಲಿದ್ದಂತಹ ಲಕ್ಕುಂಡಿ ದೇವಸ್ಥಾನಗಳು. ಸೊ ಯೂಶಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2025 ಏನು ನಾವು ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದಿಂದ ಸ್ತಬ್ಧ ಚಿತ್ರವಾಗಿ ಹೋಗಿದ್ದು ಇದೇ ಲಕ್ಕುಂಡಿ ಒಂದು ಟೆಂಪಲ್ಗಳು. ಸೊ ಅದರಿಂದಾಗಿ ಲಕ್ಕುಂಡಿ ಟೆಂಪಲ್ಗಳು ಅಥವಾ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪಗಳು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಅದನ್ನ ಯೂಶಲಿ ಕೇಳ್ಬೋದು. ಈ ರೀತಿ ಈ ವರ್ಷದಲ್ಲಿ ಪ್ರಾಬಬಿಲಿಸ್ಟಿಕ್ ಅಥವಾ ಫೋಕಸ್ ಏರಿಯಾಸ್ ಅಂತ ಕೂಡ ನಾವು ನೋಡ್ತಾ ಬರ್ತೀವಿ. ಅಂಡ್ ಅದ್ರ ಜೊತೆಗೆ ಹೊಯ್ಸಳರ ಕಾಲದ ವಾಸ್ತುಶಿಲ್ಪಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಕರ್ನಾಟಕದಿಂದ ಇತ್ತೀಚೆಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ಗಳಿಗೆ ಸೇರ್ಪಡೆಯಾದಂತಹ ಮತ್ತೊಂದು ಲೈಕ್ ಸ್ಥಳ ಯಾವುದು, ತಾಣ ಯಾವುದು ಅಂತ ಬಂದಾಗ ಹೊಯ್ಸಳರ ಕಾಲದ ದೇವಾಲಯಗಳು, ಚೆನ್ನಕೇಶವ ಟೆಂಪಲ್ ಆಗಿರ್ಬೋದು, ಸೋಮನಾಥ ಟೆಂಪಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 3 ದೇವಸ್ಥಾನಗಳು ಒಟ್ಟು ಸೇರಿ ನಮಗೆ ಯೂಶಲಿ ಹೊಯ್ಸಳರ ಟೆಂಪಲ್ಗಳನ್ನ ಯುನೆಸ್ಕೋ ಹೆರಿಟೇಜ್ ಸೈಟ್ದಲ್ಲಿ ಸೇರಿಸಿದ್ದಾರೆ. ಸೊ ಅದರಿಂದಾಗಿ ನಮ್ಗೆ ಯಾವಾಗ್ಲೂ ಕೂಡ ತುಂಬಾ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇತ್ತೀಚೆಗೆ ನ್ಯೂಸ್ ನಲ್ಲಿ ಇರುವಂತದ್ದು. ಅದ್ರ ಜೊತೆಗೆ ಲಕ್ಕುಂಡಿ ಟೆಂಪಲ್ ಟ್ಯಾಬ್ಲೂ ಆಗಿರ್ಬೋದು, ಅಂದ್ರೆ ಲಕ್ಕುಂಡಿ ದೇವಸ್ಥಾನದ ಸ್ತಬ್ಧ ಚಿತ್ರಗಳು ಅಂತ ನಾವೇನ್ ಕರಿತೀವಿ, ಸೊ ಅದು ಕೂಡ ನ್ಯೂಸ್ ನಲ್ಲಿ ಇತ್ತು. ಸೊ ಅದರಿಂದಾಗಿ ಚಾಲುಕ್ಯರ ಬಗ್ಗೆ ಆಗಿರ್ಬೋದು, ಅಂಡ್ ಅಜಂತಾ ಅಂಡ್ ಎಲ್ಲೋರಗಳು ಯೂಶಲಿ ನಮ್ಗೆ ಇತ್ತೀಚೆಗೆ ಬೌದ್ಧ ಧರ್ಮದ ಒಂದು ಯೂಶಲಿ ನಮ್ಗೆ ಏನು ಅವ್ರು ಡಿಸ್ಕಷನ್ ಮಾಡ್ತಾ ಬಂದಾಗ ಕೂಡ ನಾವು ನೋಡ್ತಾ ಬರುವಂತದ್ದು. ಅದರಿಂದಾಗಿ ರಾಷ್ಟ್ರಕೂಟರದಲ್ಲಿ ಕಾಲದಲ್ಲಿ ಆದಂತಹ ಅಜಂತಾ ಮತ್ತು ಎಲ್ಲೋರಗಳ ಬಗ್ಗೆ ಯಾವಾಗ್ಲೂ ಕೂಡ ಇದನ್ನ ಆರ್ಟ್ ಕೇಕ್ ಅಥವಾ ಯಾವಾಗ್ಲೂ ಕೂಡ ಕೇಳ್ಬೋದು. ಇದು ಕೂಡ ಯಾವಾಗ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ವಶನ್ಗಳನ್ನ ಅಂತ ನಾವು ನೋಡ್ತಾ ಬರುವಂತದ್ದು. ಅದ್ರ ಬಿಟ್ಟು ನೆಕ್ಸ್ಟ್ ನಮಗೆ ಯೂನಿಟ್ 4 ಬಂದಾಗ ಅಂದ್ರೆ ಅಧ್ಯಾಯ 4ರಲ್ಲಿ ನಾವು ವಿಜಯನಗರ ಎಂಪೈರ್ ಅಂಡ್ ದೇರ್ ಆಫ್ಟರ್ ಎಲ್ಲಿಂದ ಎಲ್ಲಿಗೆ ಅಂತ ನೋಡ್ತಾ ಬಂದಾಗ 1336ರಿಂದ 1799ರವರೆಗೆ ವಿಜಯನಗರದ ಬಗ್ಗೆ ಮತ್ತು ಆ ನಂತರದಲ್ಲಿ ಕಂಡು ಬರುವಂತಹ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ಯೂನಿಟ್ 4 ನಲ್ಲಿ ನಮಗೆ ಸಿಲೆಬಸ್ ಅನ್ನ ನೋಡ್ತಾ ಬರ್ತೀವಿ. ಸೊ ಇಲ್ಲಿ ನಾವು ವಿಜಯನಗರ ಎಂಪೈರ್ ಅಂದ್ರೆ ವಿಜಯನಗರದ ಸ್ಥಾಪಕರು ಯಾರ್ಯಾರು, ಸೊ ಅದ್ರಲ್ಲಿ ಪ್ರಸಿದ್ಧ ದೊರೆಗಳು ಬಂದಾಗ ದೇವರಾಯ ಆಗಿರ್ಬೋದು, ಲೈಕ್ ಅಕ್ಕ ಬುಕ್ಕಗಳಾಗಿರ್ಬೋದು, ಅಥವಾ ಕೃಷ್ಣದೇವರಾಯ ಆಗಿರ್ಬೋದು, ಅಳಿಯ ರಾಮರಾಯ ಆಗಿರ್ಬೋದು, ಇವ್ರ ಬಗ್ಗೆ ನಾವು ತುಂಬಾನೇ ಹೆಚ್ಚು ಒತ್ತು ಕೊಟ್ಟು ಅಧ್ಯಯನ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ರಿಲಿಜಿಯಸ್ ಸೆಕ್ಟ್ ಅಂತ ಕರಿತೀವಿ. ಇವರ ಕಾಲದಲ್ಲಿ ನಮ್ಗೆ ಯೂಶಲಿ ನಮ್ಗೆ ಲೈಕ್ ಏನೇನು ಲೈಕ್ ಹಿಂದೂ ಧರ್ಮದಲ್ಲಿ ಕಂಡು ಬರುವಂತಹ ಲೈಕ್ ಏನು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಈ ಒಂದು ಪಂಥಗಳ ಬಗ್ಗೆ, ಈ ರಿಲಿಜಿಯಸ್ ಸೆಕ್ಟ್ಗಳ ಬಗ್ಗೆ ನಾವು ತುಂಬಾನೇ
ಕೇಳಬೇಕಾಗತ್ತೆ ಅಥವಾ ಅಧ್ಯಯನ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಬಹುಮನಿ ಶಾಹಿಗಳು ಅಂತ ನಾವು ಕರಿತೀವಿ. ಅಂದ್ರೆ ಬಹುಮನಿ ಭಾರತದ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿರುವಂತಹ ಬಹುಮನಿಗಳ ಬಗ್ಗೆ ಇಲ್ಲೂ ಕೂಡ ನಾವು ಓದುವಂಥದ್ದು. ಅದ್ರ ಜೊತೆಗೆ ಚಿಕ್ಕದೇವರಾಜ ಒಡೆಯರ ಬಗ್ಗೆನೂ ಕೂಡ ನಮ್ಗೆ ಈ ಒಂದು ಯೂನಿಟ್ 4 ಅಂಡರ್ ಅಲ್ಲಿ ಕೇಳ್ತಾ ಬಂದಿರ್ತೀವಿ. ಅದರ ಜೊತೆಗೆ ಕೆಳದಿಯ ನಾಯಕರಾಗಿರ್ಬೋದು, ಚಿತ್ರದುರ್ಗದ ಏನು ನಾಯಕರಾಗಿರ್ಬೋದು ಅವರ ಆಗಿರ್ಬೋದು, ಅಥವಾ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅಂತ ಕಿತ್ತೂರು ಸಾಮ್ರಾಜ್ಯದ ಬಗ್ಗೆ ಆಗಿರ್ಬೋದು, ಯಲಹಂಕದ ನಾಡಪ್ರಭುಗಳ ಬಗ್ಗೆ ಆಗಿರ್ಬೋದು, ಅಥವಾ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನನ ಬಗ್ಗೆ ಕೂಡ ಕೆಲಸದಲ್ಲಿ ಇಲ್ಲಿ ನಮಗೆ ಕ್ವಶನ್ ಅನ್ನ ರೈಸ್ ಆಗುತ್ತೆ. ಸೊ ಇಷ್ಟು ನಾವು ಲೈಕ್ ಯೂನಿಟ್ 4 ನಲ್ಲಿ ಇಷ್ಟನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಮತ್ತು ಹಿಂದೂ ಧರ್ಮದಲ್ಲಿ ಆ ಕಾಲದಲ್ಲಿ ಕಂಡು ಬರುವಂತಹ ಪಂಥಗಳು ಯಾವ್ಯಾವು, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ, ಈ ಒಂದು ಪಂಥಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನಾಥ ಪಂಥಗಳ ಬಗ್ಗೆ ಕೂಡ ಕೇಳುವಂಥದ್ದು ಇಲ್ಲಿ ಎಷ್ಟೊಂದ್ಸಲ ಇರುತ್ತೆ. ಅದ್ರ ಬಗ್ಗೆ ನಾಥ ಪಂಥದ ಬಗ್ಗೆ ಕೂಡ ನೀವು ಅಧ್ಯಯನ ಮಾಡಬೇಕು. ದೆನ್ ಬಹುಮನಿ ಶಾಹಿಗಳಾಗಿರ್ಬೋದು ಅಂಡ್ ಚಿಕ್ಕದೇವರಾಜ ಒಡೆಯರ್ ಆಗಿರ್ಬೋದು, ಇವ್ರ ನಂತರದಲ್ಲಿ ಕೆಳದಿ ಅಥವಾ ಚಿತ್ರದುರ್ಗದ ಏನು ನಾಯಕರುಗಳಾಗಿರ್ಬೋದು, ಅಥವಾ ಯಲಹಂಕದ ನಾಯಕರಾಗಿರ್ಬೋದು, ಕಿತ್ತೂರು ಸಾಮ್ರಾಜ್ಯಗಳಾಗಿರ್ಬೋದು, ಅಂಡ್ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಬಗ್ಗೆ ಕೂಡ ನಾವು ಇಲ್ಲಿ ಪ್ರಶ್ನೆಯನ್ನ ತುಂಬಾ ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾ ಬರುವಂತದ್ದು. ಅಂಡ್ ಯೂನಿಟ್ 4 ಅಂಡರ್ ಅಲ್ಲಿ ಯಾವ ಒಂದು ಪ್ರಶ್ನೆಯನ್ನು ಜಾಸ್ತಿ ಕೇಳಲಾಗಿದೆ ಅಥವಾ POQ ಏನಾದ್ರು ಕೇಳಿದಾರ ಅಂತ ನೋಡ್ತಾ ಬಂದಾಗ, ಎಕ್ಸ್ಪ್ಲೈನ್ ದ ಫಾರಿನ್ ಪಾಲಿಸಿ ಆಫ್ ಅಳಿಯ ರಾಮರಾಯ ಅಂಡ್ ರೈಟ್ ಎ ಬ್ರೀಫ್ ನೋಟ್ ಆನ್ ಇಟ್ಸ್ ಎಫೆಕ್ಟ್ ಬಗ್ಗೆ ಕೂಡ ಕೇಳಿದ್ದಾನೆ. ಅಂದ್ರೆ ಅಳಿಯ ರಾಮರಾಯನ ವಿದೇಶಿ ನೀತಿಯ ಬಗ್ಗೆ ಬರೆಯಿರಿ ಅಂಡ್ ಅದರ ಪರಿಣಾಮಗಳನ್ನ ಒಂದು ಟಿಪ್ಪಣಿ ಮಾಡಿ ಅನ್ನೋದನ್ನ ಕೇಳ್ತಾ ಬಂದಿದ್ದಾನೆ. ಅದು ನಿಮ್ಗೆ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ಬಂದಾಗ, ಇಂಟ್ರೊಡಕ್ಷನ್ ಪಾರ್ಟ್ ನಲ್ಲಿ ವಿಜಯನಗರ ಎಂಪೈರ್ ಬಗ್ಗೆ ಬರಿತಾ ಬರ್ತೀರಾ. ಅಂದ್ರೆ ವಿಜಯನಗರ ಎಂಪೈರ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಕ್ಷಿಣ ಭಾರತದ ಒಂದು ಕಾಲದಲ್ಲಿ ಶಕ್ತಿಶಾಲಿಯಾದಂತಹ ಲೈಕ್ ಎಂದೂ ಮರೆಯಲಾಗದಂತಹ ಒಂದು ಸಾಮ್ರಾಜ್ಯ ಅಂತಾನೆ ನಾವು ಕರಿತಾ ಬರ್ತೀವಿ. ಸೊ ಹಾಗೆ ನೀವು ಆನ್ಸರ್ ಅನ್ನ ಯೂಶಲಿ ನೀವು ಇಂಟ್ರೊಡಕ್ಷನ್ ಪಾರ್ಟ್ ನಲ್ಲಿ ಬರಿತಾ ಬರುವಂತದ್ದು. ದೆನ್ ಅಳಿಯ ರಾಮರಾಯನ ಒಂದು ಫಾರಿನ್ ಪಾಲಿಸಿ ಬಗ್ಗೆ ಅಥವಾ ಅಳಿಯ ರಾಮನ ಒಂದು ಏನೋ ವಿದೇಶಿ ನೀತಿ ಬಗ್ಗೆ ನೀವು ಆನ್ಸರ್ ಅನ್ನ ಬಾಡಿ ಪಾರ್ಟ್ ನಲ್ಲಿ ಬರೆಯುವಂಥದ್ದು. ಅವ್ರು ಹೇಗೆ ಯೂಶಲಿ ನೀವು ಅಪ್ರೋಚಸ್ ಇತ್ತು, ಹೇಗೆ ಡಿಪ್ಲೊಮ್ಯಾಟ್ ಆಗಿ ಅಥವಾ ಟೆರಿಟೋರಿಯಲ್ ಎಕ್ಸ್ಪಾನ್ಷನ್ ಅನ್ನೋ ಐಡಿಯಾ ಏನಿತ್ತು, ಅಲಯನ್ಸಸ್ ಹೇಗೆ ಒಕ್ಕೂಟಗಳನ್ನ ಹೇಗೆ ಮಾಡ್ಕೊತಾ ಇದ್ರು. ಅಂದ್ರೆ ಯೂಶಲಿ ನೀವು ಅವ್ರ ಫಾರಿನ್ ಪಾಲಿಸಿಗೆ ಬಂದಾಗ ಈ ಶಾಹಿಗಳು ಏನೇನಿದ್ರು, ಈ ಶಾಹಿಗಳ ನಡುವೆನೆ ಅಂದ್ರೆ ಬಿಜಾಪುರದ ಅಥವಾ ಲೈಕ್ ಬೀದರ್ನ ಶಾಹಿಗಳು ಇವ್ರ ನಡುವೆನೆ ವೈಮನಸ್ಸನ್ನ ತಂದಿಡುವಂಥದ್ದು, ಇವ್ರುಗಳನ್ನೇ ದ್ವೇಷ ಮಾಡೋ ರೀತಿನಲ್ಲಿ, ಅವರ ನಡುವೆ ಯುದ್ಧ ಮಾಡೋ ರೀತಿನಲ್ಲಿ ಯೂಶಲಿ ತಂತ್ರಗಳನ್ನ ಹೂಡ್ತಾ ಬಂದಿದ್ರು. ಸೊ ಆ ತಂತ್ರಗಳಾಗಿರ್ಬೋದು, ಯೂಶಲಿ ಅದ್ರ ಬಗ್ಗೆ ನೀವು ಅವರ ಪಾಲಿಸಿ ಬಗ್ಗೆ ಅಂದ್ರೆ ವಿದೇಶಿ ನೀತಿ ಬಗ್ಗೆ ಒಂದಷ್ಟು ಆನ್ಸರ್ ಅನ್ನ ಅಪ್ರೋಚ್ ಅನ್ನ ಮಾಡ್ಬೇಕಾಗುತ್ತೆ. ಅಂಡ್ ಅದರ ಎಫೆಕ್ಟ್ಸ್ ಏನು, ಅದರ ಪರಿಣಾಮಗಳೇನೇನು ಅಂತದ್ದು ಕೂಡ ನೀವು ಗೊತ್ತಾಗಿರ್ಬೇಕಾಗತ್ತೆ. ಯಾಕಂದ್ರೆ ಅವರ ಒಂದು ಏನು ವೈಮನಸ್ಸನ್ನ ತಂದಿಡೋಕ್ ಬಂದ್ರು ಅಥವಾ ಅವರ ಒಂದು ಇದನ್ನ ಹೇಗೆ ಯುಟಿಲೈಸ್ ಮಾಡ್ಕೊಳಕ್ ಬಂದ್ರು, ಅದೇ ನಮ್ಗೆ ಲೈಕ್ ನೆಗೆಟಿವ್ ಆಗಿ ವರ್ಕ್ ಆಗ್ತಾ ಬರುತ್ತೆ. ಯಾಕಂದ್ರೆ ಒಂದು ಲೈಕ್ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಮೂಲ ಕಾರಣ ರಕ್ಕಸ ತಂಗಡಿ ಒಂದು ಮೂಲ ಕಾರಣ ಅಂದ್ರೆ ಎಲ್ಲಾ ಶಾಹಿಗಳು ಏನ್ ಈ ಬಹುಮನಿ ಶಾಹಿಗಳು ನಾವೇನ್ ಕರಿತೀವಿ, ಈ ಬಹುಮನಿ 5 ಶಾಹಿಗಳು ಒಟ್ಟಾಗಿ ಬಂದು ವಿಜಯನಗರ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಿದೆ, ಅದು ಒಂದು ಮೇನ್ ಮುಖ್ಯ ಕಾರಣವಾಗಿರುತ್ತೆ. ಸೊ ಇದಿಷ್ಟು ನಮ್ಗೆ ಆನ್ಸರ್ ಅನ್ನ ಕಟ್ಕೊಡುವಂಥದ್ದು. ಅಂದ್ರೆ ಅವ್ರು ಕೇಳ್ತಾ ಇರೋದೇನು, ಲೈಕ್ ಅಳಿಯ ರಾಮರಾಯನ ವಿದೇಶಿ ನೀತಿ ಬಗ್ಗೆ ಅಂಡ್ ಅದರ ಪರಿಣಾಮಗಳ ಬಗ್ಗೆ. ನಾವು ಆನ್ಸರ್ ಅಲ್ಲಿ ಮೊದಲಿಗೆ ಲೈಕ್ ಅಳಿಯ ರಾಮರಾಯನ ಬಗ್ಗೆ ಆಗಿರ್ಬೋದು ಅಥವಾ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವು ಆನ್ಸರ್ ಅನ್ನ ಕಟ್ಕೊಡ್ತೀವಿ, ಆನ್ಸರ್ ಅನ್ನ ಬರಿತೀವಿ. ಅಂಡ್ ಅಳಿಯ ರಾಮರಾಯನ ವಿದೇಶಿ ನೀತಿ ಬಗ್ಗೆ ಆನ್ಸರ್ ಅನ್ನ ಬರಿತೀವಿ. ಆ ನಂತರದಲ್ಲಿ ಅದರ ಎಫೆಕ್ಟ್ಸ್ ಏನು, ಅದರ ಪರಿಣಾಮಗಳೇನೇನು, ಅಥವಾ ಕಾನ್ಸಿಕ್ವೆನ್ಸಸ್ ಏನೇನು ಅನ್ನೋದನ್ನು ಕೂಡ ನಾವು ಬರೆಯುವಂಥದ್ದು. ಅಥವಾ ತಾಳಿಕೋಟೆ ಆಗಿದ್ದು ಅಲ್ಲಿಂದ ಆಚೆಗೆ ಈ ವಿಜಯನಗರ ಸಾಮ್ರಾಜ್ಯ ಪತನವನ್ನ ಹೊಂದಿದ್ದನ್ನ ನೀವು ಬರೆಯುವಂಥದ್ದು. ಅಂಡ್ ಕನ್ಕ್ಲೂಷನ್ ಬಂದಾಗ ಹೇಗೆ ಅವರ ಫಾರಿನ್ ಪಾಲಿಸಿ ತಕ್ಷಣಕ್ಕೆ ಒಂದು ಲೈಕ್ ಉಪಯೋಗಗಳನ್ನ ಏನೋ ತಂದ್ಕೊಟ್ರು ಕೂಡ ಲೈಕ್ ದೀರ್ಘಕಾಲಿಕವಾಗಿ ಅದು ಹೇಗೆ ಎಫೆಕ್ಟ್ ಆಯ್ತು, ಹೇಗೆ ಏನು ವಿಜಯನಗರ ಸಾಮ್ರಾಜ್ಯಕ್ಕೆ ಪತನವಾಯಿತು ಅನ್ನೋ ರೀತಿಯಲ್ಲಿ ಆನ್ಸರ್ ಅನ್ನ ಇನ್ನು ಮಾಡ್ತಾ ಬರ್ತೀರಾ. ನೆಕ್ಸ್ಟ್ ಪ್ರಾಬಲಿಸ್ಟಿಕ್ ಏರಿಯಾಸ್ ಅಂಡರ್ ಯೂನಿಟ್ 4 ನಲ್ಲಿ ಯಾವ್ಯಾವ ಇದೆ ಅಂತ ಬಂದಾಗ, ಇಮ್ಮಡಿ ದೇವರಾಯ ಇವ್ರ ಬಗ್ಗೆ ತುಂಬಾನೇ ಲೈಕ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಾಮಿನೆಂಟ್ ಅಥವಾ ತುಂಬಾ ಪ್ರಸಿದ್ಧ ದೊರೆಗಳು ಯಾರ್ಯಾರು ಅಂತ ಬಂದಾಗ ಇಮ್ಮಡಿ ದೇವರಾಯ ಆಗಿರ್ಬೋದು, ಕೃಷ್ಣ ದೇವರಾಯ ಆಗಿರ್ಬೋದು. ಕೃಷ್ಣ ದೇವರಾಯ ಬಂದಾಗ ಆತನ ಕಾಲದಲ್ಲಿದ್ದಂತಹ ಆಡಳಿತ ನೀತಿಗಳ ಬಗ್ಗೆ ಆಗಿರ್ಬೋದು, ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಅಥವಾ ಧಾರ್ಮಿಕವಾಗಿ ಹಿಂಗಿತ್ತು, ಕಲೆ ಹೇಗಿತ್ತು. ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಯಾವುದು ಅಂತ ಅಂದ್ರೆ ವಿದೇಶಿ ಲೈಕ್ ಪ್ರವಾಸಿಗರ ಒಂದು ನೋಟದಲ್ಲಿ ಅಥವಾ ಅವರ ಸಾಹಿತ್ಯದಲ್ಲಿ ಅಥವಾ ಅವರ ಕೃತಿಗಳಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಹೇಗೆ ಕಟ್ಟಿಕೊಡಲಾಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಎಷ್ಟೊಂದು ವಿದೇಶಿ ಪ್ರಯಾಣಿಕರು ಎಲ್ಲೆಲ್ಲಿಂದನೂ ಬರ್ತಾರೆ. ಸೊ ಆ ಎಲ್ಲ ಬಂದಂತಹ ಪ್ರಯಾಣಿಕರು ಯಾವ ಒಂದು ಮಾಹಿತಿಯನ್ನ ಕಟ್ಕೊಟ್ರು ಅಥವಾ ಯಾವ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅವರ ಸಾಮ್ರಾಜ್ಯದ ಬಗ್ಗೆ. ಸೊ ಈ ರೀತಿಯಾದಂತಹ ಕ್ವಶನ್ಗಳು ತುಂಬಾ ಕೇಳುವಂತಹ ಹೈ ಚಾನ್ಸಸ್ ಇರುತ್ತೆ. ನಿಮ್ಗೆ ಇದು ಪ್ರಾಬಬಲ್ ಏರಿಯಾಸ್. ಅಂಡ್ ಬಹುಮನಿ ಶಾಯಿಸ್ಗಳು ತುಂಬಾ ಇರುತ್ತೆ. ಯಾಕೆ ಅಂತ ಅಂದ್ರೆ ಇತ್ತೀಚೆಗೆ ಯುನೆಸ್ಕೋನ ಟೆಂಟೇಟಿವ್ ಲಿಸ್ಟ್ ನಲ್ಲಿ ಅಂದ್ರೆ ತಾತ್ಕಾಲಿಕವಾದಂತಹ ಲಿಸ್ಟ್ ನಲ್ಲಿ ಮೊನ್ಯುಮೆಂಟ್ಸ್ ಅಂಡ್ ಪೋರ್ಟ್ಸ್ ಆಫ್ ದ ಡೆಕ್ಕನ್ ಸುಲ್ತಾನೇಟ್ಸ್ ಅಂದ್ರೆ ದಕ್ಕನ್ನಿನ ಸುಲ್ತಾನರಾದಂತಹ ಈ ಬಹುಮನಿ ಶಾಹಿಗಳು ಕಟ್ಟಿದಂತಹ
ಕೋಟೆ ಕೊತ್ತಲುಗಳ ಬಗ್ಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಅಥವಾ ಕ್ವಶನ್ ಅನ್ನ ಕೇಳಬಹುದು, ಅಥವಾ ಅವರ ಒಂದು ವಾಸ್ತುಶಿಲ್ಪದ ಬಗ್ಗೆನೂ ಕೂಡ ನಾವು ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋಂಥದ್ದನ್ನ ನಾವು ನೋಡ್ತಾ ಬರ್ತೀವಿ. ಅದರ ಜೊತೆಗೆ ಲೈಕ್ ಕಿತ್ತೂರು ಉತ್ಸವ ಆಗಿರ್ಬೋದು, ಅಥವಾ ಲೈಕ್ ಬ್ರಿಟಿಷರ ಮೇಲಿನ ಒಂದು ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವ ಅಂತ ನಾವೇನ್ ಕರಿತೀವಿ, ಅದು 200 ವರ್ಷಗಳಾಗಿದೆ. ಅಂದ್ರೆ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಸೇನಾನಿ ಅಂತಾನೆ ನಾವು ಕರಿತೀವಿ, ಅಥವಾ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ ಅಂತ ನಾವು ಕರಿತೀವಿ. ಸೊ ಯೂಶಲಿ ನಾವು ಅವರ ಒಂದು ಹೋರಾಡಿ ಅವರ ವಿಜಯವನ್ನ ಸಾಧಿಸಿ 200 ವರ್ಷಗಳಾಗಿದೆ. ಸೊ 200 ವರ್ಷಗಳಾಗಿರೋದ್ರಿಂದಾಗಿ ನಮ್ಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತ ಟಾಪಿಕ್ ಅಂತಾನೆ ನಾವು ಭಾವಿಸುವಂತದ್ದು. ಸೊ ಇಲ್ಲಿ ಯಾವ ಇಂಪಾರ್ಟೆಂಟ್ ಬಂದಾಗ ಇಮ್ಮಡಿ ದೇವರಾಯ ಆಗಿರ್ಬೋದು, ಅಥವಾ ಕೃಷ್ಣ ದೇವರಾಯ ಆಗಿರ್ಬೋದು, ಬಹುಮನಿ ಶಾಹಿಗಳಾಗಿರ್ಬೋದು, ಅವರ ಒಂದು ಕೋಟೆ ಕೊತ್ತಲುಗಳು ಅಥವಾ ಮೊನ್ಯುಮೆಂಟ್ಸ್ ಸ್ಮಾರಕಗಳೇನು ಅವಾಗಿರ್ಬೋದು, ಅಂಡ್ 200 ವರ್ಷದ ಒಂದು ರಾಣಿ ಚೆನ್ನಮ್ಮನ ವಿಜಯೋತ್ಸವ ಅಥವಾ ಕಿತ್ತೂರು ಉತ್ಸವಗಳು. ಸೊ ಇವು ನಮ್ಗೆ ಯೂನಿಟ್ 4 ಅಂಡರ್ ಅಲ್ಲಿ ತುಂಬಾನೇ ಪ್ರಾಬಬಿಲಿಸ್ಟಿಕ್ ಟಾಪಿಕ್ಸ್ ಅಂತಾನೆ ನಾವು ಭಾವಿಸ್ತಾ ಬರುವಂತದ್ದು. ಇನ್ನು ನೆಕ್ಸ್ಟ್ ಟಾಪಿಕ್ ಯಾವುದು ಅಂತ ಬಂದಾಗ ಯೂನಿಟ್ 5 ಅಂತ ಕರಿತೀವಿ. ಅಧ್ಯಾಯ 5 ಅಲ್ಲಿ ಮಾಡ್ರನ್ ಮೈಸೂರು ಬಗ್ಗೆ ಕೇಳಲಾಗಿದೆ. ಟೈಮ್ ಲಿಮಿಟ್ ಬಂದು 1799 ಇಂದ 1947, ಅಂದ್ರೆ 1799ರಿಂದ 1947 ಬಗ್ಗೆ, ಅಂದ್ರೆ ಸ್ವತಂತ್ರವನ್ನ ನಾವು ಪಡೆಯೋದ್ರ ಬಗ್ಗೆ, ಸ್ವತಂತ್ರ ಗಳಿಸೋದ್ರ ಬಗ್ಗೆ ಅಲ್ಲಿವರೆಗೂ ಇದ್ದಂತಹ ಏನು ಮಾಡ್ರನ್ ಮೈಸೂರು ಬಗ್ಗೆ ನಮ್ಗೆ ಸಿಲೆಬಸ್ ನಲ್ಲಿ ಕೇಳ್ತಾ ಬಂದಿದ್ದಾನೆ. ಸೊ ಸಿಲೆಬಸ್ ಅಲ್ಲಿ ಏನೆಲ್ಲ ಕವರ್ ಮಾಡ್ತಿದ್ದಾನೆ ಅಂತ ಬಂದಾಗ ಮುಮ್ಮಡಿ ಅಥವಾ ಕೃಷ್ಣರಾಜ ಒಡೆಯರ ಬಗ್ಗೆ ಅವರ ಕೊಡುಗೆಗಳು ಏನೇನು ಅನ್ನೋದನ್ನ ಟಾಪಿಕ್ ಅನ್ನ ಕೇಳಿದ್ದಾನೆ. ಅಂಡ್ ಸಶಸ್ತ್ರ ದಂಗೆಗಳು, ಅಂದ್ರೆ ಕರ್ನಾಟಕದಲ್ಲಿ ಕಂಡು ಬಂದಂತಹ ಬ್ರಿಟಿಷರ ಕಾಲದಲ್ಲಿ ಕರ್ನಾಟಕದಲ್ಲಿ ಕಂಡು ಬಂದಂತಹ ಸಶಸ್ತ್ರ ದಂಗೆಗಳು ಯಾವ್ಯಾವೋ, ನಗರ ದಂಗೆ ಆಗಿರ್ಬೋದು, ಅಥವಾ ಲೈಕ್ ಬೇರೆ ಬೇರೆ ಆದಂತಹ ಲೈಕ್ ಸುರಪುರ ದಂಗೆಗಳಾಗಿರ್ಬೋದು, ಎಷ್ಟೊಂದು ದಂಗೆಗಳು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಒಂದು ತೆರಿಗೆ ನೀತಿಯ ವಿರುದ್ಧ, ಅಥವಾ ಅವರ ಆಕ್ರಮಣದ ವಿರುದ್ಧ, ಅಥವಾ ದೇಶೀಯ ವ್ಯವಹಾರದಲ್ಲಿ ಅವರ ಒಂದು ಲೈಕ್ ಇಂಟರ್ಫಿರೆನ್ಸ್ ಅಥವಾ ಮಧ್ಯಸ್ಥಿಕೆಯ ವಿರುದ್ಧ ಯೂಶಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಜನರು, ಎಷ್ಟೊಂದು ಮನೆತನಗಳು, ಎಷ್ಟೊಂದು ರಾಜಮನೆತನಗಳು ಬಂಡಾಯವನ್ನ ಎದ್ದೇಳ್ತವೆ. ಯಾವೆಲ್ಲ ಬಂಡಾಯಗಳು ಎದ್ದೋ ಅದರ ಒಂದು ಎಫೆಕ್ಟ್ ಏನು ಅನ್ನೋದನ್ನ ನಾವು ನೋಡ್ತಾ ಬರುವಂತದ್ದು. ಅದರ ಜೊತೆಗೆ ಕಮಿಷನರ್ ರೂಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಯೂಶಲಿ ನಾವು ಲೈಕ್ ಕಮಿಷನರ್ ರೂಲ್ ಅನ್ನ ನೋಡುವಂಥದ್ದು 1831 ಇಂದ 1881 ವರ್ಗ, ಅಂದ್ರೆ 1831ರಿಂದ 1881ರವರೆಗೆ ಕಮಿಷನರ ಆಳ್ವಿಕೆ ಅಂತ ಕರಿತೀವಿ. ಬರೋಬ್ಬರಿ 50 ವರ್ಷಗಳ ಕಾಲ ಮೈಸೂರು ರಾಜ್ಯವನ್ನ ಕಮಿಷನರ್ಗಳು ಆಳ್ವಿಕೆಯನ್ನ ನಡೆಸಿರ್ತಾರೆ. ಅದ್ರ ಬಗ್ಗೆ ಸಿಲೆಬಸ್ ಅನ್ನ ಇದೆ. ಅಂಡ್ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಿಜಾಮ ಶಾಹಿಗಳ ಒಂದು ಆಡಳಿತದ ಬಗ್ಗೆ ಕೂಡ ನಾವು ಇದನ್ನು ಓದುವಂಥದ್ದು. ಪ್ರೋಗ್ರೆಸಿವ್ ಅಂಡರ್ ಲೈಕ್ ಮೈಸೂರು ಅಂಡರ್ ದ ದಿವಾನ್ಸ್, ಇಲ್ಲಿ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ಅಂಶ. ದಿವಾನರ ಬಗ್ಗೆ, ದಿವಾನರ ಕಾಲದಲ್ಲಿ ಮೈಸೂರು ಕಂಡಂತಹ ಒಂದು ಅಭಿವೃದ್ಧಿಯ ಬಗ್ಗೆ, ಸುಧಾರಣೆಯ ಬಗ್ಗೆ ಕೂಡ ಸಿಲೆಬಸ್ ಅಲ್ಲಿ ಇರುವಂತದ್ದು. ಇವು ನಮ್ಗೆ ಮೇನ್ ಸಿಲೆಬಸ್ ಅನ್ನ ನೋಡ್ತಾ ಬಂದಾಗ. ಅಂಡ್ POQs ಬಂದಾಗ ಲಾಸ್ಟ್ ಇಯರ್ಗಳಲ್ಲಿ ಯಾವ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ, ಯೂನಿಟ್ 5 ಅಂತ ಬಂದಾಗ ಡಿಸ್ಕಸ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಮೈಸೂರು ಅಂಡರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್. ಮಿರ್ಜಾ ಇಸ್ಮಾಯಿಲರ ಕಾಲದಲ್ಲಿ ಕಂಡಂತಹ ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ನೀವು ಚರ್ಚಿಸಿ ಅನ್ನುವಂಥದ್ದನ್ನ ಕೇಳ್ತಾ ಬಂದಿದ್ದಾರೆ. ಸೊ ಇಲ್ಲಿ ನೀವು ಆನ್ಸರ್ ಅಲ್ಲಿ ಇಂಟ್ರೊಡಕ್ಷನ್ ಬಲ್ಲಿ ದಿವಾನ್ ಆದಂತಹ ಸರ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಆನ್ಸರ್ ಅನ್ನು ಬರೀತೀರಾ. ಹೇಗೆ ಅವರ ನಾಯಕತ್ವ ಅಥವಾ ಅವರ ದೂರದೃಷ್ಟಿತನ, ಸೊ ಹೇಗೆ ಒಂದು ಮೈಸೂರು ಪ್ರಾಂತ್ಯದ ಆಡಳಿತದಲ್ಲಿ ಅಥವಾ ಮೈಸೂರು ಪ್ರಾಂತ್ಯದ ಒಂದು ಆರ್ಥಿಕವಾಗಿ ಬೆಳವಣಿಗೆ ಹೇಗೆ ಒಂದು ಸಹಾಯ ಮಾಡ್ತು ಅನ್ನೋದ್ರ ಬಗ್ಗೆ ಬರೀತಾ ಬರ್ತೀರಾ. ಅಂಡ್ ನೆಕ್ಸ್ಟ್ ಹೆಡ್ಡಿಂಗ್ ಅನ್ನ ನೀವು ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಮೈಸೂರು ಅಂಡರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅಲ್ಲಿ ಕಾಲದಲ್ಲಿ ಅಥವಾ ಅವರ ಆಳ್ವಿಕೆಯ ಕಾಲದಲ್ಲಿ ಯಾವೆಲ್ಲ ಒಂದು ಆರ್ಥಿಕ ಅಭಿವೃದ್ಧಿಯನ್ನ ಮೈಸೂರು ರಾಜ್ಯ ಕಾಣ್ತು ಅನ್ನೋ ರೀತಿಯಲ್ಲಿ ಒಂದು ಹೆಡ್ಡಿಂಗ್ ಅನ್ನ ಹಾಕೊಂಡು ಲೈಕ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಕೈಗಾರಿಕೆಗಳ ಅಭಿವೃದ್ಧಿ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಹಣಕಾಸಿನ ಒಂದು ಸುಧಾರಣೆಗಳಾಗಿರ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಟೇಟ್ ಬ್ಯಾಂಕ್ ಮೈಸೂರು ಆಗಿರ್ಬೋದು, ಟ್ರೇಡ್ ಕಮಿಷನರ್ ಇನ್ ಲಂಡನ್ ಅಲ್ಲಿ ನಮ್ಗೆ ಯೂಶಲಿ ಮಿರ್ಜಾ ಇಸ್ಮಾಯಿಲ್ ಅವರು ಅದನ್ನ ಸ್ಥಾಪನೆ ಮಾಡ್ತಾರೆ, ಅದಾಗಿರ್ಬೋದು. ಅಂಡ್ ಏನು ಕೃಷಿನಲ್ಲಿ ಕಂಡಂತಹ ಸುಧಾರಣೆಗಳು, ಸಾಹಿತ್ಯ ಏನೇನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಶಿಕ್ಷಣದಲ್ಲಿ ಮತ್ತು ಕೌಶಲ್ಯದಲ್ಲಿ ಕಂಡಂತಹ ಬೆಳವಣಿಗೆಗಳು, ಅಂಡ್ ಕೈಗಾರಿಕೆ ಅಥವಾ ಆರ್ಥಿಕವಾಗಿ ಕಂಡಂತಹ ಡೈವರ್ಸಿಫಿಕೇಶನ್ ಅಥವಾ ವೈವಿಧ್ಯತೆಯಿಂದ ನಾವೇನ್ ಕರಿತೀವಿ ಡೈವರ್ಸಿಫೈಡ್ ಮಾಡಿದ್ದಾಗಿರ್ಬೋದು. ಈ ರೀತಿಯಾದಂತಹ ಅಂಶಗಳು ಯಾವ್ಯಾವೆಲ್ಲ ಅಂಶಗಳು ಒಂದು ಮೈಸೂರನ್ನ ಭಾರತದಲ್ಲೇ ಮಾದರಿ ರಾಜ್ಯವನ್ನಾಗಿ ಮಾಡೋದಿಕ್ಕೆ, ಒಂದು ಆರ್ಥಿಕವಾಗಿ ಒಂದು ಬೆಳವಣಿಗೆನ ಕಾಣೋದಿಕ್ಕೆ ಅವರ ಕೊಡುಗೆಗಳು ಏನೇನು ಅನ್ನೋಂಥದ್ದನ್ನ ನೀವು ಆನ್ಸರ್ ಅಲ್ಲಿ ಅಪ್ರೋಚ್ ಅನ್ನ ಮಾಡ್ತಾ ಬರುವಂತದ್ದು. ಸೊ ಕ್ವಶನ್ ಕೇಳಿರುವಂತದ್ದು ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಮೈಸೂರು ಅಂಡರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಕೇಳಿದ್ದಾರೆ. ಸೊ ಅದರಿಂದಾಗಿ ನೀವು ಇಂಟ್ರೊಡಕ್ಷನ್ ಪಾರ್ಟ್ ನಲ್ಲಿ ಅವರ ಬಗ್ಗೆ ಬರೀತೀರಾ. ಅದಾದ್ಮೇಲೆ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಮೈಸೂರು ಅಂಡರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅಂತ ಒಂದು ಹೆಡ್ಡಿಂಗ್ ಅನ್ನ ಹಾಕೊಂಡು ಯಾವ ಅಂಡರ್ ಅಲ್ಲಿ ಡೆವಲಪ್ಮೆಂಟ್ ಅನ್ನ ನಾವು ಕಾಣಬಹುದು ಅನ್ನೋದನ್ನ ನೀವು ಬರೀತಾ ಬರ್ತೀರಾ. ಸೊ ಇದಿಷ್ಟು ಆನ್ಸರ್ ಅಲ್ಲಿ ಅಪ್ರೋಚ್ ಅನ್ನ ಮಾಡ್ಬೇಕಾಗತ್ತೆ.
ದೆನ್ ಕನ್ಕ್ಲೂಷನ್ ಬಂದಾಗ ಹೇಗೆ ಆನ್ಸರ್ ಮಾಡಬೇಕು? ಇಸ್ ಅ ಸ್ಟ್ರಾಟಜಿಕ್ ವಿಷನ್ ಅಂಡ್ ಲೀಡರ್ಶಿಪ್ ಲೇಡ್ ದ ಫೌಂಡೇಶನ್ ಫಾರ್ ದ ಮೈಸೂರು ಎಕನಾಮಿಕ್ ರೆಸಿಲಿಯನ್ಸ್ ಅಂಡ್ ಕಾಂಟ್ರಿಬ್ಯೂಟೆಡ್ ಟು ದ ಸಿಗ್ನಿಫಿಕೆಂಟ್ಲಿ ಆಫ್ ಇಟ್ಸ್ ಲಾಂಗ್ ಟರ್ಮ್ ಎಕನಾಮಿಕ್ ಪ್ರೋಗ್ರೆಸ್ ಅಂತ ಕರಿತೀವಿ. ಹೇಗೆ ಅವರ ಒಂದು ಕೊಡುಗೆಗಳು ಅಥವಾ ಅವರ ದೂರದೃಷ್ಟಿಯ ಒಂದು ಮುಂದಾಲೋಚತ್ವ ಹೇಗೆ ಮೈಸೂರಿನ ಭವಿಷ್ಯದಲ್ಲಿ ಮೈಸೂರಿನ ಒಂದು ಆರ್ಥಿಕತೆಯ ಒಂದು ಸದೃಢ ಮೈಸೂರಿನ ಆರ್ಥಿಕತೆ ಕಡೆಗೆ ಹೇಗೆ ಒಂದು ದಾಪು ಕಾಲನ್ನ ಹಿಡಿತು ಅನ್ನೋದನ್ನ ನೀವು ಆನ್ಸರ್ ಅಲ್ಲಿ ಅಪ್ರೋಚ್ ಅನ್ನ ಮಾಡ್ತಾ ಬರುವಂತದ್ದು. ಯೂನಿಟ್ ಫೈನಲ್ ಇಲ್ಲಿವರೆಗೂ ಕೇಳಿರೋದು ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಒಬ್ಬರ ಬಗ್ಗೆ ಕೇಳಿದ್ದಾರೆ. ಸೊ ಅದರಿಂದಾಗಿ ಪ್ರಾಬಲಿಸ್ಟಿಕ್ ಏರಿಯಾಸ್ ಬಂದಾಗ ನಮಗೆ ಯೂಶಲಿ ಲೈಕ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಯೂಶಲಿ ನಮ್ಗೆ ಇಲ್ಲಿವರೆಗೂ ಒಂದು ಕ್ವಶನ್ ಅನ್ನು ಕೂಡ ಕೇಳಲಾಗಿಲ್ಲ. ಸೊ ಅದರಿಂದಾಗಿ ಇಲ್ಲಿವರೆಗೂ ಕೇಳಬಹುದು, ಯಾಕಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನಾವು ಯೂಶಲಿ ಮೈಸೂರು ಸಾಮ್ರಾಜ್ಯದ ಒಂದು ಸುಧಾರಣೆಯಲ್ಲಿ ಅಥವಾ ಮೈಸೂರು ಸಾಮ್ರಾಜ್ಯದ ಅಭಿವೃದ್ಧಿನಲ್ಲಿ ಧ್ರುವತಾರೆ ಅಂತಾನೆ ನಾವು ಕರಿತಾ ಬರ್ತೀವಿ. ಸೊ ಅದರಿಂದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತುಂಬಾನೇ ಇದಾಗಿರ್ತಾರೆ. ಅದ್ರ ಜೊತೆಗೆ ಆರ್ಮಡ್ ರೆಬಿಲಿಯನ್ ಯಾವ್ಯಾವಾಗಿದೆ ಅದಾಗಿರ್ಬೋದು, ಅಂಡ್ ಕಮಿಷನರ್ಗಳಾದಂತಹ ಮಾರ್ಕ್ ಕಬ್ಬನ್ ಆಗಿರ್ಬೋದು ಅಥವಾ ಬೌರಿಂಗ್ ಆಗಿರ್ಬೋದು, ಅಂದ್ರೆ ಲೂಯಿಸ್ ಬೆಂತಾನ್ ಬೌರಿಂಗ್ ಅಂತ ಕರಿತೀವಿ. ಸೊ ಇವರೊಬ್ಬರ ಆಳ್ವಿಕೆ ಕಾಲದಲ್ಲಿ ಕಂಡಂತಹ ಸುಧಾರಣೆಗಳು, ಆರ್ಥಿಕವಾಗಿ ಅಥವಾ ರಾಜಕೀಯವಾಗಿ ಕಂಡಂತಹ ಸುಧಾರಣೆಗಳಾಗಿರ್ಬೋದು. ಅಂಡ್ ಹೈದರಾಬಾದ್ ಕರ್ನಾಟಕ ಲಿಬರೇಷನ್ ಡೇ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಸೆಪ್ಟೆಂಬರ್ನಲ್ಲಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಕೂಡ ನಾವು ಆಚರಿಸ್ತಾ ಬರ್ತೀವಿ. ಸೊ ಅದರ ಪ್ರಾಮುಖ್ಯತೆಯನ್ನು ಕೇಳ್ಬೋದು. ಅಥವಾ ಆಲ್ರೆಡಿ ದಿವಾನರಾದಂತಹ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಕೇಳಿರೋದ್ರಿಂದಾಗಿ ಮತ್ತೊಬ್ಬ ತುಂಬಾ ಇಂಪಾರ್ಟೆಂಟ್ ದಿವಾನ್ ಯಾರು ಅಂತ ಬಂದಾಗ ಸರ್ ವಿಶ್ವೇಶ್ವರಯ್ಯ ಅಂತ ಕರಿತೀವಿ. ಸೊ ವಿಶ್ವೇಶ್ವರಯ್ಯ ಬಗ್ಗೆ ಕೇಳ್ಬೋದು ಅಥವಾ ಪೂರ್ಣಯ್ಯರ ಬಗ್ಗೆ ಕೇಳ್ಬೋದು. ಸೊ ಈ ರೀತಿಯಾದಂತಹ ತುಂಬಾನೇ ಪ್ರಾಮಿನೆಂಟ್ ಆಗಿ ಅಥವಾ ಪ್ರಾಬಲಿಸ್ಟಿಕ್ ಟಾಪಿಕ್ಸ್ ಅಂತ ಬಂದಾಗ ಯೂನಿಟ್ 5 ನಲ್ಲಿ ಇದನ್ನ ನಾವು ನೋಡ್ತಾ ಬರುವಂತದ್ದು. ಅಂಡ್ ಈ ಒಂದು ಹಿಸ್ಟ್ರಿನಲ್ಲಿ ಕೊನೆಯ ಯೂನಿಟ್ ಆದಂತಹ ಯೂನಿಟ್ 6 ನಲ್ಲಿ ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಅಂಡ್ ಯೂನಿಫಿಕೇಶನ್ ಅಂತ ನೋಡ್ತಾ ಬರ್ತೀವಿ. ಅಂದ್ರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ಏನೇನು ಕಂಡು ಬರ್ತು, ಸೊ ಅದ್ರ ಜೊತೆಗೆ ಕರ್ನಾಟಕದ ಏಕೀಕರಣದ ಬಗ್ಗೆ ನಮಗೆ ಕ್ವಶನ್ ಅನ್ನ ನೋಡ್ತಾ ಬರುವಂತದ್ದು. ಅಂದ್ರೆ 1885 ಇಂದ 1885ರಿಂದ 1956 ಬಗ್ಗೆ 1956 ಯಾಕಂದ್ರೆ 56 ಯಾಕೆ ಅಂತ ಬಂದಾಗ ಕರ್ನಾಟಕ ರಾಜ್ಯದ ಒಂದು ಸ್ಥಾಪನೆಯನ್ನ ಕಾಣ್ತೀವಿ, ಅದ್ರ ಮೈಸೂರು ರಾಜ್ಯದ ಒಂದು ಸ್ಥಾಪನೆಯನ್ನ ಕಾಣ್ತಾ ಬರ್ತೀವಿ. ಸೊ ಅದರಿಂದಾಗಿ ನಾವು ಯೂಶಲಿ ಅಲ್ಲಿವರೆಗೂ ಟೈಮ್ ಅನ್ನ ಇಟ್ಕೊಂಡಿದ್ದಾರೆ. ಅಂಡ್ ರೈಸ್ ಆಫ್ ನ್ಯಾಷನಲಿಸಮ್ ಆಗಿರ್ಬೋದು, ರಾಷ್ಟ್ರೀಯತೆಯ ಉಗಮ ಅಂತ ನಾವು ಕಾಣುವಂಥದ್ದು ಅಥವಾ ಲೈಕ್ ಇದು ಮಾಡುವಂಥದ್ದು. ಅದ್ರ ಜೊತೆಗೆ ಫ್ರೀಡಮ್ ಮೂವ್ಮೆಂಟ್ಸ್ ಇನ್ ಹೈದರಾಬಾದ್ ಪ್ರಾಂತ್ಯದಲ್ಲಿ ಏನು ಲೈಕ್ ಸ್ವತಂತ್ರ ಹೋರಾಟ ಅಥವಾ ಚಳವಳಿ ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಅಂಡ್ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇನ್ ಫ್ರೀಡಮ್ ಸ್ಟ್ರಗಲ್ ಅಂದ್ರೆ ಏನು ಸ್ವಾತಂತ್ರ್ಯದ ಒಂದು ಚಳುವಳಿನಲ್ಲಿ ಕಂಡು ಬರುವಂತಹ ಪ್ರಮುಖ ವ್ಯಕ್ತಿಗಳು ಯಾರ್ಯಾರು ಅನ್ನುವಂತಹ ಅಂಶ ಆಗಿರ್ಬೋದು. ಕರ್ನಾಟಕದ ಏಕೀಕರಣ, ಸೊ ನಮ್ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್ ಇಲ್ಲಿ ಪ್ಲೇ ಆಗುತ್ತೆ. ಅಂಡ್ ಸೋಶಿಯೋ ಕಲ್ಚರಲ್ ಡೆವಲಪ್ಮೆಂಟ್ಸ್ ಏನಾಯ್ತು ಈ ಪೀರಿಯಡ್ ಅಲ್ಲಿ ಅನ್ನುವಂಥದ್ದನ್ನ ನಾವು ಈ ಯೂನಿಟ್ ಅಲ್ಲಿ ಸ್ಟಡಿಯನ್ನ ಮಾಡ್ಬೇಕಾಗತ್ತೆ. ಯಾವ್ದು ಬಂದಾಗ ರೈಸ್ ಆಫ್ ನ್ಯಾಷನಲಿಸಮ್ ಆಗಿರ್ಬೋದು, ಫ್ರೀಡಮ್ ಮೂವ್ಮೆಂಟ್ ಇನ್ ಹೈದರಾಬಾದ್ ಆಗಿರ್ಬೋದು, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇನ್ ಫ್ರೀಡಮ್ ಸ್ಟ್ರಗಲ್ ಆಗಿರ್ಬೋದು, ಅಂಡ್ ಫ್ರಮ್ ಕರ್ನಾಟಕ ಅನ್ನೋದನ್ನ ನೀವು ಹಾಕೋಬೇಕಾಗತ್ತೆ. ಅಂಡ್ ಯೂನಿಫಿಕೇಶನ್ ಆಫ್ ಕರ್ನಾಟಕ ಅಂಡ್ ಸೋಶಿಯೋ ಕಲ್ಚರಲ್ ಡೆವಲಪ್ಮೆಂಟ್ಸ್ ಯಾವ್ಯಾವ ಆಯ್ತು ಆ ಪೀರಿಯಡ್ ಅಲ್ಲಿ ಅಂತ. ಸೊ ಇನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನು ನೋಡ್ತಾ ಬಂದಾಗ ಯೂನಿಟ್ 6 ನಲ್ಲಿ ನಮಗೆ ಹೆಚ್ಚು ಕ್ವಶನ್ ಅನ್ನ ಕೇಳಲಾಗಿರುತ್ತೆ. ಸೊ ಇಲ್ಲಿ ಯಾವ ಒಂದು ಕ್ವಶನ್ ಅಂತ ನೋಡ್ತಾ ಬಂದಾಗ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಬೆಳಗಾವ್ ಕಾಂಗ್ರೆಸ್ ಸೆಷನ್ ಅಂತ ಕೇಳ್ತಾ ಬಂದಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಬೆಳಗಾವ್ ಸೆಷನ್ ಅನ್ನ 100 ವರ್ಷಗಳ ಒಂದು ಆಚರಣೆಯನ್ನ ಮಾಡಲಾಗಿದೆ. 1924ರಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಅಂದು ಬೆಳಗಾವಿನ ಅಂದ್ರೆ 39ನೇ INC ಒಂದು ಅಧಿವೇಶನವನ್ನ ಹಮ್ಮಿಕೊಳ್ಳಲಾಗಿರುತ್ತೆ. ಸೊ ಅವಾಗ್ಲೂ ಕೂಡ ಆಲ್ರೆಡಿ ಒಂದು ಕ್ವಶನ್ ಅನ್ನ ಕೇಳಿದ್ದಾನೆ. ಬಟ್ ಈ ವರ್ಷ ಕೂಡ 124 ವರ್ಷಗಳಲ್ಲಿ 100 ವರ್ಷಗಳು ಪೂರೈಸಿರೋದ್ರಿಂದಾಗಿ ಅಂದ್ರೆ 1924ರಲ್ಲಿ ಆಗಿರೋದ್ರಿಂದಾಗಿ 100 ವರ್ಷಗಳು ಇಲ್ಲಿಗೆ ಅಧಿವೇಶನವನ್ನು ಪೂರೈಸಿದೆ. ಸೊ ಅದರಿಂದ ಈ ವರ್ಷನೂ ಕೂಡ ಅದ್ರ ಏನಾದ್ರೂ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾವು ಅನ್ಕೊಂಡಿದೀವಿ. ಅದ್ರ ಜೊತೆಗೆ ಸೊ ಇಲ್ಲಿ ಕ್ವಶನ್ ಅನ್ನು ಕೇಳ್ತಾ ಬಂದಾಗ ಇಂಟ್ರೊಡಕ್ಷನ್ ಬಲ್ಲಿ ಬಂದಾಗ ಹೇಗೆ ಈ 39ನೇ ಕಾಂಗ್ರೆಸ್ ಅಥವಾ ಅಧಿವೇಶನ ಆಗಿರ್ಬೋದು, ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ಆಗಿರ್ಬೋದು, ಅಂಡ್ ಅದು ಬೆಳಗಾವಿನಲ್ಲಿ ನಡೆದಂತಹ ಅದು ಇಂಪಾರ್ಟೆನ್ಸ್ ಬಗ್ಗೆ ನೀವು ಯೂಶಲಿ ಇಂಟ್ರೊಡಕ್ಷನ್ ಪಾರ್ಟ್ ನಲ್ಲಿ ಆನ್ಸರ್ ಅಲ್ಲಿ ಬರಿತಾ ಬರ್ತೀರಾ. ನೆಕ್ಸ್ಟ್ ಪಾರ್ಟ್ ಬಂದಾಗ ಬಾಡಿ ಪಾರ್ಟ್ ಅಲ್ಲಿ ಬಂದಾಗ ಸಿಗ್ನಿಫಿಕೆನ್ಸ್ ಏನೇನು ಅಂತ ಕೇಳಿರುವಂತದ್ದು. ನಮ್ಗೆ ಇಲ್ಲಿ ಇಂಪಾರ್ಟೆನ್ಸ್ ಅನ್ನ ಕೇಳಿರೋದ್ರಿಂದಾಗಿ ಇಂಪಾರ್ಟೆನ್ಸ್ ಅಂತ ಒಂದು ಹೆಡ್ಡಿಂಗ್ ಅನ್ನ ಹಾಕೋತೀರಾ. ಗಾಂಧಿಯ ಒಂದು ಅಧ್ಯಕ್ಷತೆ ಆಗಿರ್ಬೋದು ಅಥವಾ ಒಂದು ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಒಂದು ಗಮನ ಆಗಿರ್ಬೋದು. ಅಂಡ್ ಹಿಂದೂ ಮುಸ್ಲಿಮ್ಸ್ ಯೂನಿಟಿ ಅಂತ ಕರಿತೀವಿ. ಅಂದ್ರೆ ಈ ಒಂದು ಅಧಿವೇಶನದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಒಂದು ಏಕತೆ ಬಗ್ಗೆ ಇಲ್ಲಿ ಒಂದು ಇದನ್ನ ಮಾತಾಡಲಾಗುತ್ತೆ ಅದಾಗಿರ್ಬೋದು. ಅಂಡ್ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಪ್ಲಿಫ್ಟ್ಮೆಂಟ್ ಅನ್ನ ಅಥವಾ ಹಿಂದುಳಿದ ವರ್ಗಗಳ ಒಂದು ಅಪ್ಲಿಫ್ಟ್ಮೆಂಟ್ ಅನ್ನ ಚರ್ಚೆ ಮಾಡಲಾಗುತ್ತೆ ಅದಾಗಿರ್ಬೋದು. ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ, ಯಾಕಂದ್ರೆ ಇಲ್ಲಿ ನಮ್ಗೆ ಕರ್ನಾಟಕದ ಒಂದು ಕಲ್ಚರ್ ಅನ್ನ ಎಕ್ಸಿಬಿಟ್ ಮಾಡೋದಕ್ಕೆ ಅಂಶವನ್ನ ಇದು ಮಾಡ್ಲಾಯ್ತು ಅದಾಗಿರ್ಬೋದು. ಅಂಡ್ ಲೆಗಸಿ ಅಂತ ಬಂದಾಗ ಕೂಡ ನಮ್ಗೆ ಅದು ಇಂದಿಗೂ ಕೂಡ ಹೇಗೆ ಉಳ್ಕೊಂಡ್ ಬಂದಿದೆ ಅಂದ್ರೆ ವಿಜಯನಗರ ಚೌಕ್ ಆಗಿರ್ಬೋದು, ಕಾಂಗ್ರೆಸ್ ವೆಲ್ ಆಗಿರ್ಬೋದು, ಪಂಪ ಸರೋವರ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ಕೂಡ ನಮ್ಗೆ ಇಲ್ಲಿ ನಾವು ಆನ್ಸರ್ ಅಲ್ಲಿ ಅಪ್ರೋಚ್ ಅನ್ನ ಮಾಡ್ತಾ ಬರ್ತೀವಿ.
ದೆನ್ ಕನ್ಕ್ಲೂಷನ್ ಬಂದಾಗ ಹೇಗೆ ಈ ಬೆಳಗಾವಿ ಸೆಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು, ಅಥವಾ ಕರ್ನಾಟಕದ ದೃಷ್ಟಿಯಿಂದ, ಅಥವಾ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತ ಏಕೈಕ INC ಒಂದು ಸಮ್ಮೇಳನ ಆಗಿರೋದ್ರಿಂದಾಗಿ ಹೇಗೆ ಇಂಪಾರ್ಟೆನ್ಸ್ ಅನ್ನೋದನ್ನ ನೀವು ಕನ್ಕ್ಲೂಷನ್ ಪಾರ್ಟ್ ನಲ್ಲಿ ಕಟ್ಕೊಡ್ತೀರಾ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿದ್ರೆ, ಡಿಸ್ಕ್ರೈಬ್ ದ ಡಿಫ್ರೆಂಟ್ ಸ್ಟೇಜಸ್ ಆಫ್ ಯೂನಿಫಿಕೇಶನ್ ಆಫ್ ಕರ್ನಾಟಕ. ಕರ್ನಾಟಕ ಏಕೀಕರಣದ ವಿವಿಧ ಹಂತಗಳು ಏನೇನಿದೆ ಅದ್ರ ಬಗ್ಗೆ ಕಟ್ಕೊಡಿ ಅಂತ ಕೇಳಿದ್ದಾರೆ. ಅಂಡ್ ಡಿಸ್ಕ್ರೈಬ್ ದ ಇಂಪಾರ್ಟೆನ್ಸ್ ಆಫ್ 1946 ನಲ್ಲಿ ನಡೆದಂತಹ ಯೂನಿಫಿಕೇಶನ್ ಕಾನ್ಫರೆನ್ಸ್ ಅಂತ ಅಂದ್ರೆ ಏಕೀಕರಣದ 1946ರಲ್ಲಿ ನಡೆದಂತಹ ಏಕೀಕರಣ ಸಮ್ಮೇಳನದ ಬಗ್ಗೆ ಬರೆಯಿರಿ ಅಂತ ಕೂಡ ಕೇಳಿದ್ದಾರೆ. ಸೊ ಏಕೀಕರಣ ನಮಗೆ ಯಾವಾಗ್ಲೂ ಕೂಡ ಒಂದು ಕ್ವಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಯಾವಾಗ್ಲೂ ಎಲ್ಲಾ ವರ್ಷದಲ್ಲೂ ಕೂಡ ಅಂದ್ರೆ ಲೈಕ್ ಇಲ್ಲಿವರೆಗೂ ಲೈಕ್ ನಡೆದಂತಹ 14 ಅಥವಾ 17 ಅಂಡ್ 2021 ನಲ್ಲಿ 3 ಸತಿಯೂ ಕೂಡ ಒಂದೊಂದು ಕ್ವಶನ್ ಅನ್ನ ಕೇಳಲಾಗಿದೆ. ಸೊ ನೆಕ್ಸ್ಟ್ ವರ್ಷನೂ ಕೂಡ ಅಥವಾ ಈ ವರ್ಷದಲ್ಲೂ ಕೂಡ ನಮಗೆ ಕೇಳುವಂತ ಚಾನ್ಸಸ್ ತುಂಬಾನೇ ಹೈ ಚಾನ್ಸಸ್ ಇರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ನಮಗೆ ಯೂನಿಫಿಕೇಶನ್ ಬಗ್ಗೆ ಇಂಟ್ರೊಡಕ್ಷನ್ ಅನ್ನ ಬರೀತಾರೆ. ಅದ್ರ ಯೂನಿಫಿಕೇಶನ್ ಅಂದ್ರೆ ಏನು, ಕರ್ನಾಟಕದ ಯೂನಿಫಿಕೇಶನ್ ಅಥವಾ ಕರ್ನಾಟಕದ ಏಕೀಕರಣವನ್ನ ಏಕೆ ಹಮ್ಮಿಕೊಳ್ಳಾಯ್ತು, ವಾಟ್ ಆರ್ ದ ರೀಸನ್ಸ್, ಅದು ಏನು ಅನ್ನೋದ್ರ ಬಗ್ಗೆ ನೀವು ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಕೊಡ್ತೀರಾ. ವಾಟ್ ಆರ್ ದ ಫೇಸಸ್ ಅಂದ್ರೆ ಯೂನಿಫಿಕೇಶನ್ ನ ಹಂತಗಳು ಯಾವ್ಯಾವು. ಯೂಶಲಿ ಯೂನಿಫಿಕೇಶನ್ ಹಂತವನ್ನ 3 ಹಂತಗಳಾಗಿ ನಾವು ಅದನ್ನು ಗುರುತಿಸ್ತಾ ಬರ್ತೀವಿ. ಮೊದಲ ಹಂತ ಏನು, ಲೈಕ್ ಪ್ರೀ ಇಂಡಿಪೆಂಡೆನ್ಸ್ ಮುಂಚೆ ಏನೇನಿತ್ತು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಬರೀತಾ ಬರ್ತೀರಾ. ಸೊ ಹೇಗೆ ಅದಕ್ಕೆ ಲೈಕ್ ಯೂಶಲಿ ನಾಗ್ಪುರ್ ಕಾಂಗ್ರೆಸ್ ಸೆಷನ್ ಆಗಿರ್ಬೋದು, ಅಥವಾ ಫಸ್ಟ್ ಯೂನಿಫಿಕೇಶನ್ ಕಾನ್ಫರೆನ್ಸ್ ಇನ್ನು ಬೆಳಗಾವಲ್ಲಿ 1924ರಲ್ಲಿ ಅಂದ್ಕೊಂಡಂತಹ ಮೊದಲ ಒಂದು ಲೈಕ್ ಕಾನ್ಫರೆನ್ಸ್ ಆಗಿರ್ಬೋದು. ಸೊ ಕರ್ನಾಟಕ ಏಕೀಕರಣ ಸಭಾ ಅಥವಾ ಅದನ್ನ ಸಂಘ ಅಂತಾನು ಕೂಡ ಕರಿತೀವಿ, ಕರ್ನಾಟಕ ಏಕೀಕರಣ ಸಂಘ ಆಗಿರ್ಬೋದು. ಸೊ ಏನೆಲ್ಲ ಹುಟ್ಟುಕೋತು ಕರ್ನಾಟಕದ ಒಂದು ಏಕೀಕರಣಕ್ಕೆ ಹೇಗೆಲ್ಲ ಕೊಡುಗೆಯನ್ನು ನೀಡ್ತು ಅನ್ನೋದನ್ನ ಫಸ್ಟ್ ಫೇಸ್ ನಲ್ಲಿ ಬರಿತಾ ಬರ್ತೀರಾ. ಅಂಡ್ ಸೆಕೆಂಡ್ ಫೇಸ್ ಅಲ್ಲಿ 1947ರಿಂದ 51ರವರೆಗೆ ಸೆಕೆಂಡ್ ಫೇಸ್ ಅಂತ ಕರಿತೀವಿ. ಇಲ್ಲಿ ನಮ್ಗೆ 1946 ನಲ್ಲಿ ಕರ್ನಾಟಕ ಏಕೀಕರಣದ ಒಂದು ಏನೋ ಸಮ್ಮೇಳನ ಮುಂಬೈನಲ್ಲಿ ನಡೆಯುತ್ತೆ. ಅದು ಹೇಗೆ ಇಂಪಾರ್ಟೆನ್ಸ್, ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆನ್ಸ್ ಆಗಿರುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ, ಅಂದಿನ ಗೃಹ ಮಂತ್ರಿಗಳಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಆ ಒಂದು ಸಮ್ಮೇಳನವನ್ನು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ, ಅದು ಉದ್ಘಾಟನೆಯನ್ನ ಮಾಡಿರ್ತಾರೆ. ಸೊ ಅದು ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಆಲ್ ಇಂಡಿಯಾ ಕರ್ನಾಟಕ ಅಥವಾ ಆಲ್ ಕರ್ನಾಟಕ ಕನ್ವೆನ್ಷನ್ ಅಂತ ಕರಿತೀವಿ, ಅದಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಮ್ಗೆ ಕರ್ನಾಟಕ ಏಕೀಕರಣ ಮೂವ್ಮೆಂಟ್ಗೆ ಈ ಪೀರಿಯಡ್ ಅಲ್ಲಿ ಹೇಗೆ ನಮ್ಗೆ ಇಂಬನ್ನ ನೀಡಿತು ಅನ್ನೋದನ್ನ ನೀವು ಬರಿತಾ ಬರ್ತೀರಾ. ಅಂಡ್ ಫೇಸ್ 3 ನಲ್ಲಿ 1952ರಿಂದ 56ರ ಹಂತದಲ್ಲಿ ಏನೇನೆಲ್ಲ ನಡೀತು, ಡಾರ್ ಕಮಿಷನ್ ಆಗಿರ್ಬೋದು, JVP ಕಮಿಷನ್ ಆಗಿರ್ಬೋದು, ಫಜಲ್ ಅಲಿ ಕಮಿಷನ್ ಆಗಿರ್ಬೋದು, ಅಥವಾ ಸ್ಟೇಟ್ ರೀಆರ್ಗನೈಸೇಷನ್ ಕಮಿಷನ್ ಅಂತ ನಾವೇನ್ ಕರಿತೀವಿ ಅದಾಗಿರ್ಬೋದು. 1956 ನಲ್ಲಿ ಕೊನೆಯದಾಗಿ ಎಲ್ಲಾ ಒಂದು ಹೋರಾಟದಿಂದ 1956ರಲ್ಲಿ ಕನ್ನಡವನ್ನ ಮಾತಾಡುವಂತಹ, ಯಾಕೆಂದ್ರೆ ಇದಕ್ ಮುಂಚೆ ಕನ್ನಡದ ಒಂದು ಸಾಮ್ರಾಜ್ಯ 5 ಲೈಕ್ ಮುಖ್ಯವಾಗಿ 5 ಅಂಶಗಳಾಗಿ ಹಂಚಿ ಹೋಗಿರುತ್ತೆ. ಅದು ಮದ್ರಾಸ್ ಪ್ರಾಂತ್ಯ ಆಗಿರ್ಬೋದು, ಅಥವಾ ಲೈಕ್ ಹೈದರಾಬಾದ್ ಪ್ರಾಂತ್ಯ ಆಗಿರ್ಬೋದು, ಮುಂಬೈ ಪ್ರಾಂತ್ಯ ಆಗಿರ್ಬೋದು, ಮೈಸೂರು ಪ್ರಾಂತ್ಯ ಆಗಿರ್ಬೋದು, ಕೊಡಗು ಆಗಿರ್ಬೋದು, ಈ ರೀತಿಯಾಗಿ ಹಂಚಿ ಹೋಗಿರುತ್ತೆ. ಸೊ ಇಲ್ಲೆಲ್ಲವೂ ಕೂಡ ಕನ್ನಡವನ್ನ ಮಾತಾಡುವಂತಹ ಎಲ್ಲರನ್ನು ಕೂಡ ಒಂದು ಎಲ್ಲೆ ಒಳಗೆ ಮಾಡುವಂತಹ ಅಥವಾ ಒಂದು ಎಲ್ಲೆಯಲ್ಲಿ ಒಂದು ಕನ್ನಡ ರಾಜ್ಯವನ್ನು ಸ್ಥಾಪನೆ ಮಾಡುವಂತಹ ಒಂದು ಅಂಶ ಇಲ್ಲಿ ಶುರು ಆಗುತ್ತೆ. 1950 ನಲ್ಲಿ ಏಕೀಕರಣದ ಕೊನೆಯ ಒಂದು ಫಲಿತಾಂಶವಾಗಿ ಒಂದು ನಮ್ಗೆ ಕರ್ನಾಟಕ ರಾಜ್ಯ ಕೊನೆಗೂ ಸ್ಥಾಪನೆ ಆಗತ್ತೆ. ಸೊ ಅಲ್ಲಿಗೆ ಈ ಒಂದು ಹಂತಗಳು ಕರ್ನಾಟಕ ಏಕೀಕರಣ ಮುಗಿತಾ ಬರ್ತವೆ. ಸೊ ಇದನ್ನ ನೀವು 3 ಹಂತವನ್ನ ಡಿಸ್ಕಸ್ ಮಾಡ್ತಾ ಬರ್ತೀರಾ. ಅಂಡ್ ಅದ್ರ ಜೊತೆಗೆ ಇನ್ನೊಂದು ಕೇಳಿರುವಂತದ್ದು 1946ರಲ್ಲಿ ಆದಂತಹ ಏಕೀಕರಣ ಸಮ್ಮೇಳನ. ಸೊ ಸಮ್ಮೇಳನದ ಬಗ್ಗೆ ಎಲ್ಲಿ ನಡೀತು, ಯಾವಾಗ ನಡೀತು, ಅದರ ಅಧ್ಯಕ್ಷತೆ ಯಾರ್ಯಾರು ವಹಿಸಿದ್ರು, ಅಂಡ್ ಅದರ ಮೇನ್ ಉದ್ದೇಶಗಳು ಏನೇನು, ಅಂದ್ರೆ ಆ ಒಂದು ಸಮ್ಮೇಳನವನ್ನ ಏನಕ್ಕೆ ಹಮ್ಮಿಕೊಳ್ಳಾಯ್ತು ಅನ್ನೋದನ್ನ ನೀವು ಇಲ್ಲಿ ಆನ್ಸರ್ ಅಲ್ಲಿ ಅಪ್ರೋಚ್ ಅನ್ನ ಮಾಡ್ತಾ ಬರುವಂತದ್ದು. ಓಕೆನಾ. ಸೊ ನೆಕ್ಸ್ಟ್ ಬಂದಾಗ ರೈಟ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟ್ರಗಲ್ ಇನ್ ದ ಕರ್ನಾಟಕ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಹಿಂದುಳಿದ ವರ್ಗಗಳ ಒಂದು ಹೋರಾಟ ಅಥವಾ ಅವರ ಒಂದು ಏನಿತ್ತು ಅನ್ನೋದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನೀವು ಇಂಟ್ರೊಡಕ್ಷನ್ ಅಲ್ಲಿ ಕಟ್ಕೊಡುವಂಥದ್ದು ಬ್ಯಾಕ್ವರ್ಡ್ ಮೂವ್ಮೆಂಟ್ಸ್ ಆಗಿರ್ಬೋದು, ಅಥವಾ ಇಂಡಿಪೆಂಡೆನ್ಸ್ ಕರ್ನಾಟಕ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಆಗಿರ್ಬೋದು, ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಅಲ್ಲಿ ಕಟ್ಕೊಡುವಂಥದ್ದು. ದೆನ್ ಬಾಡಿ ಪಾರ್ಟ್ ಬಂದಾಗ ವಾಟ್ ಆರ್ ದ ಕೀ ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಆಸ್ಪೆಕ್ಟ್ ಆಗಿರ್ಬೋದು, ಇದನ್ನ ನೀವು ಕಟ್ಕೊಡ್ತೀರಾ. ಸೋಶಿಯೋ ಪೊಲಿಟಿಕಲ್ ಮೊಬಲೈಸೇಷನ್ ಆಗಿರ್ಬೋದು, ಲೀಡರ್ಸ್ ಅಂಡ್ ಇಂಟೆಲೆಕ್ಚುಯಲ್ಸ್ ಆಗಿರ್ಬೋದು, ಎಜುಕೇಶನಲ್ ಆಕ್ಸೆಸ್ ಅಂಡ್ ಲೈಕ್ ಎಕನಾಮಿಕ್ ಎಂಪವರ್ಮೆಂಟ್ ಆಗಿರ್ಬೋದು, ಇಂಪ್ಯಾಕ್ಟ್ ಆನ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಬೋದು, ಅಥವಾ ಮೈಸೂರು ಸ್ಟೇಟ್ ರಿಫಾರ್ಮ್ಸ್ ಆಗಿರ್ಬೋದು, ಇವೆಲ್ಲವೂ ಹೇಗೆ ಬ್ಯಾಕ್ವರ್ಡ್ ಕ್ಲಾಸ್ ನ ಒಂದು ಮೂವ್ಮೆಂಟ್ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ನ ಒಂದು ಈ ಲೈಕ್ ಬೆಳವಣಿಗೆನಲ್ಲಿ ಅಥವಾ ಲೈಕ್ ಏನೋ ಕರ್ನಾಟಕ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ನಲ್ಲಿ ಹೇಗೆ ಅವಾಗೆಲ್ಲ ಕೊಡುಗೆ ಕೊಡ್ತು ಅನ್ನೋದನ್ನ ನೀವು ಆನ್ಸರ್ ಅಲ್ಲಿ ಅಪ್ರೋಚ್ ಮಾಡಿ ಕನ್ಕ್ಲೂಷನ್ ನ ಎಂಡ್ ಮಾಡ್ತೀರಾ. ಓಕೆನಾ. ನೆಕ್ಸ್ಟ್ ಬಂದಾಗ ದ ಪಾರ್ಟ್ ಪ್ಲೇಡ್ ಬೈ ದ ಕರ್ನಾಟಕ ಇನ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಾಸ್ ಯೂನಿಕ್ ಅಂತ ಕ್ವಶನ್ ಅನ್ನ ಲಾಸ್ಟ್ 2021 ನಲ್ಲಿ ಕೇಳಲಾಗಿದೆ. ಅಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಕರ್ನಾಟಕ ವಹಿಸಿದಂತ ಪಾತ್ರ ತುಂಬಾ ವಿಶಿಷ್ಟವಾಗಿರುತ್ತೆ. ಸೊ ಅದ್ರ ಬಗ್ಗೆ ನೀವು ಎಕ್ಸಾಮ್ ಅಲ್ಲಿ ಬರೀರಿ ಅಂತ ಯೂಶಲಿ ಆನ್ಸರ್ ಅನ್ನ ಕೇಳಲಾಗಿದೆ. ಸೊ ಇಂಟ್ರೊಡಕ್ಷನ್ ಪಾರ್ಟ್ ಬಂದಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದ್ರೆ ಏನು, ಯಾವಾಗ ಶುರುವಾಯಿತು, ಸೊ ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ
ನೀವು ಇಂಟ್ರೊಡಕ್ಷನ್ ಪಾರ್ಟ್ ನಲ್ಲಿ ಅಡ್ರೆಸ್ ಮಾಡ್ತೀರಾ. ಅದಾದ್ಮೇಲೆ 1942 ನಲ್ಲಿ ಅವರ ಗಾಂಧೀಜಿಯವರು ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಕರೆಯನ್ನ ಕೊಡ್ತಾರೆ. ಸೊ ಅದರ ಒಂದು ಉದ್ದೇಶವಾಗಿ ಅಥವಾ ಅದರ ಒಂದು ಲೈಕ್ ಇದರಲ್ಲೇನೆ ಕ್ವಿಟ್ ಇಂಡಿಯಾ ಅನ್ನುವಂಥದ್ದು, ಅದು ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಚಳುವಳಿ ಶುರುವಾಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ನೀವು ಆನ್ಸರ್ ಅಲ್ಲಿ ಬರಿತಾ ಬರ್ತೀರಾ. ಸೊ ಅಂಡ್ ಮೇನ್ ಬಾಡಿ ಪಾರ್ಟ್ ನಲ್ಲಿ ಕರ್ನಾಟಕ ಹೇಗೆ ಕ್ವಿಟ್ ಇಂಡಿಯಾನಲ್ಲಿ ಒಂದು ಯುನೀಕ್ ಆದಂತಹ ಅಥವಾ ಒಂದು ತುಂಬಾ ಲೈಕ್ ಇಂಪಾರ್ಟೆಂಟ್ ಆದಂತಹ ಪಾತ್ರವನ್ನ ಹೇಗೆ ಪ್ಲೇ ಮಾಡ್ತು ಅನ್ನೋದ್ರ ಬಗ್ಗೆ ಬರಿತಾ ಬರ್ತೀರಾ. ಅಲ್ಲಿ ನಿಮಗೆ ತುಂಬಾ ಮುಖ್ಯವಾಗಿ ಬರುವಂತದ್ದು ಈಸೂರು ದುರಂತ ಅಥವಾ ಈಸೂರು ಟ್ರಾಜಡಿ ಅಂತ ನಾವೇನ್ ಕರಿತೀವಿ. ಶಿವಮೊಗ್ಗದಲ್ಲಿರುವಂತಹ ಈಸೂರು ಲೈಕ್ ಒಂದು ಪ್ರಾಂತ್ಯದಲ್ಲಿ, ಈಸೂರು ಒಂದು ಭಾಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಶುರು ಮಾಡ್ತಾರೆ. ಬ್ರಿಟಿಷರಿಂದ ಸ್ವತಂತ್ರವನ್ನ ಘೋಷಣೆಯನ್ನ ಮಾಡಿಕೊಂಡು ಪ್ರತಿ ಸರ್ಕಾರ ಅಂತ ಸರ್ಕಾರವನ್ನ ಸ್ಥಾಪನೆ ಮಾಡ್ಕೋತಾರೆ. ಸೊ ತೆರಿಗೆನ ಲೈಕ್ ಕೊಡೋದಕ್ಕೆ ನಿರಾಕರಿಸ್ತಾರೆ. ಅದ್ರ ಭಾಗವಾಗಿ ಯೂಶಲಿ ಬ್ರಿಟಿಷರಿಂದ ಒಂದು ಪ್ರಬಲವಾದಂತಹ ಪ್ರತಿರೋಧವನ್ನ ಎದುರಿಸಿ ಯೂಶಲಿ ಎಷ್ಟೋ ಜನ ಸಾಯಲ್ಪಡ್ತಾರೆ ಬ್ರಿಟಿಷ್ ಬಲ ಪ್ರಯೋಗದಿಂದಾಗಿ. ಸೊ ಅದರಿಂದಾಗಿ ನಮ್ಗೆ ಈಸೂರು ಟ್ರಾಜಡಿ ಅಂತ ಕರಿತೀವಿ ಅಥವಾ ಈಸೂರು ದುರಂತ ಅಂತಾನೆ ಕರಿತೀವಿ. ಸೊ ಇದ್ರ ಬಗ್ಗೆ ನೀವು ಇಲ್ಲಿ ಬರೆಯುವಂಥದ್ದು. ಅಂಡ್ ಅದ್ರ ಜೊತೆಗೆ ದಕ್ಷಿಣ ಕನ್ನಡದಲ್ಲಿ ನಮ್ಗೆ ತುಂಬಾನೇ ಡೂ ಆರ್ ಡೈ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬಾನೇ ನಮ್ಗೆ ಹೋರಾಟಗಳು ಕಂಡು ಬರ್ತವೆ. ಸೊ ಕಮಲಾದೇವಿ ಚಟ್ಟೋಪಾಧ್ಯಾಯ ಆಗಿರ್ಬೋದು, KR ಕಾರಂತರ್ ಆಗಿರ್ಬೋದು, BV ಬಳಿಗ ಆಗಿರ್ಬೋದು, ನಾಗಪ್ಪ ಆಳ್ವಾ ಆಗಿರ್ಬೋದು, MD ಅಧಿಕಾರಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಟೈಮ್ ನಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬಾನೇ ಹೋರಾಟವನ್ನ ಅಥವಾ ಗೋಕಾಕ್ ಅಥವಾ ನಮ್ಮ ಈ ಏನು ಲೈಕ್ ದಕ್ಷಿಣ ಕನ್ನಡದಲ್ಲಿ ಕರೆಯುವಂತಹ ಲೈಕ್ ಗೋಕರ್ಣ ಪ್ರದೇಶದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗೋಕರ್ಣ ಅದು ಬರಿತಾ ಬರ್ತೀರಾ. ಅಂಡ್ ಕೊಡಗು ಪ್ರಾಂತ್ಯದಲ್ಲಿ ಕೂಡ ನಮ್ಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ನಡೆಯುವಂಥದ್ದು. ಅಂಡ್ ಮೈಸೂರು ರೀಜನ್ ನಲ್ಲೂ ಕೂಡ ನಮ್ಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ತುಂಬಾನೇ ಹೋರಾಟಗಳು ನಡೀತಾ ಬರ್ತವೆ. ಸೊ ಅವು ಯಾವ್ಯಾವು, ಸೊ ಅದು ಹೇಗೆ ತುಂಬಾ ಇಂಪಾರ್ಟೆಂಟು ಅಂಡ್ ತುಂಬಾ ಕೀ ಲೈಕ್ ಯಾರು ಲೈಕ್ ಪ್ರಮುಖವಾದಂತಹ ವ್ಯಕ್ತಿಗಳು ಯಾರ್ಯಾರು ಅನ್ನೋದನ್ನ ನೀವು ಈ ಇದರಲ್ಲಿ ಕಟ್ಕೊಡ್ತಾ ಬರ್ತೀರಾ. ದೆನ್ ಕನ್ಕ್ಲೂಷನ್ ಬಂದಾಗ ಹೇಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಕರ್ನಾಟಕ ತುಂಬಾ ಮಹತ್ವದ ಪಾತ್ರವನ್ನ ಅಥವಾ ಹೇಗೆ ಅದು ತನ್ನ ಪಾತ್ರ ತುಂಬಾ ಹೇಗೆ ಯುನೀಕ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ಕಟ್ಕೊಡ್ತಾ ಬರ್ತೀರಾ. ನೆಕ್ಸ್ಟ್ ಬಂದಾಗ ಪ್ರಾಬಬಿಲಿಸ್ಟಿಕ್ ಟಾಪಿಕ್ಸ್ ಅಂಡರ್ ಯೂನಿಟ್ 6 ಅಲ್ಲಿ ಯಾವ್ದಾದ್ರು ಅಂತ ಬಂದಾಗ ಕರ್ನಾಟಕ ಸಂಭ್ರಮ ಅಟ್ 50 ಅಂತ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಇಂದಿಗೆ ಅಂದ್ರೆ ತನ್ನ ಕರ್ನಾಟಕ ಅಂತ ಹೆಸರನ್ನ ನಾಮಕರಣ ಮಾಡೋದ್ರ ಮೂಲಕ ಕರ್ನಾಟಕ ರಾಜ್ಯ ತನ್ನ 50 ವರ್ಷಗಳನ್ನ ಆಚರಣೆ ಮಾಡ್ತಾ ಇದೆ. ಸೊ ಅದನ್ನ ಕರ್ನಾಟಕ ಸಂಭ್ರಮ 50 ಅಂತಾನೆ ಕರಿತಾ ಇದೀವಿ. ಇದಕ್ಕೆ ಮುಂಚೆ ಅಂದ್ರೆ 1973 ಗಿಂತ ಮುಂಚೆ ಕರ್ನಾಟಕವನ್ನ ಮೈಸೂರು ರಾಜ್ಯ ಅಂತ ಕರಿತಾ ಇರ್ತಾರೆ. ಅಂದ್ರೆ ಏಕೀಕರಣ ಮೂವ್ಮೆಂಟ್ ಅಂತ ಕರಿತೀವಿ. ಅಲ್ಲೆಲ್ಲವೂ ಕೂಡ ಕರ್ನಾಟಕ ಏಕೀಕರಣ ಅಂತ ಕರೆದ್ರು ಕೂಡ 1956ರಿಂದ 73ರವರೆಗೆ ಅದನ್ನ ಮೈಸೂರು ರಾಜ್ಯ ಅಂತಾನೆ ಕರಿತಾ ಇದ್ದು. ಬಟ್ 1973ರಲ್ಲಿ ದೇವರಾಜ್ ಅರಸು ಅವರ ಒಂದು ಪರಿಪಾಲನೆಯಿಂದಾಗಿ ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಅಂತ ಶುರು ಮಾಡೋದು, ಮರುನಾಮಕರಣವನ್ನ ಮಾಡ್ತೀವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಗೆ ಲೈಕ್ 50 ವರ್ಷಗಳ ಒಂದು ಸಂಭ್ರಮವಾಗಿದೆ. ಸೊ ಅದರಿಂದಾಗಿ ಅದಾಗಿರ್ಬೋದು. ಅದರಿಂದಾಗಿ ನಮಗೆ ಯೂನಿಫಿಕೇಶನ್ ಮೂವ್ಮೆಂಟ್, ಏಕೀಕರಣ ಮೂವ್ಮೆಂಟ್ ಬಗ್ಗೆ ಯಾವಾಗ್ಲೂ ಒಂದು ಕ್ವಶನ್ ಅನ್ನ ಇರುತ್ತೆ. ಸೊ ಅದರಿಂದಾಗಿ ಹೇಗೆ ವಾಟ್ ಆರ್ ದ ರೀಸನ್ಸ್ ಏನೇನು ಅಂದ್ರೆ ಲೈಕ್ ಏಕೀಕರಣ ಮೂವ್ಮೆಂಟ್ ಶುರು ಆಗೋದಕ್ಕೆ ಕಾರಣಗಳು ಯಾವ್ಯಾವು. ಸೊ ಅದರಲ್ಲಿ ನಮಗೆ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಅಂದ್ರೆ ಲೈಕ್ ಮುದ್ರಣ ಮಾಧ್ಯಮ ಹೇಗೆ ತುಂಬಾನೇ ಸಹಕಾರಿಯಾಗಿತ್ತು. ಅಥವಾ ಯೂನಿಯನ್ಗಳು, ಸಂಘಗಳು ನಿಮ್ಗೆ ತುಂಬಾನೇ ಇರ್ತಾರೆ. ಎಷ್ಟೊಂದು ಸಂಘಗಳು ತುಂಬಾನೇ ಲೈಕ್ ವಿದ್ಯಾವರ್ಧಕ ಸಂಘ ಆಗಿರ್ಬೋದು, ಎಷ್ಟೊಂದು ಸಂಘಗಳು ತುಂಬಾನೇ ಕಟ್ಕೊಳ್ಳಾಗತ್ತೆ. ಅವೆಲ್ಲ ಸಂಘಗಳು ಹೇಗೆ ಏಕೀಕರಣಕ್ಕೆ ತುಂಬಾನೇ ಬೆನ್ನೆಲುಬಾಗಿ ಸಹಾಯವನ್ನ ಮಾಡ್ದು. ಅಂಡ್ ಏಕೀಕರಣದಲ್ಲಿ ಭಾಗವಹಿಸಿದಂತಹ ಪ್ರಮುಖ ವ್ಯಕ್ತಿಗಳು ಯಾರ್ಯಾರು, ಲೈಕ್ ಆಲೂರು ವೆಂಕಟರಾಯರಾಗಿರ್ಬೋದು, ಲೈಕ್ ತುಂಬಾನೇ ಜನ ಬರ್ತಾರೆ. ಸೊ ಅವರೆಲ್ಲ ನೀವು ಅವ್ರ ಬಗ್ಗೆ ಒಂದು ಲೈಕ್ ನೋಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ದೆನ್ ಲೈಕ್ 1924 ಬೆಳಗಾಂ ಕಾನ್ಫರೆನ್ಸ್ ಆಗಿರ್ಬೋದು. ಯಾಕಂದ್ರೆ ಈ ವರ್ಷ 100 ವರ್ಷಗಳು ಪೂರೈಸಿರೋದ್ರಿಂದಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಅದಾಗಿರ್ಬೋದು. ಅಂಡ್ ಮಿಲ್ಲರ್ ಕಮಿಟಿ ರಿಪೋರ್ಟ್ ಆಗಿರ್ಬೋದು. ಲೈಕ್ ಕರ್ನಾಟಕದಿಂದ ಹೋರಾಟದಲ್ಲಿ ಭಾಗವಹಿಸಿದಂತಹ ಪ್ರಮುಖ ವ್ಯಕ್ತಿಗಳು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಇತ್ತೀಚೆಗೆ ಲೈಕ್ ಬಿಡುಗಡೆ ಆಗಿತ್ತು. ಸೊ ಅದರಲ್ಲಿ ಬಾಂಬರ್ ಕಾಲಯ್ಯ ಅಥವಾ ವೆಂಕಟಗಿರಿಯ ಬಗ್ಗೆ ತುಂಬಾ ಆರ್ಟಿಕಲ್ ಬರೆಯಲಾಗಿತ್ತು. ಸೊ ಇವ್ರಿಬ್ರ ಬಗ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಆಗಿರುತ್ತೆ. ಸೊ ಇವ್ರಿಬ್ರ ಬಗ್ಗೆ ಓದ್ಕೊಳ್ಳೋದಾಗಿರ್ಬೋದು. ಇವೆಲ್ಲವೂ ಕೂಡ ನಿಮಗೆ ಪ್ರಾಬಬಿಲಿಸ್ಟಿಕ್ ಏರಿಯಾಸ್ ಅಥವಾ ತುಂಬಾ ನಮ್ಗೆ ಇದ್ರ ಏರಿಯಾಸ್ ಅಂತ ನಾವು ನೋಡ್ತಾ ಬರುವಂತದ್ದು. ಇದಿಷ್ಟು ಹಿಸ್ಟ್ರಿ ಬಗ್ಗೆ. ಅಂದ್ರೆ ನಿಮ್ಗೆಲ್ಲೂ ಕೊಟ್ಟಾಗೆ GS 1ರಲ್ಲಿ ನಿಮಗೆ 3 ಸೆಕ್ಷನ್ಗಳಿರುತ್ತೆ. ಆ 3 ಸೆಕ್ಷನ್ ಅಲ್ಲಿ ಮೊದಲನೇ ಸೆಕ್ಷನ್ ಬಂದು ಹಿಸ್ಟ್ರಿ ಪಾರ್ಟ್ ಇರುತ್ತೆ. ಸೊ ಹಿಸ್ಟ್ರಿನಲ್ಲಿ 6 ಯೂನಿಟ್ಗಳನ್ನ ಅಥವಾ 6 ಅಧ್ಯಾಯಗಳಿರುತ್ತೆ. ಸೊ ಆ ಒಂದು ಸಿಲೆಬಸ್ ನ ಡಿಕೋಡ್ ಮಾಡೋದು ಹೇಗೆ ಅಥವಾ ಆ ಸಿಲೆಬಸ್ ನ ನಾವು ಡೆಸಿಫರ್ ಮಾಡೋದು ಹೇಗೆ ಅಂತ ನಾವು ವಿಡಿಯೋದಲ್ಲಿ ನೋಡ್ತಾ ಬಂದು, ಅದ್ರ ಜೊತೆಗೆ ಫೋಕಸ್ ಏರಿಯಾಸ್ ಏನೇನು ಅಂದ್ರೆ 6 ಯೂನಿಟ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಫೋಕಸ್ ಏರಿಯಾಸ್ ಏನೇನು, ಅದ್ರ ಜೊತೆಗೆ ಪ್ರಾಬಬಿಲಿಸ್ಟಿಕ್ ಟಾಪಿಕ್ಗಳು ಯಾವ್ಯಾವ ಕೇಳ್ಬೋದು. ಅಂದ್ರೆ ನೆಕ್ಸ್ಟ್ ನಮ್ಮ ಮೇನ್ಸ್ ಎಕ್ಸಾಮ್ ನಲ್ಲಿ ಪ್ರಾಬಬಿಲಿಸ್ಟಿಕ್ ಟಾಪಿಕ್ಗಳು ಯಾವ್ಯಾವ ಕೇಳ್ಬೋದು. ಅಂಡ್ ಈಗಾಗಲೇ ಕೇಳಿರುವಂತಹ POQs ಯಾವ್ಯಾವು,
ಸೊ ಅದನ್ನ ನಾವು ಲೈಕ್ ಅಪ್ರೋಚ್ ಮಾಡೋದು ಹೇಗೆ ಅನ್ನುವಂತಹ ಎಲ್ಲ ಲೈಕ್ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಬಂದು. ಸೊ ಈ ವಿಡಿಯೋ ನಿಮ್ಗೆ ನಿಮ್ಮ ಮೇನ್ಸ್ ಪ್ರಿಪರೇಷನ್ ಅಲ್ಲಿ ತುಂಬಾ ಉಪಕಾರಿ ಆಗಿದೆ ಅಂತ ಭಾವಿಸ್ತಾ, ಇದರ ಜೊತೆಗೆ ಇನ್ನು ಮಿಕ್ಕಂತಹ ಎಲ್ಲಾ ಸೆಕ್ಷನ್ ಗಳ ಒಂದು ಸ್ಟ್ರಾಟಜಿ ಡಿಸ್ಕಷನ್ ವಿಡಿಯೋ ಕೂಡ ನಾವು ಮಾಡ್ತಾ ಬರ್ತೀವಿ. ಸೊ ಅದೆಲ್ಲವೂ ಕೂಡ ನಿಮಗೆ ಉಪಕಾರಿ ಆಗುತ್ತೆ ಅಂತ ಭಾವಿಸ್ತಾ, ನಿಮ್ಮ ಮೇನ್ಸ್ ಪ್ರಿಪರೇಷನ್ ಅನ್ನ ತುಂಬಾ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.